ನೆಕ್ಸ್ಟ್ ಪ್ರೋಗ್ರಾಮ್ ಏನಂದ್ರೆ ಪ್ರಿಂಟಿಂಗ್ ದ ಆಸ್ಕಿ ವ್ಯಾಲ್ಯೂಸ್ ಆಫ್ ದ ಗಿವನ್ ಸ್ಟ್ರಿಂಗ್. ಇದು ಎದಕ್ಕಂದ್ರೆ ಸುಮಾರು ಜನರಿಗೆ ಅದು ಇಂಟರ್ನಲ್ಲಿ ಹೆಂಗೆ ಸ್ಟೋರ್ ಆಗುತ್ತೆ, ಅದು ಏನು ವ್ಯಾಲ್ಯೂ ಸ್ಟೋರ್ ಆಗುತ್ತೆ, ಇದ್ರ ಬಗ್ಗೆ ಬಹಳಷ್ಟು ಕ್ಯೂರಿಯಾಸಿಟಿ ಇತ್ತು. ನಮ್ಮ Q&A ಸೆಷನ್ ಒಳಗೂ ನೀವು ಕ್ವಶನ್ಸ್ ಕೇಳಿದ್ರಿ ಇದ್ರ ಬಗ್ಗೆ. ಸೊ ಐ ಥಾಟ್ ಲೆಟ್ಸ್ ಪ್ರಿಂಟ್ ಆ್ಯಂಡ್ ಸಿ ದ ವ್ಯಾಲ್ಯೂಸ್ ಹೆಂಗೆ ಇದು ಕಾಣುತ್ತಂತಂದು. ಸೊ ಫಂಕ್ಷನ್ ಟು ಪ್ರಿಂಟ್ ದ ಆಸ್ಕಿ ವ್ಯಾಲ್ಯೂಸ್ ಆಫ್ ದ ಗಿವನ್ ಸ್ಟ್ರಿಂಗ್ ಇನ್ಪುಟ್, ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ದು ಆಸ್ಕಿ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕಂತ. ಓಕೆ, ಸೊ this is the problem number 6. ಸೊ ಇದ್ರೊಳಗೆ ಏನು ಇನ್ಪುಟ್ ಇದೆ? ಸೊ ಇನ್ಪುಟ್ ಈಸ್ ದ ಸ್ಟ್ರಿಂಗ್. ಆ ಫಂಕ್ಷನ್ಗೆ ಒಂದು ಸ್ಟ್ರಿಂಗ್ ಇನ್ಪುಟ್ ಕೊಡ್ತಿದ್ದೀರಿ. ಓಕೆ, ದ್ಯಾಟ್ ಈಸ್ ದ ಇನ್ಪುಟ್. ಔಟ್ಪುಟ್ ಏನಿದೆ? ಔಟ್ಪುಟ್ ಏನಂದ್ರೆ ನೀವು ಏನು ರಿಟರ್ನ್ ಮಾಡ್ತಿಲ್ಲ, ಯು ಆರ್ ನಾಟ್ ರಿಟರ್ನಿಂಗ್, ಯು ಆರ್ ಪ್ರಿಂಟಿಂಗ್ ದಟ್. ಸೊ ಅದು ಎ ಇತ್ತಂದ್ರೆ ಅದರದ್ದು ಆಸ್ಕಿ ವ್ಯಾಲ್ಯೂ ಎಷ್ಟಿದೆ, ಬಿ ಇತ್ತಂದ್ರೆ ಅದರದ್ದು ಆಸ್ಕಿ ವ್ಯಾಲ್ಯೂ ಎಷ್ಟಿದೆ, ಈ ಥರ ಆಸ್ಕಿ ವ್ಯಾಲ್ಯೂ ನೀವು ಪ್ರಿಂಟ್ ಮಾಡ್ತಿದ್ದೀರಿ ಸ್ಕ್ರೀನಿಗೆ. ಓಕೆ, ಸೊ ಇಲ್ಲಿ ಪ್ರೊಸೆಸಿಂಗ್ನಾಗ ಏನಂತಂದ್ರೆ ನೀವು ಅದು ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಯೂಸ್ ಮಾಡಿ ಯು ಆರ್ ಕಾಲಿಂಗ್ ದಟ್ ಫಂಕ್ಷನ್ ಪ್ರಿಂಟ್. ಬಟ್ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಇಟ್ ಕ್ಯಾನ್ ವೇರಿ ಇನ್ ದ ಈಚ್ ಲ್ಯಾಂಗ್ವೇಜ್, ಆ್ಯಂಡ್ ದ್ಯಾಟ್ ಡೀಟೇಲ್ ವಿ ವಿಲ್ ಸಿ ವೆನ್ ವಿ ರೈಟ್ ದ ಕೋಡ್. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಪ್ರೋಗ್ರಾಮ್. ಒಂದು ಇನ್ಪುಟ್ ತೊಗೊಂಡು ಆ ಇನ್ಪುಟ್ದಲ್ಲಿರುವಂಥ ಒಂದೊಂದು ಕ್ಯಾರೆಕ್ಟರ್ನ ಲೂಪ್ ಮಾಡಬೇಕು. ಸೊ ಮೇನ್ ಲಾಜಿಕ್ ಏನಂತಂದ್ರೆ, ಈಗ ನೀವು ABC ಅಥವಾ ಮಹೇಶ್ ಅಥವಾ ಅಲ್ಗೋರಿದಮ್ಸ್ ಅಂತ ಕೊಂಡಿದ್ರೆ ಅಂದರೆ ಈ ಥರ ಒಂದೊಂದು ಕ್ಯಾರೆಕ್ಟರ್ನ ರೀಡ್ ಮಾಡಬೇಕು. ಒಂದೊಂದು ಕ್ಯಾರೆಕ್ಟರ್ ರೀಡ್ ಮಾಡಿ ಈ ಥರ ರೀಡ್ ಮಾಡಿ ಈ ಒಂದೊಂದು ಕ್ಯಾರೆಕ್ಟರ್ದು ನೀವು ವ್ಯಾಲ್ಯೂಸ್ ಪ್ರಿಂಟ್ ಮಾಡಬೇಕು ಅಷ್ಟೇ. ಸೊ ದೇರ್ ವಿಲ್ ಬಿ ಅ ಲೂಪ್ ಆ್ಯಂಡ್ ದೇರ್ ವಿಲ್ ಬಿ ಎ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಟು ಫೈಂಡ್ ದ್ಯಾಟ್ ಆ್ಯಂಡ್ ಪ್ರಿಂಟ್ ಇಟ್. ಸೊ ಈ ಪ್ರೋಗ್ರಾಮ್ದೊಳಗೆ ಅಷ್ಟೇನು ಕಾಂಪ್ಲೆಕ್ಸಿಟಿ ಇಲ್ಲ, ಇದನ್ನು ಟ್ರೈ ಮಾಡಿ ನೋಡ್ರಿ. ನಾವು #6 #6 ಏನು ಫಂಕ್ಷನ್ ಟು ಪ್ರಿಂಟ್ ದ ಆಸ್ಕಿ ವ್ಯಾಲ್ಯೂ. ಇದು ಒಂದು ಸ್ವಲ್ಪ ಟ್ರಿಕ್ಕಿ ಅದ ಪೈಥಾನ್ದಾಗ. ಸಿದಾಗ ಭಾಳ ಈಸಿ ಆಯ್ತಿದೆ. printf %d ಅಂತ ಹಾಕಿದ ತಕ್ಷಣ ಬಂದುಬಿಟ್ಟಿತ್ತು. ಬಟ್ ಪೈಥಾನ್ದಾಗ ಲಿಟಲ್ ಟ್ರಿಕ್ಕಿ ಇದೆ. ಲೆಟ್ಸ್ ಸಿ. ಓಕೆ, ಸೊ ಅಗೇನ್ ವಿ ಆರ್ ನಾಟ್ ರಿಟರ್ನಿಂಗ್ ಎನಿಥಿಂಗ್. ಸೊ ಬಟ್ ದ ಇನ್ಪುಟ್ ಈಸ್ ಅ ಸ್ಟ್ರಿಂಗ್ ಹಿಯರ್, ಪ್ರಿಂಟ್ ಆಸ್ಕಿ ಆಫ್ ಸ್ಟ್ರಿಂಗ್. ಓಕೆ, ಸೊ ಇಲ್ಲೇನಂತಂದ್ರೆ ನೀವೊಂದು ಸ್ಟ್ರಿಂಗ್ ಇನ್ಪುಟ್ ತೊಗೊಳತ್ತೀರಿ. ಅದನ್ನು ತೊಗೊಂಡು ಅದರದ್ದು ಒಂದೊಂದು ಕ್ಯಾರೆಕ್ಟರ್ ಫಾರ್ ಕ್ಯಾರೆಕ್ಟರ್ ಇನ್ ಸ್ಟ್ರಿಂಗ್. ಸೊ ಆ ಸ್ಟ್ರಿಂಗ್ದಾಗ ಒಂದೊಂದು ಕ್ಯಾರೆಕ್ಟರ್ ತೊಗೊಂಡು ಈಗ ಅದರದ್ದು ಆಸ್ಕಿ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು. ಆಯಿತಾ? ಸೊ ಪ್ರಿಂಟ್ ನಾನು ಇಲ್ಲೇನಂತೀನಿ, ಕ್ಯಾರೆಕ್ಟರ್ ಅಂತೀನಿ ಇಷ್ಟ ಫಸ್ಟ್. ಓಕೆ, ಈಗ ಇದನ್ನು ಇನ್ವೋಕ್ ಮಾಡಿ ನೋಡೋಣಂತ. ಇದನ್ನ ಇನ್ವೋಕ್ ಮಾಡಿ ನೋಡೋಣ. ಇಲ್ಲಿ ಎ ಅಂತ ಅಷ್ಟೇ ಕಳ್ಸೋನು, ಇಲ್ಲ ABC ಕಳ್ಸೋನು. ಓಕೆ, ಸೊ ಪ್ರಿಂಟ್ ಆಸ್ಕಿ ಆ್ಯಂಡ್ ಐ ಆಮ್ ಇನ್ವೋಕಿಂಗ್ ದಿಸ್. ಇಲ್ಲಿ ನೋಡ್ರಿ ಬರೀ ABC ಅಂತ ಬಂತು. ಓಕೆ, ಸೊ ಈಗ ನಮಗೆ ಇದ್ರದ್ದು ಇದು ಬೇಕಾಗೈತಿ, ಏನು ಇಂಟೀಜರ್ ವ್ಯಾಲ್ಯೂ ಬೇಕಾಗೈತಿ. ಸೊ ಅದು ನನಗೆ ಗೊತ್ತಿಲ್ಲ ಹೆಂಗೆ ಮಾಡ್ಬೇಕಂತ. ಸೊ ನೀವೇನು ಮಾಡ್ಬೇಕು ಅವಾಗ? ಸೊ ಯು ಕ್ಯಾನ್ ಗೋ ಟು ಓಪನ್ AI ಆರ್ ಇದು ಗೂಗಲ್ ಸರ್ಚ್ಗೆ ಹೋಗಿ ಏನಂತ ಹೇಳಬೇಕು, ಹೌ ಟು ಗೆಟ್ ಆಸ್ಕಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರ್ ಇನ್ ಪೈಥಾನ್. ಹಿಂಗಾದರೂ ಇಲ್ಲಿದ್ರೆ ಸರ್ಚ್ ಮಾಡ್ಬೋದು. ಟು ಗೆಟ್ ಆಸ್ಕಿ ವ್ಯಾಲ್ಯೂ ಆಫ್ ಪೈಥಾನ್ ಒನ್ ನೀಡ್ ಟು ಯೂಸ್ ORD ಫಂಕ್ಷನ್ ದಟ್ ಈಸ್ ಅವೈಲೇಬಲ್ ಇನ್ ಪೈಥಾನ್ ಲೈಬ್ರರಿ. ಓಕೆ, ORD function works to obtain ASCII value of a character. The function requires character to be passed as its parameter. So ORD function antadu. Okay, so you can ask here the same question. ChatGPT ಒಳಗೆ ಹೋಗಿ how to get a ASCII value of a character in Python. ಏನಂತದ್ರ ಹೆಸರು ORD. ಓಕೆ, ಸೊ ORD ಆಫ್ ದಟ್ ಕ್ಯಾರೆಕ್ಟರ್ ಮಾಡಿದ್ರೆ ಬರ್ತೈತಂತ. ನೋಡೋಣ, ಅದನ್ನು ಟ್ರೈ ಮಾಡಿ. ಸೊ ಇಲ್ಲೇನು ಮಾಡೋಣ, ORD ಅಂತ ಈ ಥರ ಫಂಕ್ಷನ್ ಕಾಲ್ ಮಾಡಿ ಈ ಥರ ಮಾಡಿ ನೋಡೋಣ. ಈಗ ನಾವು ಲೆಟ್ಸ್ ರನ್ ಇಟ್. ಓಕೆ, 97, 98, 99 ಬಂತು ನೋಡ್ರಿ ಕರೆಕ್ಟಾಗಿ. ಸೊ ಇಲ್ಲಿ ಅದಕ್ಕಿಂತ ಮೊದಲು ಏನು ಮಾಡೋಣ, ಸ್ಟ್ರಿಂಗ್ ಒಳಗೆ ಎ ಅಂತ ಹಿಂಗೆ ಬರೆದು, ಇಲ್ಲಾಂದರೆ ಇದನ್ನು ಈ ಥರ ಸ್ಕ್ವೇರ್ ಬ್ರೇಸಸ್ನಾಗ ಹಿಂಗೆ ಬರೆದು, ಓಕೆ, ಇಲ್ಲಿ
ಎ ವಿತ್ ಆ್ಯರೋ ಹಾಕ್ಬಿಡು ಹಿಂಗೆ ಆಮೇಲೆ ಇಲ್ಲಿ ವಿತ್ ಸ್ಕ್ವೇರ್ ಬ್ರೇಸಸ್ ಒಳಗೆ ಅದನ್ನು ಕನ್ವರ್ಟ್ ಮಾಡತ್ತೇವೆ, ಆ ಫಂಕ್ಷನ್ ಕಾಲ್ ಮಾಡತ್ತೇವೆ, ಯಾವುದು ORD ಅಂತ ಫಂಕ್ಷನ್ ಕಾಲ್ ಮಾಡಿ ಹಿಂಗೆ ಮಾಡಾಕ್ತೇವೆ. ಇದು ಒಂದು ಆಪ್ಷನ್ ಐತಿ. ಇದು ಯಾಕೆ ವರ್ಕ್ ಆಗ್ತಿಲ್ಲ ಅಂದ್ರೆ ಇಲ್ಲಿ ಎಫ್ ಬರ್ದಿಲ್ಲ, ನಾವು ಇನ್ನು ಎಫ್ ಬರಿಬೇಕು. ಎಫ್ ಬರೆದ್ರೆ ವರ್ಕ್ ಆಗುತ್ತೆ. ಈಗ ನೋಡ್ರಿ ಬಂತು ಎದ 97, ಇಲ್ಲಿ ಎ ಬರಿಬಾರ್ದು, ಸಾರಿ ಏನಂತ ಬರಿಬೇಕು, ಕ್ಯಾರೆಕ್ಟರ್ ಬರಿಬೇಕು ಇಲ್ಲಿ. ಓಕೆ, ಈಗ ನೋಡ್ರಿ, ಸೊ ಕ್ಯಾರೆಕ್ಟರ್ ಬರಿಬಾರ್ದು, ಅಗೇನ್ ಮೈ ಮಿಸ್ಟೇಕ್. ಇದನ್ನು ಈ ಥರ ಬ್ರೇಸಸ್ ಒಳಗೆ ಬರಿಬೇಕು. ನೀವು ಬರೀ ಕ್ಯಾರೆಕ್ಟರ್ ಬರೆದ್ರೆ ಅದು ಕ್ಯಾರೆಕ್ಟರ್ ಅಂತಲೇ ಈ ಥರ ಪ್ರಿಂಟ್ ಆಗುತ್ತೆ. ಸೊ ಈಗ ಬಂತು ನೋಡ್ರಿ, A 97, B 98, C 99. ಓಕೆ, ಈ ಥರ ಫಂಕ್ಷನ್ ಸಹಿತ ನೀವು ಇಲ್ಲಿ ಇನ್ವೋಕ್ ಮಾಡ್ಬೋದು. ನಿಮಗಿಲ್ಲಪ್ಪ ಈ ಥರ ಕನ್ಫ್ಯೂಷನ್ ಬೇಡ ಅಂತಂದ್ರೆ ನೀವಾಗೇನು ಮಾಡಿರಿ, ಈ ಥರ ASCII ವ್ಯಾಲ್ಯೂ ಇಸ್ ಈಕ್ವಲ್ ಟು ಇದು ORD ಫಂಕ್ಷನ್ ಇಲ್ಲಿ ಬರ್ಕೊಂಡ್ಬಿಡ್ರಿ ಸಪ್ರೇಟಾಗಿ ಹಿಂಗೆ. ಓಕೆ, ಇಲ್ಲೇನು ಮಾಡಿರಿ, ಇದು ASCII ವ್ಯಾಲ್ಯೂ ವೇರಿಯೇಬಲ್ನ ಅದನ್ನು ಪ್ರಿಂಟ್ ಮಾಡಿರಿ ಅಷ್ಟೇ. ನಿಮ್ಗೆ ಅದು ಕನ್ಫ್ಯೂಷನ್ ಆಯ್ತಂದ್ರೆ. ಸೊ ಈಗ ನೀವು ಇಲ್ಲಿ ಏನು ಸ್ಟ್ರಿಂಗ್ ಕೊಟ್ಟರು ವರ್ಕ್ ಆಗುತ್ತೆ. ABC ಅಂತ ಕೊಡ್ರಿ, ಇಲ್ಲ ಅಂದ್ರೆ ಏನು 1 2 3 ಕೊಡ್ರಿ, ಇಲ್ಲ ಅಂದರೆ ಕ್ಯಾಪಿಟಲ್ 1 2 3 ಕೊಡ್ರಿ. ಇದು ಕ್ಯಾಪಿಟಲ್ ABC, ಸಾರಿ. ಹಾಂ, ಸೊ ಈಗ ಇದನ್ನು ರನ್ ಮಾಡಿ ನೋಡೋಣ ಅಂತ. ಇಲ್ಲಿ ನೋಡ್ರಿ ಈಗ, ಸೊ ಸ್ಮಾಲ್ ABC 97 98 99, then number 1 2 3 is 49 50 51, then capital ABC 65 66 67, ಕರೆಕ್ಟ್. ಸೊ ಹಿಯರ್ ನಮಗೆ ಅದನ್ನು ಕನ್ವರ್ಟ್ ಮಾಡೋಕ್ಕೆ ORD ಅನ್ನೋ ಒಂದು ಫಂಕ್ಷನ್ ಯೂಸ್ ಮಾಡಬೇಕಾಯ್ತು. ಇಲ್ಲಿ ಇದ್ರದ್ದು ಇದನ್ನು ಕೊಡ್ತೈತೆ ನೋಡ್ರಿ, ರಿಟರ್ನ್ ದ ಯೂನಿಕೋಡ್ ಪಾಯಿಂಟ್ ಫಾರ್ 1 ಕ್ಯಾರೆಕ್ಟರ್ ಸ್ಟ್ರಿಂಗ್. ಓಕೆ, ಅದರದ್ದು ಯೂನಿಕೋಡ್ ಪಾಯಿಂಟ್ ಅಂದರೆ ASCII ವ್ಯಾಲ್ಯೂ ಅಂದಂಗೆ, ಅದನ್ನು ಇದು ಇಂಟಿಜರ್ ವ್ಯಾಲ್ಯೂನ ರಿಟರ್ನ್ ಮಾಡಾಕ್ತೈತಿ, ಆ್ಯಂಡ್ ದಟ್ ಈಸ್ ವಾಟ್ ವಿ ಆರ್ ಪ್ರಿಂಟಿಂಗ್. ಓಕೆ, ಸೊ ಪೈಥಾನ್ ಒಳಗೆ ಈ ಥರ ನಮಗೊಂದು ಸ್ಪೆಷಲ್ ಫಂಕ್ಷನದ ಅವಶ್ಯಕತೆ ಬೀಳುತ್ತೆ. ಸೊ ಡೆಫಿನಿಷನ್ ಇನ್ವೋಕ್ ಅಂಡರ್ಸ್ಕೋರ್ ಪ್ರಿಂಟ್ ASCII ಆಫ್ ಅ ಸ್ಟ್ರಿಂಗ್. ಸೊ ಇದ್ರದ್ದೇನು ಕಾಲ್ ಮಾಡೋದು ಕೋಡ್ ಐತಲ್ಲ, ಇದನ್ನೆಲ್ಲ ಇದರೊಳಗೆ ಮೂವ್ ಮಾಡಿಬಿಡೋಣಂತ. ಓಕೆ, ಸೊ ಐ ವಾಂಟೆಡ್ ಟು ಡೆಮಾನ್ಸ್ಟ್ರೇಟ್ ಇದು ನೋಡಿರಿ, ಇಂಟರ್ನಲ್ಲಿ ಇದು ASCII ವ್ಯಾಲ್ಯೂ ಹೆಂಗೆ ಸೆಟ್ ಆಗ್ತಾವ. ಬಿಕಾಸ್ ನಮಗೆ ಆಲ್ವೇಸ್ ಆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಏನಂತ ಇದು ಕಂಪ್ಯೂಟರ್ ಒಳಗೆ ಹೆಂಗೆ ಸ್ಟೋರ್ ಆಗ್ತೈತಿ ಅಂತಂದು. ಓಕೆ, ಸೊ ಪೈಥಾನ್ದೊಳಗೆ ಯು ಹ್ಯಾವ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್. ಓಕೆ, ಸೊ ನಾವು ಲೆಟ್ಸ್ ಗೋ ಟು ಆರ್ ಪ್ರಾಬ್ಲಮ್ ನಂಬರ್ 7. 7th ಪ್ರೋಗ್ರಾಮ್ ಮಾಡೋಣ ಬರ್ರಿ. ಈಗ 7th ಪ್ರೋಗ್ರಾಮ್ ಏನೈತೆ ಅಂತಂದ್ರೆ ಗೆಟ್ ಸ್ಟ್ರಿಂಗ್ ಲೆಂತ್ ಅಂತ. ಅಂದ್ರೆ ಭಾಳಷ್ಟು ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಒಳಗೆ ಈ ಫಂಕ್ಷನ್ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಓಕೆ, ನಿಮಗೆ ಇದ್ರೊಳಗೆ C ಒಳಗೆ strlen ಅಂತೈತಿ, ಆಮೇಲೆ ಪೈಥಾನ್ದೊಳಗೆ len ಅಂತೈತಿ. ಬೇರೆ ಬೇರೆ ಲ್ಯಾಂಗ್ವೇಜ್ದೊಳಗೆ ಬೇರೆ ಬೇರೆ ಸ್ಟ್ರಿಂಗ್ ರಿಲೇಟೆಡ್ ಫಂಕ್ಷನ್ಸ್ ಒಳಗೆ ಸ್ಟ್ರಿಂಗ್ ಲೆಂತ್ ಈಸ್ ಒನ್ ಆಫ್ ದ ಕಾಮನ್ ಫಂಕ್ಷನ್. ಯಾಕಂದ್ರೆ ನೀವು ಎಷ್ಟೋ ಕಡೆ ಆ ಸ್ಟ್ರಿಂಗದ ಲೆಂತ್ ಎಷ್ಟೈತಿ, ಇದಕ್ಕೆ ಎಷ್ಟು ಮೆಮೊರಿ ಬೇಕಾಗ್ತೈತಿ, ಎಷ್ಟು ಸೈಜ್ ಬೇಕಾಗ್ತೈತಿ ಅಂತ ನೋಡುವಂಥ ಪ್ರಸಂಗ ಬರುತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಒಳಗೆ. ಸೊ ಕೆಲವೊಂದು ಸರಿ ಏನಂತಂದ್ರೆ ಜಸ್ಟ್ ಆಸ್ ಇದು ಭಾಳ ಲೋ ಕಾಂಪ್ಲೆಕ್ಸಿಟಿ ಪ್ರಾಬ್ಲಮ್ ಅಥವಾ ಫಂಕ್ಷನ್ ಇರೋದ್ರಿಂದ ಜಸ್ಟ್ ಆಸ್ ಅನ್ ಐಸ್ ಬ್ರೇಕರ್ ಅಥವಾ ಜಸ್ಟ್ ಫಾರ್ ವಾರ್ಮಪ್ ಈ ಕ್ವಶನ್ನು ಕೇಳ್ತಾರೆ, ಆಯಿತಾ. ಸೊ ಈಗ ಇದ್ರೊಳಗೆ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ಈಗ ನಿಮ್ಮ ಹತ್ರ ಒಂದು ಇನ್ಪುಟ್ ಐತೆ, ಒಂದು ಸ್ಟ್ರಿಂಗ್ ಐತಿ, ಆಯಿತಾ. ಸೊ ಅದು ಸ್ಟ್ರಿಂಗ್ ನಿಮ್ಗೆ ಹೇಳ್ದಂಗೆ ಏನಾಗಿರ್ತೈತಿ, ಈ ಥರ ಒಂದೊಂದು ಕ್ಯಾರೆಕ್ಟರ್ ಈ ಥರ ಸ್ಟೋರ್ ಆಗಿರುತ್ತೆ. ಆಮೇಲೆ ಇಲ್ಲಿ ಎಂಡಲ್ಲಿ ಟರ್ಮಿನೇಷನ್ ಕ್ಯಾರೆಕ್ಟರ್, ಆಯ್ತಾ, ಸ್ಟ್ರಿಂಗ್ ಟರ್ಮಿನೇಷನ್ ಕ್ಯಾರೆಕ್ಟರ್ ಈ ಥರ ಇರುತ್ತೆ. ಸೊ ಇದು C ಒಳಗೆ ಈ ಥರ ಇರುತ್ತೆ, ಆಯಿತಾ. ಸೊ ಈ ಥರ ಬೇರೆ ಬೇರೆ ಲ್ಯಾಂಗ್ವೇಜ್ದೊಳಗೆ ಹೆಂಗಿರುತ್ತೆ. ಆಮೇಲೆ ಇದ್ರೊಳಗೆ ಮೇನ್ ಕಾನ್ಸೆಪ್ಟ್ ಏನಂತಂದರೆ, ನಿಮ್ಗೆ ಅದೇನು ಅದರದ್ದು ವೇರಿಯೇಬಲ್ ಇರುತ್ತಲ್ಲ ಅಥವಾ ಅದ್ರದ್ದು ಪಾಯಿಂಟರ್ ಇರುತ್ತಲ್ಲ, ಅದ್ರ ಒಳಗಿಂದ ಒಂದೊಂದು ಕ್ಯಾರೆಕ್ಟರ್ ಹೆಂಗೆ ಐಟ್ರೇಟ್ ಮಾಡಬೇಕು, ದಟ್ ಈಸ್ ದ ಫಸ್ಟ್ ಥಿಂಗ್. ಸೊ ಏನಂದ್ರೆ ಒಂದೊಂದು ಕ್ಯಾರೆಕ್ಟರ ಗೋ ಓವರ್ ಈಚ್ ಕ್ಯಾರೆಕ್ಟರ್. ಓಕೆ, ದಿಸ್ ಇಸ್ ದ ಒನ್ ಥಿಂಗ್. ಸೆಕೆಂಡ್ ಏನಂದ್ರೆ ಕೌಂಟರ್. ಸೊ ನೀವು ಫಸ್ಟ್ ಇಲ್ಲಿ ಏನು ಕಲಿಯಾಗ್ತೀರಿ ಅಂದ್ರೆ ದ ಟೆಕ್ನಿಕ್ ಟು ಕೌಂಟ್ ದ ಥಿಂಗ್ಸ್, ಕೌಂಟ್ ದ ಐಟಮ್ಸ್. ಈ ಲಾಜಿಕ್ ಐತಲ್ಲ, ಕೌಂಟರ್ ಲಾಜಿಕ್ ಐತಲ್ಲ, ಇದು ಭಾಳ ಪ್ರೋಗ್ರಾಮ್ದಾಗ ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಇಂಟ್ರೊಡಕ್ಷನ್. ಏನಂತಂದ್ರೆ ಒಂದು ವೇರಿಯೇಬಲನ್ನು ಆ್ಯಸ್ ಅ ಕೌಂಟರ್ ಹೆಂಗೆ ಯೂಸ್ ಮಾಡಬೇಕು. ಈಗ ನೋಡ್ರಿ, ನೀವು ಈಗ
ಸುಮಾರು ಸರಿ ನಾವು ಚೈಲ್ಡ್ಹುಡ್ನ್ಯಾಗ ನಮಗೆಲ್ಲರೂ ಏನು ಮಾಡ್ಯಾರ, ಬೆರಳುಗಳನ್ನ ಯೂಸ್ ಮಾಡಿ ನಮ್ಮ ಕೈಯನ್ನು ಆ್ಯಸ್ ಅ ಕೌಂಟರ್ ನಾವು ಯೂಸ್ ಮಾಡ್ತೀವಿ, ಕರೆಕ್ಟ್? ಸೊ ನಾವೇನು ಮಾಡ್ತೀವಿ 1 2 3 4 ಅಂತಂದು ಇದ್ರಾಗನ ಕೈಯಿಂದನ ಕೌಂಟ್ ಮಾಡ್ತೀವಿ, ಕರೆಕ್ಟ್? ಸೊ ಈ ರೀತಿ ಕಂಪ್ಯೂಟರ್ ಅಲ್ಗೋರಿದಮ್ಸ್ ಒಳಗೆ ಕೌಂಟರ್ ಹೆಂಗೆ ಯೂಸ್ ಮಾಡ್ತಾರೋ, ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಟೆಕ್ನಿಕ್ ಯು ಆರ್ ಲರ್ನಿಂಗ್. ಓಕೆ, ಸಿ ಗೋ ಓವರ್ ಈಚ್ ಕ್ಯಾರೆಕ್ಟರ್ ಏನಿದು, ದಿಸ್ ಇಸ್ ದ ಲೂಪ್. ಈಗ ಲೂಪ್ ನೀವು ಆಲ್ರೆಡಿ 2-3 ಸರಿ ಟ್ರೈ ಮಾಡ್ಯಾರಿ ಈಗ ಬೇರೆ ಬೇರೆ ಕ್ವಶನ್ದಾಗ. ಸೊ ಲೂಪ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗೈತೆ. ಸೊ ದ ನ್ಯೂ ಕಾನ್ಸೆಪ್ಟ್ ಯು ಲರ್ನ್ ಹಿಯರ್ ಇಸ್ ಕೌಂಟರ್. ದೆನ್ ಥರ್ಡ್ ಥಿಂಗ್ ಈಸ್ ಯು ವಿಲ್ ಆಲ್ಸೋ ಲರ್ನ್ ಈಗ ಇಂಡಿವಿಜುವಲ್ ಬೇರೆ ಬೇರೆ ಲ್ಯಾಂಗ್ವೇಜ್ನಾಗ ಸ್ಟ್ರಿಂಗ್ಸ್ ಹೆಂಗೆ ಸ್ಟೋರ್ ಆಗ್ತಾವು, ಅಲ್ಲಿ ಅದ್ರದ್ದು ಎಂಡ್ ಹೆಂಗೆ ನನಗೆ ಗೊತ್ತಾಗ್ತೈತಿ, ಅದ್ರ ಬಗ್ಗೆನೂ ಇದ್ರೊಳಗೆ ಕಲಿತೀರಿ. ಸೊ ಈ ರೀತಿ ಈ ಫಂಕ್ಷನ್ ಏನೈತಲ್ಲ ಇದೇನು ಮಾಡ್ತಿದೆ, ಈ ಥರ ಒಂದು ಇನ್ಪುಟ್ ಏನು ತೊಗೊಳ್ತಿದೆ, ಇನ್ಪುಟ್ ಇದಕ್ಕೆ. ಸೊ ಇನ್ಪುಟ್ ಹಿಯರ್ ಈಸ್ ಸ್ಟ್ರಿಂಗ್. ಒಂದು ಸ್ಟ್ರಿಂಗ್ ಇನ್ಪುಟ್ ತೊಗೊಂಡು ಔಟ್ಪುಟ್ ಏನು ಕೊಡ್ತಿದೆ, ಔಟ್ಪುಟ್ಟು ಆ ಸ್ಟ್ರಿಂಗದ ಲೆಂತ್. ಸೊ ಲೆಂತ್ ವಿಲ್ ಬಿ ಇನ್ ವಿಚ್ ಫಾರ್ಮ್, ಇಟ್ ಈಸ್ ವಿಲ್ ಬಿ ಇನ್ ದ ಇಂಟಿಜರ್ ಫಾರ್ಮ್. ಓಕೆ, ಸೊ ಯೂಶಲಿ ನೀವು ಯು ಕ್ಯಾನ್ ಕಾಲ್ ಇಟ್ strlen ಆರ್ ಸ್ಟ್ರಿಂಗ್ ಲೆಂತ್ ಅಂತ ಕರಲ್ತು. ದ ರಿಟರ್ನ್ ಟೈಪ್ ವಿಲ್ ಬಿ ಇಂಟಿಜರ್ ಆ್ಯಂಡ್ ಇನ್ಪುಟ್ ವಿಲ್ ಬಿ ಸ್ಟ್ರಿಂಗ್. ಸೊ ಇದ್ರದೊಳಗೆ ಈ ಫಂಕ್ಷನ್ದೊಳಗೆ ಯು ವಿಲ್ ಇಂಪ್ಲಿಮೆಂಟ್ ದಿಸ್ ಲಾಜಿಕ್. ಏನಂದ್ರೆ ಒಂದೊಂದು ಅದನ್ನು ಕೌಂಟ್ ಮಾಡ್ಕೊತ ಆ ಕೌಂಟರನ್ನು ಇನ್ಕ್ರಿಮೆಂಟ್ ಮಾಡ್ಕೊತ ಹೋಗ್ಬೇಕು. ಸೊ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನಂದ್ರೆ, ಫಸ್ಟ್ ಆ ಕೌಂಟರ್ ಏನಿರುತ್ತಲ್ಲ ಆ ಕೌಂಟರ್ ಡಿಕ್ಲೇರ್ ಮಾಡಿದಾಗ ಅದನ್ನು 0ಗೆ ಸೆಟ್ ಮಾಡಬೇಕು, ಆಯಿತಾ? ಆ ಕೌಂಟರ್ 0ಗೆ ಸೆಟ್ ಮಾಡಿ ಲೂಪ್ ಬರೋದು, ಆ ಲೂಪ್ದೊಳಗೆ ಆ ಕೌಂಟರ್ನ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ಕೊತ ಹೋಗ್ಬೇಕು. ಸೊ ಜನರಲಿ ಹೆಂಗೆ ಬರಿತೀರಿ, ಕೌಂಟರ್ ಇಸ್ ಈಕ್ವಲ್ ಟು ಕೌಂಟರ್ +1 ಅಂತ ಬರೀಬಹುದು. ಇದನ್ನು ಬರೆದ್ರೆ ಅಂದರೆ ನಿಮ್ಗೆ ಇನಿಷಿಯಲಿ ಅರ್ಥ ಆಗುತ್ತೆ ಈಸಿಯಾಗಿ. ಓಕೆ, ಆಮೇಲೆ ಜನರಲಿ ಮುಂದೆ ಹೋದಂಗೆ ನೀವು ಟೈಮ್ ಸೇವ್ ಮಾಡೋಕೆ ಏನಂತ ಬರೀತಾರೆ, ಕೌಂಟರ್ ++ ಅಂತ ಬರೀತಾರೆ ಈ ಥರ. ಇದಕ್ಕೆ ಪ್ರಿಫಿಕ್ಸ್ ಅಥವಾ ಪೋಸ್ಟ್ ಫಿಕ್ಸ್ ಅಂತಾರೆ ಇದಕ್ಕೆ, ಯಾಕಂದರೆ ಎಂಡಿಗೆ ಐತಲ್ಲ. ಸೊ ಈ ಥರ ಬರೆದ್ರು ಒಂದು, ಈ ಥರ ಬರೆದ್ರು ಒಂದು. ಇದು ಎಲ್ಲ ಲ್ಯಾಂಗ್ವೇಜ್ದೊಳಗೂ ಸಪೋರ್ಟ್ ಆಗುತ್ತೆ, ಆಯಿತಾ? ಸೊ ಈ ಥರ ನೀವು ಬರಿಬೋದು. ಬರೆದು ನೀವು ಅದನ್ನು ಸ್ಟ್ರಿಂಗ್ ಲೆಂತ್ ಕಂಡು ಹಿಡಿದು ಯು ಕ್ಯಾನ್ ರಿಟರ್ನ್ ಇಟ್ ಬ್ಯಾಕ್. ಫಂಕ್ಷನ್ ಟು ಗೆಟ್ ದ ಸ್ಟ್ರಿಂಗ್ ಲೆಂತ್ ಇದು ನೋಡ್ರಿ, ಆಲ್ರೆಡಿ ಎಲ್ಲ ಲ್ಯಾಂಗ್ವೇಜ್ದೊಳಗೆ ಇರ್ತೈತಿ ಇದು. ಬಟ್ ಇಂಟ್ರಿ ಒಳಗೆ ಕೇಳ್ತಾರೆ ನಿಮಗೆ ಇದನ್ನು, ಏನಂತಾರೆ, ಸ್ಟ್ರಿಂಗ್ ಲೆಂತ್ ಫಂಕ್ಷನ್ ಇಂಪ್ಲಿಮೆಂಟ್ ಮಾಡಿರಿ ಅಂತ ಹೇಳ್ತಾರೆ 7th. ಓಕೆ, ನಿಮ್ಗೆ ಹೇಳ್ದಂಗೆ ಇಲ್ಲೇನು ಫಂಕ್ಷನ್ ಗೆಟ್ str ಸ್ಟ್ರಿಂಗ್ ಲೆಂತ್ ಅಂತ ತಗೋರಿ. ಆಮೇಲೆ ಸ್ಟ್ರಿಂಗ್ ಇನ್ಪುಟ್. ಓಕೆ, ಸೊ ಸ್ಟ್ರಿಂಗ್ ಇಲ್ಲಿ ಸ್ಟ್ರಿಂಗ್ ಇನ್ಪುಟ್ ಐತಿ, ಇದಕ್ಕೆ ನೀವು ಇಲ್ಲಿ ಸ್ಟ್ರಿಂಗ್ ಅಂತ ತಗೋರಿ. ಆಮೇಲೆ ರಿಟರ್ನ್ ಟೈಪ್ ಏನಿದ್ರದ್ದು ಇಂಟೀಜರ್, ಯಾಕಂದ್ರೆ ಲೆಂತ್ ರಿಟರ್ನ್ ಮಾಡತ್ತೀರಿ, ಕರೆಕ್ಟಾ? ಇದನ್ನು ಬರೀಲಿಲ್ಲ ಅಂದ್ರೂ ನಡಿತೈತಿ. ಐ ಆಮ್ ಜಸ್ಟ್ ರೈಟಿಂಗ್ ಇಟ್ ಎಕ್ಸ್ಪ್ಲಿಸಿಟ್ಲಿ ಹಿಯರ್. ಈಗ ನಿಮಗೆ ಆಲ್ರೆಡಿ ಫಾರ್ ಲೂಪ್ ನೋಡಿದ್ರಲ್ಲ, ಫಾರ್ ಈಚ್ ಕ್ಯಾರೆಕ್ಟರ್ ಇನ್ ಏನಂತ ಬರೀಬೇಕು, ಸ್ಟ್ರಿಂಗ್ ಅಂತ ಬರೀಬೇಕು. ಆಮೇಲೆ ಇಲ್ಲೊಂದು ಕೌಂಟರ್ ತೊಗೊಂಡ್ಬಿಡ್ರಿ. ಏನು ಕೌಂಟರ್, ನೀವು ಇನಿಷಿಯಲಿ ಟೋಟಲ್ ಲೆಂತ್ ಹೇಳ್ಬೇಕಲ್ಲ. ಲೆಂತ್ ಹೇಳ್ಬೇಕಂದ್ರೆ ಎಲ್ಲಿಂದ 0ದಿಂದ ಶುರು ಮಾಡ್ತೀರಿ, 1ಇಂದ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ 1 ಓನ್ಲಿ, ಸೊ ದ್ಯಾಟ್ ಯು ವಿಲ್ ಕೌಂಟ್ ಇಟ್. ಒಂದೊಂದು ಕ್ಯಾರೆಕ್ಟರ್ ಆದಮ್ಯಾಗ ಯು ವಿಲ್ ಕೌಂಟ್ ಇಟ್ ಆ್ಯಂಡ್ ರಿಟರ್ನ್. ಬಟ್ ವಾಟ್ ಇಫ್ ದೆರ್ ಇಸ್ ನಥಿಂಗ್, ರೈಟ್? ಸೊ ದೆನ್ ಇಟ್ ವಿಲ್ ಬಿಕಮ್ 0. ಸೊ ಟು ಬಿ ಆನ್ ಸೇಫರ್ ಸೈಡ್ ಯು ಸ್ಟಾರ್ಟ್ ವಿತ್ 0. ಓಕೆ, 0 ಸ್ಟಾರ್ಟ್ ಮಾಡಿ ಇಲ್ಲಿ ಬಂದು ಏನು ಮಾಡಿರಿ, ಆ ಕೌಂಟರ್ ++ ಮಾಡಿರಿ. ಓಕೆ, ಸೊ ಇಲ್ಲಪ್ಪ ಅಂತಂದ್ರೆ ಕೌಂಟರ್ ಈಸ್ ಈಕ್ವಲ್ ಟು ಕೌಂಟರ್ +1. ಸೊ ಅದಿಲ್ಲಿ ಇಂಕ್ರಿಮೆಂಟ್ ಆಗುತ್ತೆ. ಸೊ ಈಗ ನಿಮ್ಮದು ಈ 3 ಕ್ಯಾರೆಕ್ಟರ್ ಇದ್ವು ಅಂದ್ರೆ, ಸೊ 1ನೇ ಕ್ಯಾರೆಕ್ಟರ್ ಬಂದಾಗ 0 ಇದ್ದಿದ್ದು 1 ಆಗುತ್ತೆ, 2ನೇದಿದ್ದಾಗ 1 ಇದ್ದಿದ್ದು 2 ಆಗುತ್ತೆ, ಮುಂದೆ 3 ಆಗುತ್ತೆ. ಆಮೇಲೆ ಇಲ್ಲಿ ಫೈನಲಿ ಈ ಲೂಪ್ ಎಂಡ್ ಆದಮ್ಯಾಗ, ಫಾರ್ ಲೂಪ್ ಆದಮೇಲೆ ದೆನ್ ಯು ರಿಟರ್ನ್ ಕೌಂಟರ್. ಓಕೆ, ಸೊ ದಿಸ್ ಈಸ್ ದ ಸ್ಟ್ರಿಂಗ್ ಲೆಂತ್. ಈಗ ಇದನ್ನು ಟೆಸ್ಟ್ ಮಾಡಿ ನೋಡೋಣಂತ. ಇಲ್ಲಿಂದ ಪ್ರಿಂಟ್, ನಾ ಇಲ್ಲೇನು ಮಾಡೋಣ, ಇನ್ಪುಟ್ 1 ಇಸ್ ಈಕ್ವಲ್ ಟು ಮಹೇಶ್. ಓಕೆ, ಸೊ ಇಲ್ಲೇನಂತ ಬರೀನು, ಸ್ಟ್ರಿಂಗ್ ಲೆಂತ್ ಆಫ್ ಇನ್ಪುಟ್ ಈಸ್ ಅಂತ ಬರೆದು ಇದನ್ನ ಇಲ್ಲಿ ಬ್ರೇಸಸ್ ಒಳಗೆ ನಾವು ಈ ಫಂಕ್ಷನ್ ಕಾಲ್ ಮಾಡೋಣ ಈ ಥರ. ಓಕೆ, ಸೊ ಇದು ನೋಡೋಕೆ ಒಂದಿಟ್ಟು ಇದು ಅನ್ನಿಸ್ಬೋದು, ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಏನು ಚಿಂತೆ ಮಾಡಬೇಡ್ರಿ. ನಾವು ಇಲ್ಲೇನು ಮಾಡತ್ತೇವೆ ಅಂದ್ರೆ, ಒಂದು ಇದು ವೇರಿಯೇಬಲ್ ಪ್ರಿಂಟ್ ಮಾಡ್ಸತ್ತೇವೆ, ಇನ್ನೊಂದು ಆ ಫಂಕ್ಷನ್ ಗೆಟ್ ಸ್ಟ್ರಿಂಗ್ ಲೆಂತ್ ಕಾಲ್ ಮಾಡತ್ತೇವೆ, ಆಯಿತಾ? ಹಿಂಗೆ ಮಾಡಿ ನೋಡೋಣ. ನಿಮ್ಗೆ ಆಮೇಲೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ನಾನು ಸಪ್ರೇಟಾಗಿ ಇನ್ವೋಕ್ ಮಾಡೋನು ತೋರಿಸ್ತೀನಿ. ಓಕೆ, ಇಲ್ಲಿ F ಹಾಕೋದು ಮರಿಬೇಡ್ರಿ. ದೆನ್ ಯು ಜಸ್ಟ್ ರನ್ ಇಟ್.
ಸ್ಟ್ರಿಂಗ್ ಲೆಂತ್ ಆಫ್ ಮಹೇಶ್ ಇಸ್ 6. 1 2 3 4 5 6 ಕರೆಕ್ಟಾ? ಸೊ ಬರೀ ಎಮ್ ಅಂತಷ್ಟು ಬರೆದ್ರಿ ಅಂದ್ರೆ ಸ್ಟ್ರಿಂಗ್ ಲೆಂತ್ ಆಫ್ ಎಮ್ ಈಸ್ 1. ವಾಟ್ ಇಫ್ ನೀವು ಏನು ಬರೀಲಿಲ್ಲ ಅಂದ್ರೆ ಸ್ಟ್ರಿಂಗ್ ಲೆಂತ್ ಇಸ್ 0. ಓಕೆ, ವಾಟ್ ಇಫ್ ಯು ಗಿವ್ ನನ್? ಓಕೆ, ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ಇದ್ರ ಬಗ್ಗೆ ನಾ ಡಿಟೆಕ್ಟ್ ಹೇಳ್ತೀನಿ. ನನ್ ಟೈಪ್ ಆಬ್ಜೆಕ್ಟ್ ಈಸ್ ನಾನ್ ಐಟ್ರೇಟೇಬಲ್ ಟೈಪ್ ಎರರ್ ಬಂತಿಲ್ಲಿ, ಆಯಿತಾ? ಸೊ ನಾನು ನಿಮಗೆ ಏನು ಮಾಡ್ತೀನಿ ಅಂದ್ರೆ ಇನ್ಪುಟ್ 1, ಓಕೆ, ಮುಂದೆ ಇನ್ಪುಟ್ 2 ಅವನ್ನೆಲ್ಲ ತೋರಿಸ್ತೀನಿ. ಯಾಕಂದ್ರೆ ಭಾಳ ಇಂಟರ್ವ್ಯೂಸ್ ಒಳಗೆ ಭಾಳ ಮಂದಿ ಮಿಸ್ಟೇಕ್ ಮಾಡೋದಿಲ್ಲೇ, ಆಯಿತಾ? ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಭಾಳ ಮಂದಿ ಕನ್ಫ್ಯೂಷನ್ ಆಗಿಬಿಡ್ತೈತಿ. ಹೀಗಾಗಿ ಫಂಡಮೆಂಟಲ್ಸ್ ಇವ್ರಿಗೆ ಬರೋಂಗಿಲ್ಲ ಅಂತ ನಮ್ಗೆ ಇಲ್ಲೇ ಗೊತ್ತಾಗ್ತೈತಿ, ಆಯಿತಾ? ಫುಲ್ ಕಾಪಿ ಮಾಡಿರಿ. ಇದನ್ನು ಇನ್ಪುಟ್ 2 ಮಾಡಿರಿ. ಇದನ್ನು ಇನ್ಪುಟ್ 1 ಐತಲ್ಲ, ಇದು ಇನ್ಪುಟ್ 1, ಇದು ಇನ್ಪುಟ್ 1 ಮಾಡಿರಿ. ಆಮೇಲೆ ಇಲ್ಲಿ ಇನ್ಪುಟ್ 3 ಮಾಡಿರಿ. ಇದನ್ನು 3 ಮಾಡಿ ಈಗ ಇಲ್ಲಿ ಒಂದು ಕ್ಯಾರೆಕ್ಟರ್ ಕೊಡ್ರಿ. ಇದನ್ನ ಇನ್ಪುಟ್ 3, ಓಕೆ. ದೆನ್ ಫೈನಲಿ ಇನ್ಪುಟ್ 4. ಓಕೆ, ನಾ ಏನು ಮಾಡಾಕ್ತೇನೆ ಅಂದ್ರೆ ಸೇಮ್ ಪ್ರೋಗ್ರಾಮನ್ನು ಬೇರೆ ಬೇರೆ ಸ್ಟ್ರಿಂಗ್ ಇನ್ಪುಟ್ಲೆ ಟೆಸ್ಟ್ ಮಾಡತ್ತೇನೆ. ನನ್ನ ಮುಂದೆ ಇಲ್ಲಿ ಏನೂ ಇಲ್ಲ, ಎಂಟಿ ಅಂದ್ರೆ ಅದರೊಳಗೆ ಯಾವ ಕ್ಯಾರೆಕ್ಟರು ಇಲ್ಲ, ಬರೀ ಕೋಡ್ಸ್ ಅಷ್ಟು ಅದಾವೆ. ಆಮೇಲೆ ಒಂದೇ ಕ್ಯಾರೆಕ್ಟರ್ ಇದೆ, ಆಮೇಲೆ ಇಲ್ಲಿ ಭಾಳ ಕ್ಯಾರೆಕ್ಟರ್ ಅದಾವೆ. ನೀವು ಯಾವುದೇ ಸ್ಟ್ರಿಂಗ್ ರಿಲೇಟೆಡ್ ಫಂಕ್ಷನ್ ಬರೆದ್ರಿ ಅಂದ್ರೆ ಇದನ್ನು ಎಲ್ಲ ಹ್ಯಾಂಡಲ್ ಮಾಡುವಂಗನ ಬರಿಬೇಕು ಕೋಡು. ಓಕೆ, ಇಂಟ್ರಿ ಒಳಗೆ ಮೇನ್ ಇದನ್ನ ನೋಡ್ತೀವಿ ನಾವು. ನೀವು ಇದನ್ನು ಹ್ಯಾಂಡಲ್ ಮಾಡ್ತಿರೋ ಇಲ್ಲೋ ನಿಮ್ಮ ಕೋಡ್ನಾಗ, ನಿಮ್ಮ ಕೋಡ್ ಕ್ರ್ಯಾಶ್ ಆಗ್ತಿತ್ತು ಇಲ್ಲೋ ಅಂತಂದು, ಆಯಿತಾ? ಈಗ ನನ್ನ ಕೋಡ್ ಕ್ರ್ಯಾಶ್ ಆಗ್ತೈತಿ, ಎರರ್ ಹೊಡೆ ಆಗ್ತೈತಿ. ಎಲ್ಲಿಗೆ? ನನಗೆ ಹೊಡೆ ಆಗ್ತೈತಿ. ಅದು ನೋಡೋಣ ಅದು ಹೆಂಗೆ ಫಿಕ್ಸ್ ಮಾಡೋದು ಅಂತ. ಓಕೆ, ಸೊ ಈಗ ಡಿಬಗ್ ಮಾಡೋಕ್ಕೆ ಶುರು ಮಾಡೋಣ. ಇನ್ಪುಟ್ ನನ್ ಅಂದ್ರೆ ಏನು ಇಲ್ಲಿ ಇದ್ರಾಗ ಹಾಕಿ ನೋಡೋಣಂತ ವಾಚ್ನಾಗ, ಆಯಿತಾ? ಏನಂತ ಹಾಕೋಣ ಇಲ್ಲಿ? ಇನ್ಪುಟ್ 1. ಇದು ನೋಡ್ರಿ ನನ್ ಅಂತೈತಿ. ಯಾರ್ಯಾರು ಸಿ ಬ್ಯಾಕ್ಗ್ರೌಂಡ್ದಿಂದ C++, ಜಾವಾ ಬಂದಿರಲ್ಲ, ದಿಸ್ ಈಸ್ ಈಕ್ವಲ್ ಟು ನಲ್ ಪಾಯಿಂಟರ್. ಓಕೆ, ಅಂದರೆ ಇಟ್ ಡಸಂಟ್ ಪಾಯಿಂಟ್ ಎನಿವೇರ್. ಸೊ ದಟ್ ಈಸ್ ವಾಟ್ ಇಟ್ ಈಸ್ ಕಾಲ್ಡ್ ನನ್ ಇನ್ ಪೈಥಾನ್. ಈ ಥರ ನನ್ ಇನ್ಪುಟ್ ಕೊಟ್ಟಾಗ ಇಲ್ಲಿ ಏನಾಗ್ತೈತೆ ಅಂತ ನೋಡೋಣ. ಇದರೊಳಗೆ ಎಂಟ್ರ್ ಆಗೋಣ. ಈಗ ಇಲ್ಲಿ ಬಂದೀವಿ. ಇಲ್ಲಿ ನೋಡ್ರಿ, ಈಗ ಇದೇನು ಇನ್ಪುಟ್ ಐತಲ್ಲ ಸ್ಟ್ರಿಂಗ್, ಅದು ನನಗೆ ಸೆಟ್ ಆಗೈತೆ, ಆದ್ರೆ ನಾ ಇಲ್ಲಿ ಬಂದುಬಿಟ್ಟು ಡೈರೆಕ್ಟ್ ಫಾರ್ ಲೂಪ್ ಫಾರ್ ಕ್ಯಾರೆಕ್ಟರ್ ಇನ್ ಸ್ಟ್ರಿಂಗ್ ಅಂದ್ರೆ ಎರರ್ ಹೊಡಿಯುತ್ತೆ ನೋಡ್ರಿ. ಈಗ ಹಾಂ ಬಂತು ನೋಡ್ರಿ ಎರರ್. ಏನಂತ ಬಂತು? ನನ್ ಟೈಪ್ ಆಬ್ಜೆಕ್ಟ್ ಈಸ್ ನಾಟ್ ಐಟ್ರೇಟೇಬಲ್. ನಾವು ಅಲ್ಲಿ ಏನೂ ಇಲ್ಲಪ್ಪ ಅಂದ್ರೆ ಅದ್ರ ಮ್ಯಾಗ ಏನು ಐಟ್ರೇಷನ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಐಟ್ರೇಷನ್ ಅಂದ್ರೆ ಒಂದೊಂದು ಅದನ್ನು ರೀಡ್ ಮಾಡೋದು ಐಟಮ್ಗಳು, ಅದನ್ನು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಬರಾಗ್ತೈತಿ. ಸೊ ನನ್ ಟೈಪ್ ಆಬ್ಜೆಕ್ಟ್ ಈಸ್ ನಾಟ್ ಐಟ್ರೇಟೇಬಲ್ ಅಂತ ಹೇಳತೈತೆ ಅದು. ಅದರ ಅರ್ಥ ನಾವು ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಇಲ್ಲಿ ಏನಂತಂದ್ರೆ, ಇಲ್ಲೊಂದು ಇಫ್ ಕಂಡೀಷನ್ ಬರಿಬೇಕು ನಾವು. ಏನಂತ? ಇಫ್ ಸ್ಟ್ರಿಂಗ್ ಈಸ್ ನಾಟ್ ಈಕ್ವಲ್ ಟು ನನ್, ಅದು ಇತ್ತಂದ್ರೆ ಅಷ್ಟ ನೀವು ಏನು ಮಾಡಿರಿ, ಈ ಫಾರ್ ಲೂಪ್ ರನ್ ಮಾಡಿರಿ ಅಂತ ಹೇಳ್ಬೇಕು. ಗೊತ್ತಾಯ್ತಾ? ಅದನ್ನು ಬಿಟ್ಟು ಬೇರೆ ಎಲ್ಲ ಕಂಡೀಷನ್ದಾಗ ಅದು ಒಂದೇ ಕ್ಯಾರೆಕ್ಟರ್ ಇರಲಿ, ಖಾಲಿ ಇರಲಿ, ಅಥವಾ 10 ಇರಲಿ, 100 ಇರಲಿ, 1000 ಇರಲಿ, ಅದು ಎಲ್ಲದೂ ವರ್ಕ್ ಆಗ್ತೈತಿ ಇದು ಈ ಲೈನ್. ಬಟ್ ಆದ್ರೆ ಅದು ನನ್ನ ಇತ್ತಂದ್ರೆ ಅಷ್ಟು ವರ್ಕ್ ಆಗಲ್ಲ. ಮತ್ತು ನನ್ನಿದ್ರೆ ಏನು ಮಾಡ್ಬೇಕ್ರಿ ಅಂತ ಅವಾಗ ಇಂಟರ್ವ್ಯೂ ಕೇಳ್ಬೇಕು ನೀವು. ನನ್ನಿದ್ರೆ ಏನು ಲೆಂತ್ ಕೊಡೋಣ ನಿಮ್ಗೆ ವಾಪಸ್, 0 ಕೊಡೋನು, ಎರರ್ ಕೊಡೋನು ಅಂತ. ಅವರಿಲ್ಲ ಎಕ್ಸೆಪ್ಷನ್ ಥ್ರೋ ಮಾಡಿರಿ ಅಂದರೆ ಎಕ್ಸೆಪ್ಷನ್ ಥ್ರೋ ಮಾಡೋಣ. ಆ ಎಕ್ಸೆಪ್ಷನ್ ಹೆಂಗೆ ಥ್ರೋ ಮಾಡ್ತಾರಂತ ಇನ್ನೂ ನಾನು ಕವರ್ ಮಾಡಿಲ್ಲ. ಅದನ್ನು ಅದ್ರ ಬಗ್ಗೆ ಎರರ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ ಬಗ್ಗೆ ಒಂದು ಸಪ್ರೇಟ್ ಸೆಷನ್ ಇರುತ್ತಲ್ಲ, ಅಲ್ಲರ ಕವರ್ ಮಾಡ್ತೀನಿ. ಈಗ ಸದ್ಯ ಏನೋ ಇಂಟರ್ವ್ಯೂರ್ ಇಲ್ಲ ನನ್ನ ಇತ್ತಪ್ಪ ಅಂದ್ರೆ 0 ರಿಟರ್ನ್ ಮಾಡಂದಾರ ಅಂತ ಅಂದ್ಕೊಳ್ಳು. ಸೊ ಇವು ರಿಟರ್ನ್ 0. ಇಲ್ಲಿ 0 ಸೆಟ್ ಮಾಡಿರಲ್ಲ, ಈ ಫಾರ್ ಲೂಪ್ ಒಳಗೆ ಹೋಗಬೇಡ್ರಿ. ಹೋಗಕ್ಕೆ ಹೋಗಿಲ್ಲ ಅಂದರೆ ಇದು ಕೌಂಟರ್ ವ್ಯಾಲ್ಯೂ 0ನೇ ಇರ್ತೈತಿ. ಓಕೆ, ಸೊ ಈಗ ಏನು ಮಾಡೋಣ, ಮತ್ತೆ ಡಿಬಗ್ ಮಾಡಿ ನೋಡೋಣ ವರ್ಕ್ ಆಗುತ್ತೆ ಇಲ್ಲ ಅಂತ. ಸೊ ಇಲ್ಲಿ ಬಂದ್ವಿ, ನೆಕ್ಸ್ಟ್ ಲೈನ್ ಎಂಟರ್ ಆಗ್ರಿ, ನೆಕ್ಸ್ಟ್ ಲೈನ್ ಈಗ ಬಂದ್ವಿ. ಇಲ್ಲಿ ಏನೈತಿ? ಸ್ಟ್ರಿಂಗ್ ನನ್ ಐತಿ.
ಸ್ಟ್ರಿಂಗ್ ನನ್ ಇರೋಣ ಇದು ಲೂಪ್ದೊಳಗೆ ಹೋಗಂಗೇನಿಲ್ಲ, ಅದನ್ನು ಬಿಟ್ಟು ಡೈರೆಕ್ಟ್ ಎಲ್ಲಿ ಬಂತು, ರಿಟರ್ನ್ ಕೌಂಟ್ರಿಗೆ ಬಂತು. ರಿಟರ್ನ್ ಕೌಂಟ್ರಿಗೆ ಬಂದು ಈಗ ಅದು ಪ್ರಿಂಟ್ ಆಯಿತು. ಇಲ್ಲಿ ನೋಡ್ರಿ, ಇಲ್ಲಿ ಟರ್ಮಿನಲ್ ಒಳಗೆ ಸ್ಟ್ರಿಂಗ್ ಲೆಂತ್ ಈಸ್ ನನ್, ಸ್ಟ್ರಿಂಗ್ ಲೆಂತ್ ಆಫ್ ನನ್ ಈಸ್ 0. ಆ ನನ್ನು ಪ್ರಿಂಟ್ ಆಯ್ತು ಇಲ್ಲಿ, ಕರೆಕ್ಟಾ? ಸೊ ದಟ್ ಇನ್ಪುಟ್ ಏನು ನನ್ ಇತ್ತಲ್ಲ. ಈಗ ನೆಕ್ಸ್ಟ್ ಈಗ ಇದು ನೋಡ್ರಿ, ಇದಕ್ಕೆ ಏನಂತಾರೆ ಅಂದ್ರೆ ಇದಕ್ಕೆ ನಲ್ ಅಂತಾರೆ. ಓಕೆ, ದಿಸ್ ಇಸ್ ಯೂಶ್ವಲಿ ಬೇರೆ ಲ್ಯಾಂಗ್ವೇಜ್ನಾಗ ಇದಕ್ಕೆ ಏನಂತಾರೆ, ನಲ್ ಸ್ಟ್ರಿಂಗ್ ಅಥವಾ ನಲ್ ಅಂತಾರೆ. ಓಕೆ, ಇದಕ್ಕೆ ಏನಂತಾರೆ, ಎಂಪ್ಟಿ ಸ್ಟ್ರಿಂಗ್ ಅಂತಾರೆ. ಇದಕ್ಕೆ ಅಂದ್ರೆ ಸ್ಟ್ರಿಂಗ್ ಕರೆಕ್ಟ್ ಐತಿ ಆದ್ರೆ ಖಾಲಿ ಐತಿ. ಈಗ ಜನರಲಿ ನಾವು ಡಬ್ಬಿ ಐತಿ ಆಯಿತಾ, ಆ ಡಬ್ಬಿ ಖಾಲಿ ಐತಿ ಅಂತೀವಲ್ಲ, ಅದು ಇದು ಡಬ್ಬಿ ಖಾಲಿ, ಇನ್ಪುಟ್ಟು ಅಂದ್ರೆ ಡಬ್ಬಿ ಖಾಲಿ. ಇದು ಏನಂತಂದ್ರೆ ಡಬ್ಬಿನ ಇಲ್ಲ ಅಂದಂಗೆ ಇದು. ದೆರ್ ಇಸ್ ನೋ ಕಂಟೈನರ್ ಓನ್ಲಿ, ದಟ್ ಈಸ್ ವಾಟ್ ಈಸ್ ನನ್. ಇಲ್ಲಿ ಕಂಟೈನರ್ ಐತಿ, ಅದರ ಕಂಟೈನರ್ದಾಗ ಏನೂ ಇಲ್ಲ. ಇದೇನಂದ್ರೆ ಕಂಟೈನರ್ ಐತಿ, ಅದರೊಳಗೆ ಒಂದು ಉಂಡೆ ಐತಿ ಅಂತ ಅಂದಂಗೆ ಇದು ಎಮ್ ಅಂದ್ರೆ. ಓಕೆ, ಸೊ ಓನ್ಲಿ ಒನ್ ಐಟಮ್ ಈಸ್ ಪ್ರೆಸೆಂಟ್. ಓಕೆ, ಇದರೊಳಗೆ ಇಲ್ಲೇನಪ್ಪ ಅಂತಂದ್ರೆ ಮೆನಿ ಐಟಮ್ಸ್ ಆರ್ ಪ್ರೆಸೆಂಟ್. ಸೊ ಈಗ ಇದನ್ನು ರನ್ ಮಾಡಿ ನೋಡು, ಇಲ್ಲದೀವಲ್ಲ. ಸೊ ಲೆಟ್ಸ್ ಡಿಬಗ್ ಇಟ್. ಎಂಪ್ಟಿ ಇದಾಯ್ತಾ? ಸೊ ಆಟೋಮೆಟಿಕ್ಲಿ ಸ್ಕಿಪ್ ಆಯಿತು, ಸ್ಕಿಪ್ ಆಗಿ ಅದು ಪ್ರಿಂಟ್ ಆಯಿತು. ಆಮೇಲೆ ಇದು 1 ಇದ್ದಾಗ ಅಂಕರ ವರ್ಕ್ ಆಗೇ ಆಗುತ್ತೆ. ಅದು ಇಫ್ ಕಂಡೀಷನ್ ಹೆಂಗೆ ವರ್ಕ್ ಆಗುತ್ತೆ ನೋಡ್ರಿ ಅಲ್ಲಿ. ಸೊ ಇಲ್ಲಿ ಬಂದ್ವಿ, ಸ್ಟ್ರಿಂಗ್ ನಾಟ್ ಈಕ್ವಲ್ ಟು ನನ್ನ ಇದು ಕಂಡೀಷನ್ ಫಾಲ್ಸ್ ಆಯಿತು. ಫಾಲ್ಸ್ ಆಗಾನ ಏನಾಗ್ತೈತಿ, ಫಾರ್ ಲೂಪ್ ಒಳಗೆ ಎಂಟರ್ ಆಗುತ್ತೆ, ಕೌಂಟ್ ಮಾಡುತ್ತೆ, ಕೌಂಟ್ ಮಾಡಿ ಅದನ್ನು ರಿಟರ್ನ್ ಮಾಡುತ್ತೆ. ಸೊ ಯು ಎಂಡ್ ಅಪ್ ಪ್ರಿಂಟಿಂಗ್ ದ್ಯಾಟ್ ಲೆಂತ್ ಆಫ್ ಎಮ್ ಇಸ್ ದಿಸ್. ಈಗ ಇನ್ನೇನು ಮಾಡೋಣ, ಡೈರೆಕ್ಟ್ ರನ್ ಮಾಡಿ ನೋಡ್ಬಿಡೋಣ. ಸೊ ಸ್ಟ್ರಿಂಗ್ ಲೆಂತ್ ಆಫ್ ನನ್ ಈಸ್ 0, ಸ್ಟ್ರಿಂಗ್ ಲೆಂತ್ ಆಫ್ ಎಂಟಿ ಸ್ಟ್ರಿಂಗ್, ಅದು ಎಂಟಿ ಇದ್ದದಕ್ಕೆ ಅಲ್ಲಿ ಏನೂ ಪ್ರಿಂಟ್ ಆಗಿಲ್ಲ, ಅದಕ್ಕೆ ಅಲ್ಲಿ ಗ್ಯಾಪ್ ಐತಿ. ಆಫ್ ಡ್ಯಾಶ್ ದಿಸ್ ಈಸ್ 0 ಅಂತ ಬಂದೈತಿ ಇಲ್ಲಿ. ಓಕೆ, ಸ್ಟ್ರಿಂಗ್ ಲೆಂತ್ ಆಫ್ ಎಮ್ ಈಸ್ 1, ಸ್ಟ್ರಿಂಗ್ ಲೆಂತ್ ಆಫ್ ಮಹೇಶ್ ಈಸ್ 6. ಓಕೆ, ಇದು ಭಾಳ ಭಾಳ ಇಂಪಾರ್ಟೆಂಟ್ ಐತಿ. ಭಾಳ ಜನ ಎಂಟ್ರಿ ಒಳಗೆ ತಪ್ಪು ಮಾಡೋದು ಇಲ್ಲೇನ. ಇವು 4 ಡಿಫ್ರೆನ್ಸನ ಅರ್ಥ ಆಗಲ್ಲ, ಎಷ್ಟೋ ಮಂದಿ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನು ಲಕ್ಷ ಕೊಟ್ಟು ಕೇಳ್ರಿ, ನೆನ್ಪಿಟ್ಕೋರಿ, ಇದನ್ನು ಕೋಡ್ ಬರೆದು ಡಿಬಗ್ ಮಾಡಿ ನೋಡ್ರಿ, ಮತ್ತು ಮರ್ಯಾಕೆ ಹೋಗ್ಬೇಡ್ರಿ. ಸೊ ಲೆಟ್ಸ್ ಮೂವ್ ಆನ್ ಟು ಇದನ್ನು ಇನ್ವೊಕೇಶನ್ಗೆ ಮೂವ್ ಮಾಡಿಬಿಡೋಣ. ಡೆಫಿನಿಷನ್ invoke underscore get string length. ಇದೆಲ್ಲ ಸ್ಯಾಂಪಲ್ ಇನ್ಪುಟ್ ಅಲ್ಲಿ ಮೂವ್ ಮಾಡಿಬಿಡೋಣ. ಓಕೆ, ಯಾರ್ಯಾರಿಗೆ ಈ ಪ್ರಿಂಟ್ ಎಫ್ನಾಗ ನಾವು ಬರೆಯೋದು ಕನ್ಫ್ಯೂಷನ್ ಆಗತ್ತೈತ್ಲೆ ಅವ್ರಿಗೆ ಒಂದು ಸಜೆಷನ್ ಏನಪ್ಪ ಅಂತಂದ್ರೆ, ಇದು ಪ್ರಿಂಟ್ ಎಫ್ನಾಗ ಏನು ರೀ ನಿಮ್ಮ ಪ್ರಿಂಟ್ ಎಫ್ನ ಕಾಂಪ್ಲಿಕೇಟೆಡ್ ಅನ್ಸಿತ್ತಂದ್ರೆ ನೀವು ಸಿಂಪಲಾಗಿ ಹಿಂಗೂ ಬರಿಬೋದು. ಹೆಂಗೆ, ಆ ಫಂಕ್ಷನ್ ಏನು ಕಾಲ್ ಮಾಡಾಕ್ತೇನಲ್ಲ, ಲೆಂತ್ ಈಸ್ ಈಕ್ವಲ್ ಟು ಅಂತ ಬರೆದು, ಇದೇನು ಫಂಕ್ಷನ್ ಇಲ್ಲಿ ಕಾಲ್ ಮಾಡಾಕ್ತೇನಲ್ಲ ಇದನ್ನ ಇದ್ರಿಗೆ ಬರೀರಿ. ಹಿಂಗೆ ಬರೆದು ಏನು ಮಾಡಿರಿ, ಈ ಲೆಂತನ್ನು ಇಲ್ಲಿ ಪ್ರಿಂಟ್ ಮಾಡಿರಿ ಅಷ್ಟೇ. ನಿಮ್ಗೆ ಅದು ಫಂಕ್ಷನ್ ಇಲ್ಲಿ ಹೆಂಗೆ ಕಾಲ್ ಮಾಡ್ತೀರಿ ಅಂತ ಏನಾರ ಕನ್ಫ್ಯೂಷನ್ ಆಗತ್ತಿತ್ತಂದ್ರೆ ಈ ಥರ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿ ಈ ಫಂಕ್ಷನ್ ಇನ್ವೋಕ್ ಮಾಡಿ ಅದನ್ನು ಇಲ್ಲಿ ಪಾಸ್ ಮಾಡಿರಿ. ಓಕೆ, ಅದೇ ರೀತಿ ಬೇರೆದಕ್ಕೂ ಹಂಗೆ ಮಾಡ್ಕೋಬೋದು ನೀವು ಬೇಕಿದ್ರೆ. ಓಕೆ, ದಟ್ಸ್ ಇಟ್. ಸೊ I think this is an important ಇದು example string length addu, and you covered different types of strings and all. Okay, so now move on to the question number 8. 8th question ಏನಂತಂದ್ರೆ count of vowels. ಸೊ ಇಂಗ್ಲೀಷ್ ಒಳಗೆ ನೀವು ಒಂದು ಸ್ಟ್ರಿಂಗ್ ಇನ್ಪುಟ್ ಕೊಟ್ಟಿರ್ತಾರ, ಅದರೊಳಗೆ ಓವೆಲ್ಸ್ ಕಂಡುಹಿಡಿಬೇಕು. ಓವೆಲ್ಸ್ ಅಂದರೆ ಏನು, ಓವೆಲ್ಸ್ ಅಂದರೆ ಸ್ವರಗಳು, ಆಯಿತಾ? ಸೊ ದಟ್ ಈಸ್ ಅವರ್ ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ಏನು, ಕೌಂಟ್ ಆಫ್ ಓವೆಲ್ಸ್. ಏನದವ್ರಿ ಓವೆಲ್ಸ್? ಎ, ಇ, ಐ, ಓ, ಯು. ಓಕೆ, ಎ, ಇ, ಐ, ಓ, ಯು. ಆಮೇಲೆ ಇದನ್ನು ಇದು ಲೋವರ್ ಲೆಟರ್ ಇದ್ರೊಳಗೆ ಐತೆ, ಕ್ಯಾಪಿಟಲ್ ಒಳಗೆ ಎ, ಇ, ಐ, ಓ, ಯು. ಸೊ ಅಗೇನ್ ನೀವು ಇದೇ ಹಿಂದಿನ ಪ್ರೋಗ್ರಾಮ್ದಾಗ ಏನು ಕಾನ್ಸೆಪ್ಟ್ಸ್ ಕಲ್ತಿರಲ್ಲ, ಆ ಸ್ಟ್ರಿಂಗ್ ತೊಗೊಳ್ಳೋದು, ಅದ್ರದ್ದು ಒಂದೊಂದು ಕ್ಯಾರೆಕ್ಟರ್ನ ಐಟ್ರೇಟ್ ಮಾಡೋದು, ಅದ್ರ ಮ್ಯಾಗಿಂದ ನೆಕ್ಸ್ಟ್ ಲಾಜಿಕ್ ಇದು ಸೇಮ್ ಅದರಂಗೆ ಇರುತ್ತೆ. ಒಂದೀಟ್ ಎಕ್ಸ್ಟೆನ್ಷನ್ ಇರುತ್ತೆ. ಎಕ್ಸ್ಟೆನ್ಷನ್ ಏನಿರುತ್ತಂದ್ರೆ, ಆ ಒಂದೊಂದು ಕ್ಯಾರೆಕ್ಟರ್ ನೀವೇನು ರೀಡ್ ಮಾಡಾಕ್ತೀರಿ, ಆ ರೀಡ್ ಮಾಡಿದ ಕ್ಯಾರೆಕ್ಟರು ಇದ್ರ ಜೊತೆ ಏನಾರ ಮ್ಯಾಚ್ ಆಗುತ್ತೇನೋ ಅಥವಾ ಇದ್ರ ಜೊತೆ ಮ್ಯಾಚ್ ಆಗುತ್ತೇನೋ ಅಂತ ನೋಡ್ಬೇಕು. ಇಲ್ಲಿ ಏನಂತಂದ್ರೆ ನೋಡ್ರಿ, ರೇಂಜ್ ಇಲ್ಲ ಇಲ್ಲಿ.
ಯಾಕಂದ್ರೆ ಅದ್ರ ನಡು ಗ್ಯಾಪ್ ಐತಿ. ಅವನೇನು 0 to 9 ನೋಡಿದ್ವಲ್ಲ ಆ ಥರ ಇಲ್ಲ ಇಲ್ಲಿ. ಸೊ ಲೆಸ್ ದೆನ್ ಗ್ರೇಟರ್ ದೆನ್ ಅಂತ ಇಲ್ಲಿ ಬರೆಯಕ್ಕೆ ಬರೋಂಗಿಲ್ಲ. ಸೊ ಇದರ ಅರ್ಥ ಯು ಹ್ಯಾವ್ ಟು ಇಂಡಿವಿಜುವಲಿ ಚೆಕ್ ಇದು ಸ್ಮಾಲ್ ಎ ಐತೇನೋ ಕ್ಯಾಪಿಟಲ್ ಎ ಐತೇನೋ ಸ್ಮಾಲ್ ಎ ಐತೇನೋ ಕ್ಯಾಪಿಟಲ್ ಎ ಐತೇನೋ. ಸೊ ಇಷ್ಟೊಂದೆಲ್ಲ ಚೆಕ್ಸ್ ಬರಿಬೇಕು. ಸೊ ಆ ಚೆಕ್ಸ್ ನೀವು ಹೆಂಗೆ ಬರಿತೀರಿ ಇಫ್ದೊಳಗೆ, ಇಫ್ ಕಂಡೀಷನ್ದಾಗ ಆ್ಯಂಡ್ ಕಂಡೀಷನ್ ಯೂಸ್ ಮಾಡ್ತೀರೋ ಅಥವಾ ಆರ್ ಯೂಸ್ ಮಾಡ್ತೀರೋ, ರೈಟ್? ಸೊ ನೀವು ಆ್ಯಂಡ್ ಕಂಡೀಷನ್ ಯೂಸ್ ಮಾಡ್ತೀರಿ ಅಥವಾ ಆರ್ ಯೂಸ್ ಮಾಡ್ತೀರಿ. ಈ ರೀತಿ ನಿಮಗೆ ಏನಂದ್ರೆ ಇದೊಂದು ಮೇನ್ ಕ್ವಶನ್. ಆಮೇಲೆ ಅದನ್ನು ಯಾವ ಥರ ಕೋಡ್ ಬರೀತೀರಿ. ಆಮೇಲೆ ಕೌಂಟಿಂಗ್ ಮಾಡೋದು ಏನಿತ್ತಲ್ಲ, ಕೌಂಟ್ ಮಾಡೋದು ಇದೇ ನೀವು ಕಲಿತ್ರಿ ಆಲ್ರೆಡಿ. ಸ್ಟ್ರಿಂಗ್ ಲೆಂತ್ನಾಗ ಒಂದು ಕೌಂಟರ್ ತೊಗೊಂಡು ಹೆಂಗೆ ಕೌಂಟ್ ಮಾಡೋದು ಅಂತ ಕಲ್ತೀರಿ. ಸೊ ಅಗೇನ್ ಯು ಹ್ಯಾವ್ ಟು ಯೂಸ್ ಅ ಕೌಂಟರ್, ಆಯಿತಾ? ಕೌಂಟರ್ ಯೂಸ್ ಮಾಡಿಕೊಂಡು ದೆನ್ ಯು ಹ್ಯಾವ್ ಟು ಪ್ರತಿ ಸರಿ ಈ ಓವೆಲ್ಸ್ ಯಾವ್ದಾರ ಬಂದು ಅಂದ್ರೆ ಆ ಕೌಂಟರ್ನ ಇನ್ಕ್ರಿಮೆಂಟ್ ಮಾಡಬೇಕು. ಸೊ ಇದಕ್ಕೆ ಏನೇನು ಬೇಕು ಈಗ ಮುಖ್ಯವಾಗಿ ಒಂದು ಲೂಪ್ ಬೇಕು. ಇದರದ್ದು ಇನ್ಪುಟ್ ಔಟ್ಪುಟ್ ಬರೆಯೋಣ ಅಂತ. ಸೊ ಇನ್ಪುಟ್ ಏನು ಬರುತ್ತಾ, ಸ್ಟ್ರಿಂಗ್ ಬರುತ್ತಾ. ಔಟ್ಪುಟ್ಟು ಏನು ಬರುತ್ತಾ, ಕೌಂಟ್ ಬರುತ್ತೆ. ಎದ್ರದ್ದು ಕೌಂಟ್ ಆಫ್ ಓವೆಲ್ಸ್ ಬರುತ್ತೆ. ಓಕೆ. ಸೊ ಇದ್ರದ್ದು ಡೇಟಾ ಟೈಪ್ ಏನಾಯ್ತು ಅವಾಗ, ಇಂಟೀಜರ್ ಆಯಿತು. ಇದ್ರದ್ದು ಇಲ್ಲಿ ಡೇಟಾ ಟೈಪ್ ಸ್ಟ್ರಿಂಗ್ ಆಯಿತು. ಆಮೇಲೆ ಯು ಕ್ಯಾನ್ ಕಾಲ್ ದ ಫಂಕ್ಷನ್ ಸಮಥಿಂಗ್ ಲೈಕ್ ಗೆಟ್ ಕೌಂಟ್ ಆಫ್ ಓವೆಲ್ಸ್ ಅಂತ. ಯು ಕ್ಯಾನ್ ಕಾಲ್ ಇಟ್ ಲೈಕ್ ದ್ಯಾಟ್. ಸೊ ಇದ್ರೊಳಗೆ ಮೇನ್ ಲಾಜಿಕ್ ನಿಮ್ದು ಏನೇನು ಬಂತು, ಫಸ್ಟ್ ಒಂದು ಲೂಪ್ ಬರಬೇಕು, ಇದಕ್ಕೆ ಮುಂದೆ ಒಂದು ಕೌಂಟರ್ ಬೇಕು, ಆಮೇಲೆ ಏನು ಬೇಕು, ಇಫ್ ಕಂಡೀಷನ್ ಬೇಕು. ಇಫ್ ಕಂಡೀಷನ್ ಎದಕ್ಕೆ ಬೇಕು, ಅದನ್ನು ಚೆಕ್ ಮಾಡೋಕೆ. ಅದೇನು ಹೇಳಿದ್ನಲ್ಲ ಎ ಐ ಒ ಯು ಅಂತ, ಅದರೊಳಗೆ ಐತೇನು ಇಲ್ಲ ಅಂತ ಚೆಕ್ ಮಾಡೋಕೆ ಒಂದು ಇಫ್ ಕಂಡೀಷನ್ ಬೇಕು. ಸೊ ಈ ಮಾಹಿತಿ ಯೂಸ್ ಮಾಡಿಕೊಂಡು ಈಗ ಇದನ್ನು ಸ್ವಂತವಾಗಿ ನೀವು ಕೋಡ್ ಬರೆಯೋಕೆ ಟ್ರೈ ಮಾಡಿ ನೋಡಿರಿ. ಫಂಕ್ಷನ್ ಟು ಕೌಂಟ್ ಓವೆಲ್ಸ್ in the given string. ಓಕೆ. ಸೊ ಡೆಫಿನಿಷನ್ ಏನು ಹೆಸರು ಕೊಡ್ಬೇಕು ಇದಕ್ಕೆ, ಕೌಂಟ್ ಓವೆಲ್ಸ್, ಕೌಂಟ್ ಅಂಡರ್ಸ್ಕೋರ್ ಓವೆಲ್ಸ್. ಓಕೆ. ಪೈಥಾನ್ದಾಗ ಇನ್ನೊಂದು ಏನಂತಂದ್ರೆ ಈ ಥರ ಅಂಡರ್ಸ್ಕೋರ್ ಹಾಕಿ ಬರೋದು ಜಾಸ್ತಿ ಪ್ಯಾಟ್ರನ್ ಐತಿ. ಈ ಥರ ಇಲ್ಲಿ ಬರ್ದಿನಲ್ಲ ಹಂಗೆ ಕೌಂಟ್ ಓವೆಲ್ಸ್ ಅಂತ ಬರೋದು. ದೆನ್ ಏನಪ್ಪ ಸ್ಟ್ರಿಂಗ್ ಇನ್ಪುಟ್ ಇದಕ್ಕೂ, ಆಯಿತಾ? ಆಮೇಲೆ ಔಟ್ಪುಟ್ ಏನು, ಔಟ್ಪುಟ್ ಇಂಟೀಜರ್, ಕೌಂಟ್ ರಿಟರ್ನ್ ಮಾಡ್ಬೇಕಲ್ಲ ನೀವು. ಸೊ ಈಗ ಇಲ್ಲಿ ಏನು ಮಾಡಿರಿ, ಒಂದು ಕೌಂಟರ್ ತೊಗೊರಿ. ಫಸ್ಟ್ ಕೌಂಟರ್ ಎಷ್ಟಕ್ಕೆ ಸೆಟ್ ಮಾಡಿರಿ, 0ಗೆ ಸೆಟ್ ಮಾಡಿರಿ. ಅದಾದಮೇಲೆ ಈಗ ಒಂದೊಂದು ಕ್ಯಾರೆಕ್ಟರ್ ಫಾರ್ ಈಚ್ ಕ್ಯಾರೆಕ್ಟರ್ ಇನ್ ಸ್ಟ್ರಿಂಗ್ ಒಂದೊಂದು ಐಟ್ರೇಟ್ ಮಾಡಬೇಕು. ಇಲ್ಲೇನು ಚೆಕ್ ಮಾಡ್ಬೇಕು ಈಗ, ಇಫ್ ದಟ್ ಕ್ಯಾರೆಕ್ಟರ್ ಈಸ್ ಈಕ್ವಲ್ ಟು ಏನು ಸ್ಮಾಲ್ ಎ ಇಲ್ಲ ಅಥವಾ ಆರ್ ದಟ್ ಕ್ಯಾರೆಕ್ಟರ್ ಈಸ್ ಈಕ್ವಲ್ ಟು ಈ ಥರ ಬರೆದು ಏನು ಮಾಡೋಣ, ಕಾಪಿ ಪೇಸ್ಟ್ ಮಾಡಿಬಿಡೋಣ, ಜಲ್ದಿ ಆಗತ್ತೆ ಕೆಲಸ. ಓಕೆ. ಸೊ ಏನೇನಿತ್ತದು, ಎ ಇ ಐ ಓ ಯು, ಆಮೇಲೆ ಕ್ಯಾಪಿಟಲ್ ಎ ಇ, ಒಂದು ನಿಮಿಷ, ಇ ಐ ಓ ಯು. ಓಕೆ. ಸೊ ಇಲ್ಲಿ ಇದು ಆರ್ ಕ್ಲೋಸ್ ಮಾಡಿರಿ, ಕ್ಲೋಸ್ ಮಾಡಿ ಇದಕ್ಕೊಂದು ಕೋಲನ್ ಹಾಕ್ಬಿಡ್ರಿ. ಓಕೆ. ಸೊ ಇಲ್ಲಿ ಗ್ಯಾಪ್ ಇರಬೇಕಿತ್ತು, ಗ್ಯಾಪ್, ಹಾಂ ಒಂದು ಗ್ಯಾಪ್ ಇದ್ರೆ ಸಾಕು, ಒಂದು ಗ್ಯಾಪ್. ಓಕೆ. ಓಕೆ, ನಾ ಗ್ಯಾಪ್ ಬಿಟ್ಟಿರಲಿಲ್ಲ, ಸಾರಿ. ಇಲ್ಲಿ ನೋಡ್ರಿ ಹೆಂಗೆ ಸಿಂಟ್ಯಾಕ್ಸ್ ಐತೆ ಅಂತ. ದಿಸ್ ಈಸ್ ಈಕ್ವಲ್ ಟು ಎ, ಇಲ್ಲೊಂದು ಗ್ಯಾಪ್ ಐತೆ ಸ್ಪೇಸ್, ಆಮೇಲೆ ಆರ್ ಆದಮೇಲೆ ಒಂದು ನ್ಯೂ ಲೈನ್ದಾಗ ಬರೆಯತ್ತೇನೆ. ಈಗ ಇದನ್ನ ಹಿಂಗೆ ಉದ್ದ ಬರೆದಿದ್ದು ಅಂತ ತಿಳ್ಕೋರಿ. ಇದನ್ನು ಈಗ ಇದನ್ನ ಹಿಂಗೆ ಉದ್ದ ಬರೆದ್ರೆ ಏನಾಗ್ತೈತಿ, ನಿಮ್ಮ ಕೋಡ್ ಓದಾಕ ಬರೋಂಗಿಲ್ಲ. ಸೊ ಅದಕ್ಕೆ ಇಂಡಸ್ಟ್ರಿದಾಗ ಬರಿಬೇಕಾದ್ರೆ ಏನು ಮಾಡ್ತಾರೆ, ಇವನ್ನೆಲ್ಲ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಹಾಕ್ತಾರೆ ಇಲ್ಲಿ, ಆಯಿತಾ? ಸೊ ಈಗ ಇಲ್ಲಿ ಇದಕ್ಕೆ ಎರರ್ ಹೊಡೆ ಆಗ್ತೈತಲ್ಲ, ಇಲ್ಲೊಂದು ಸುಮ್ಮ ಏನಾರ ಪ್ರಿಂಟ್ ಮಾಡೋಂಥದ್ದು ಟೆಂಪ್ರರಿ ನಿಮ್ಗಂತ ತೋರಿಸ್ಬೇಕಾಗೈತೆ. ನಾ ಪ್ರಿಂಟ್ ಈಗ ಇದನ್ನು ಹಿಂಗೆ ಬರ್ದಿರಲಿಲ್ಲ, ಹಿಂಗೆ ಬರ್ದಿದ್ರಿ ಅಂತ ತಿಳ್ಕೊರಿ. ಅವಾಗ ಏನಾಗ್ತೈತೆ ನೋಡ್ರಿ, ಇಲ್ಲಿ
ಸೊ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಎಷ್ಟು ಅದಾವೆ ರೀ? ಇಲ್ಲಿ ನೋಡಿರಿ, ಇಲ್ಲಿ ಕೆಳಗೆ ತೋರ್ಸಾತೈತೆ ಕೌಂಟ್ 208 ಅದಾವೆ. ಆಯಿತಾ? ಅವ ಪ್ರೋಗ್ರಾಮ್ ಓದ್ಬೇಕಾದ್ರೆ ಅವ್ರು ಏನು ಮಾಡ್ಬೇಕಾಗ್ತೈತಿ, ಇದನ್ನ ಹಿಂಗೆ ಹಿಡ್ಕೊಂಡು ಹಿಂಗೆ ನೋಡ್ಕೊತ ಹೋಗ್ಬೇಕಾಗ್ತೈತಿ. ಓಕೆ, ಇವು ಅಂತಂದು ಹಿಂಗೆ ಈ ಥರ. ಓಕೆ, ಸೊ ಜನ್ರಲಿ ನಿಮ್ಮ ಪ್ರೋಗ್ರಾಮ್ ಯಾವಾಗಲೂ ಹೆಂಗಿರ್ಬೇಕಂದ್ರೆ, ಇಲ್ಲೇನಿದು ವಿಸಿಬಲ್ ಸ್ಕ್ರೀನ್ ಇರ್ತೈತಿಲ್ಲ, ಆ ಸ್ಕ್ರೀನದು ಬಿಟ್ಟು ದಾಟಿ ಹೋಗಿರಬಾರ್ದು. ಆಮೇಲೆ ಒಂದು ಫಂಕ್ಷನ್ಗೆ ಒಂದು ರೂಲ್ ಐತಿ. ಚಲೋ ಫಂಕ್ಷನ್ ಹೆಂಗಪ್ಪ ಅಂದ್ರೆ, ಅದು ಒಂದು ಸರಿ ಮ್ಯಾಲಿಂದ ಕೆಳಗಿಂದ ಒಂದು 15-20 ಲೈನ್ ಹಿಡಿತಾವಂತ ತಿಳ್ಕೊರಿ, ಅಥವಾ ಒಂದು 25 ಲೈನ್ ಹಿಡಿತಾವಂತ ತಿಳ್ಕೊರಿ. ಅಷ್ಟರೊಳಗೆ ಕೂಡ್ಬೇಕು. ಅದು 20-25 ಲೈನ್ಗಿಂತ ಜಾಸ್ತಿ ಇರಬಾರ್ದು ಅಂತ ಆ ಥರನೂ ಒಂದು ರೂಲ್ ಐತಿ. ಅಂದರೆ ಇವೆಲ್ಲ ಏನಂದ್ರೆ ಗುಡ್ ಪ್ರಾಕ್ಟೀಸಸ್ ಫಾಲೋ ಮಾಡಿದ್ರೆ ಕಂಪೈಲರ್ ಇಂಟರ್ಪ್ರಿಟರ್ಗೆ ಏನು ಫರ್ಕ್ ಬೀಳಲ್ರಿ. ಅದಕ್ಕೆ ಕಂಪೈಲರ್ ಇಂಟರ್ಪ್ರಿಟರ್ಗೆ ನೀವು ಹಿಂಗೆ ಒಂದೇ ಲೈನ್ ಬರೆದ್ರು ರನ್ ಆಗ್ತೈತಿ, ಹಿಂಗೆ ಬೇರೆ ಲೈನ್ ಬರೆದ್ರು ರನ್ ಆಗ್ತೈತಿ. ಇದು ಏನಂದ್ರೆ ನಮಗೆ ಡೆವಲಪರ್ಸಿಗೆ, ಪ್ರೋಗ್ರಾಮರ್ಸಿಗೆ ಈಸಿ ಇರಲಿ ಓದಾಕ ರೀಡ್ ಮಾಡಕ್ಕಂತ ಹಿಂಗೆ ಬರಿಬೇಕಷ್ಟೆ. ಸೊ ಹಿಂಗೆ ಬರೆದ್ರು ಬರ್ತೈತಿ, ಹಿಂಗೆ ಬರೆದ್ರು ಬರುತ್ತೆ. ಸೊ ಹಿಂಗೆ ಥರ ಉದ್ದ ಬರೆದ್ರೆ ಅಂದ್ರೆ ಈ ಥರ ಆಗುತ್ತೆ. ಸೊ ನೀವು ಇಂಟರ್ವ್ಯೂ ಒಳಗೂ ಬರೆಯುವಾಗ ಹಿಂಗೆ ಉದ್ದ ಇಲ್ಲಿ ಶುರು ಮಾಡಿ 10 ಎಂಡ್ ಮಟ್ಟ ಬೋರ್ಡ್ ಮ್ಯಾಗ ಬರೆಯೋಕ್ಕಿಂತ ನಿಮ್ಗೆ ಇಷ್ಟು ಜಾಗ ಹಿಂಗೆ ಎರಡು ಭಾಗ ಮಾಡಿಕೊಂಡು ಇಷ್ಟೊಂದು ಕೋಡ್ ಬರೀರಿ, ಮತ್ತು ಕಂಟಿನ್ಯೂ ಈ ಕಡೆ ಬರೀರಿ. ಓಕೆ, ಸೊ ಏನು ಮಾಡ್ತೇನೆ ನಾ, ಇದನ್ನು ಡಿಲೀಟ್ ಮಾಡಿಬಿಡ್ತೇನೆ. ಇಲ್ಲ ಅಂದ್ರೆ ಇಲ್ಲಿ ಕಮೆಂಟ್ದಾಗ ಇಡೋನು ಇದನ್ನು. ಆಯಿತಾ? ನಿಮ್ಗೆ ಕೋಡ್ ನೀವು ನೋಡುವಾಗ ನಿಮ್ಗೆ ಗೊತ್ತಾಗತ್ತೆ ನಾ ಇದನ್ನ ಹೇಳಿದ್ನಿ ಅಂತಂದು. ಸೊ ಇಲ್ಲೇ ಇದನ್ನ ಕಮೆಂಟ್ನಾಗ ಇಟ್ಟಿರ್ತೀನಿ ಕೆಳಗೆ. ಈಗ ವಾಪಸ್ ಕಮಿಂಗ್ ಬ್ಯಾಕ್ ಟು ಅವರ್ ಲಾಜಿಕ್. ಆಯಿತಾ? ಓವೆಲ್ಸ್ ಈಗ ಇದು ಇದ್ದು ಅಂದ್ರೆ ಇದರೊಳಗೆ ಯಾವುದಾದ್ರೂ ಒಂದು ಕಂಡೀಷನ್ ಮ್ಯಾಚ್ ಆದರೂ ಏನು ಮಾಡ್ಬೇಕು ನೀವು, ಕೌಂಟರ್ +=1. ಓಕೆ, ಹಂಗಂದ್ರೆ ಏನು ಇದರ ಅರ್ಥ? ದಿಸ್ ಈಸ್ ಆ್ಯಸ್ ಗುಡ್ ಆ್ಯಸ್ ರೈಟಿಂಗ್ ಕೌಂಟರ್ ಕೌಂಟರ್ +1. ಈ ಥರ ಬರೆಯೋದು, ಕೌಂಟರ್ +=1 ಅಂತ. ಓಕೆ, ಆಮೇಲೆ ಎಂಡಿಗೆ ಫಾರ್ ಲೂಪ್ ಮುಗಿದ್ಮ್ಯಾಗ ಏನು ಮಾಡಿರಿ, ರಿಟರ್ನ್ ಕೌಂಟರ್. ದಟ್ಸ್ ಇಟ್. ಸೊ ದಿಸ್ ವಿಲ್ ಡೂ ಕೌಂಟ್ ಆಫ್ ಓವಲ್ಸ್. ಓಕೆ, ಸೊ ಈಗ ಇದರದ್ದು ಇನ್ವೊಕೇಶನ್ ಕೋಡ್. ಅಗೇನ್ ಐ ವಿಲ್ ಡೂ ದ ಸೇಮ್ ಥಿಂಗ್. ಏನು, printf ನಂಬರ್ ಆಫ್, ಇಲ್ಲೇ %f ಹಾಕೇ ಬಿಡೋಣ ಸ್ಟಾರ್ಟಿಂಗನ, ನಂಬರ್ ಆಫ್ ಓವೆಲ್ಸ್ ಇನ್ ಮಹೇಶ್ ಈಸ್ ಈಕ್ವಲ್ ಟು ಕೌಂಟ್ ಆಫ್ ಓವೆಲ್ಸ್ ಮಹೇಶ್. ಈಗಲೇನು ಮಾಡೀನಿ, ಎರಡು ಕಡೆ ಸ್ಟ್ರಿಂಗ್ printf ಅಲ್ಲ ಪ್ರಿಂಟ್ ಇದು. ಓಕೆ, ಎರಡು ಕಡೆ ಸ್ಟ್ರಿಂಗ್ ಅದನ್ನ ಬರ್ದೇನಿ ಇಲ್ಲಿ. ಆಯಿತಾ? ಹಿಂಗೆ ಬರ್ದಾಗ ಒಂದೊಂದು ಸರಿ ಏನಾಗ್ತೈತಿ, ಕಾಪಿ ಪೇಸ್ಟ್ ಮಾಡೋದ್ರಾಗ ಗಡ್ಬಡಿಯಾಗಿ ಏನು ಮಾಡ್ತೀವಿ, ಇಲ್ಲಿ ಮಹೇಶ್ ಅಂತ ಕೊಡ್ತೀವಿ, ಇಲ್ಲೇನೋ ಬೇರೆ ಕೊಡ್ತೀವಿ, ಅವಾಗ ಅದು ರಿಸಲ್ಟ್ ಕರೆಕ್ಟ್ ಬರೋಲ್ಲ, ಕನ್ಫ್ಯೂಷನ್ ಆಗಾಗ್ತೈತಿ. ಅಂದರೆ ಬೇಡಪ್ಪ ಅಂತಂದ್ರೆ ಹಿಂಗೆ ಮಾಡಿರಿ, ಇನ್ಪುಟ್ = ಮಹೇಶ್ ಅಂತ ಮಾಡಿ ಈ ಇನ್ಪುಟ್ನ ಇಲ್ಲಿ ಪಾಸ್ ಮಾಡಿರಿ. ಇಲ್ಲಿ ಅಬ್ಸರ್ವ್ ಮಾಡ್ರೆ, ಅದು ಹಾರ್ಡ್ ಕೋಡ್ ಮಾಡುವಾಗ ಡಬಲ್ ಕೋಡ್ಸ್ನಾಗ ಬರಿತೀವಿ, ಬಟ್ ಅದನ್ನು ಸ್ಟ್ರಿಂಗ್ ಈ ಥರ ವ್ಯಾಲ್ಯೂ ಕೊಡತ್ತಿದ್ರೆ ಜಸ್ಟ್ ವ್ಯಾಲ್ಯೂ ಕೊಡ್ತೀವಿ, ಅದನ್ನು ಡಬಲ್ ಕೋಡ್ಸ್ನೇ ಬರೋಂಗಿಲ್ಲ. ಅದನ್ನು ಡಬಲ್ ಕೋಡ್ಸ್ನೇ ಬರೆದ್ರೆ ಅಂದ್ರೆ ಅದು ಇನ್ಪುಟ್ ಅಂತ ಪ್ರಿಂಟ್ ಆಗ್ತೈತೆ ಅದು. ಓಕೆನಾ? ಸೊ ಈಗ ಕೌಂಟ್ ಆಫ್ ಓವೆಲ್ಸ್ ಇಫ್ ಕಂಡೀಷನ್ ಚೆಕ್ ಮಾಡಾಕ್ತೀವಿ. ಇದನ್ನು ನಾನು ನಿಮ್ಗೆ ಎದಕ್ಕೆ ತೋರಿಸಿದ್ನಿ ಅಂದ್ರೆ, ಈ ಥರ ಆರ್ ಕಂಡೀಷನ್ ಹೆಂಗೆ ಬರಿಬೇಕು, ಈ ಥರ ಮಲ್ಟಿಪಲ್ ಆರ್ ಕಂಡೀಷನ್ಸ್ ಹೆಂಗೆ ಬರಿಬೇಕು ಅಂತ ಈ ಪ್ರೋಗ್ರಾಮ್ದಾಗ ನಿಮ್ಗೆ ಗೊತ್ತಾಗುತ್ತೆ. ರೈಟ್? ಸೊ ದಟ್ ಈಸ್ ವೈ ದಿಸ್ ಪ್ರೋಗ್ರಾಮ್ ಈಸ್ ಇನ್ ಆರ್ ಲಿಸ್ಟ್. ಈಗ ನೋಡಿರಿ, ನಂಬರ್ ಆಫ್ ಓವೆಲ್ಸ್ ಇನ್ ಮಹೇಶ್ ಇಸ್ 2. ಯಾವ್ಯಾವುದು? ಎ ಮತ್ತು ಇ. ರೈಟ್? ಎ ಆ್ಯಂಡ್ ಇ ಇವೆರಡು ಓವೆಲ್ಸ್ ಅದಾವೆ ಇದ್ರೊಳಗೆ. ದೆನ್ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಆಲ್ಸೋ ಡೂ ಒನ್ ಥಿಂಗ್ ವಿಚ್ ಈಸ್ ಇನ್ವೋಕ್ ಇಟ್ ವಿತ್ ಅಗೇನ್ ಡಿಫ್ರೆಂಟ್ ಇನ್ಪುಟ್. ಸೊ ಅಫ್ಕೋರ್ಸ್ ಇಲ್ಲೇನು ನೀವು ಇದು ಇನ್ನೊಂದು ನಿಮ್ಗೆ ಏನು ಹೇಳೋದು ಮರ್ತೀನಿ ಅಂದ್ರೆ, ಇಲ್ಲಿ ಸ್ಟ್ರಿಂಗ್ದು ಏನಿದು ನಲ್ ಕಂಡೀಷನ್ ಹ್ಯಾಂಡಲ್ ಮಾಡೋದು ಬರ್ದೀವಲ್ಲ ಕೋಡ್ ಇಲ್ಲಿ ಈ ಥರ, ಅದು ನನ್ ಇದ್ದಾಗ ಅಷ್ಟೇ ಪ್ರಾಸೆಸ್ ಮಾಡಿರಿ ಅಂತ. ಎಲ್ಲ ಸ್ಟ್ರಿಂಗ್ ಫಂಕ್ಷನ್ದಾಗೂ ನೀವು ಇದನ್ನು ಬರಿಬೇಕು. ಆಯಿತಾ? ಸೊ ನಾ ಈಗ ಬರೆಯಾಗ್ತಿಲ್ಲ, ಜಸ್ಟ್ ಟು ಸೇವ್ ಸಮ್ ಟೈಮ್. ಬಟ್ ನೀವು ಎಲ್ಲ ಕಂಡೀಷನ್ದ ನಿಮ್ಮ ಇಂಟ್ರಿ ಒಳಗೆ, ಕಂಪ್ನಿಯಾಗ ಕೋಡ್ ಬರೆಯುವಾಗ, ನೀವು ಟೆಸ್ಟ್ನಾಗ ಕೋಡ್ ಬರೆಯುವಾಗ, ರಿಟರ್ನ್ ಟೆಸ್ಟ್ನಾಗ ಬರೆಯುವಾಗ, ಎಲ್ಲ ಕಡೆಯೂ ನೀವು ಇದನ್ನು ಬರೆಯಬೇಕು. ನಲ್ ಚೆಕ್, ಕಂಡೀಷನ್ ಚೆಕ್ಸ್ ಬರೆಯಬೇಕು ಬರೋದು. ಅದು ನಿಮಗೆ PCS ಅಂತ ಒಂದು ಮಾಡ್ಯೂಲ್ ಐತಲ್ಲ, ಅದರೊಳಗೆ ಡೀಟೇಲಾಗಿ ಹೇಳ್ತೇನೆ. ಓಕೆ, ಸೊ ಇಲ್ಲಿ ಕ್ಯಾರೆಕ್ಟರ್ ಚೆಕ್ ಮಾಡಿ ಹಿಂಗೆ ಮಾಡಾಕ್ತೇವೆ. ಆಮೇಲೆ ಬೇಕಿದ್ರೆ ಅದೊಂದು ಕಂಡೀಷನ್ ಇಲ್ಲಿ ಬರ್ದ ಬಿಡೋಣ. ಓಕೆ, ಬರ್ದ್ವಿ ಅಂದ್ರೆ ಅದು ಕೋಡ್ ಪರ್ಫೆಕ್ಟ್ ಆಗೇ ಬಿಡ್ತೈತಿ. ಇಫ್ ಸ್ಟ್ರಿಂಗ್ ಈಸ್ ನಾಟ್ ನನ್. ಓಕೆ, ಬರೆದು ಇದನ್ನೇನು ಮಾಡಬೇಕು, ಇಂಡೆಂಟೇಷನ್. ನಿಮಗಿಲ್ಲಿ
ಒಂದು ಮಜಾರ್ ಸ್ಟೇಟ್ಮೆಂಟ್ ನೋಡ್ರಿ, ನೀವು ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ. ಇಫ್ ಸ್ಟ್ರಿಂಗ್ ಈಸ್ ನಾಟ್ ನನ್ ಅಂತ ಬರ್ತೀನಿ. ಇದು ವರ್ಕ್ ಆಗುತ್ತೇನೋ ಹಿಂಗೆ ಬರೋದ್ರ? ಎಸ್, ದಿಸ್ ವರ್ಕ್ಸ್. ಓಕೆ, ಹೆಂಗಂತಂದ್ರೆ ಇದು ಈ ಥರ ಇರೋದ್ರಿಂದನೇ ಪೈಥಾನ್ ಏನಂದ್ರೆ ಒಂಥರ ಅದನ್ನು ಓದಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂದ್ರೆ, ನಾವು ಬರೆಯೋರು ಚಲೋ ಇದ್ದೀವಿ ಅಂದ್ರೆ, ಓದಿದ್ವಿ ಅಂದ್ರೆ ನೀವು ಇಂಗ್ಲೀಷ್ ಬರ್ದಂಗೆ ಅನ್ಸುತ್ತೆ. ಈಗ ನೋಡ್ರಿ, ಇಲ್ಲಿ ಏನಾಗ್ತೈತಿ, ಸ್ಟ್ರಿಂಗ್ ಐತಿ. ಇಫ್ ಸ್ಟ್ರಿಂಗ್ ಈಸ್ ನಾಟ್ ನನ್. ಓಕೆ, ಇದನ್ನು ನಾವು ಹೆಂಗೆ ಬರಿತಿದ್ವಿ, ಇಲ್ಲಿ ಇದ್ರಾಗ ತೋರಿಸ್ತೀನಿ ತಡ್ರಿ. ಸೀದಾಗ ಹೆಂಗೆ ಬರಿತೀವಿ ಅಂದರೆ, ಇಫ್ ಸ್ಟ್ರಿಂಗ್ ನಾಟ್ ಈಕ್ವಲ್ ಟು ನಲ್. ಇದನ್ನು ಹೆಂಗೆ ಬರಿತೀವಿ? ದಿಸ್ ಈಸ್ ಹೌ ವಿ ರೈಟ್ ದಿಸ್ ಇನ್ ಸಿ. ಓಕೆ, ಸೊ ನಿಮಗೆ ಆ್ಯಸ್ ಅ ರೀಡರ್ ಇದು ನೋಡಿದ್ರೆ ಚಲೋ ಅನಿಸುತ್ತೋ ಅಥವಾ ಇದು? ರೈಟ್, ದಿಸ್ ಲುಕ್ಸ್ ಮೋರ್ ಲೈಕ್ ಇಂಗ್ಲೀಷ್, ಕರೆಕ್ಟ್? So we can if it is not none, then you go here and you do this counter, and counter is equal to counter plus 1 and return counter. Okay, so ಇಲ್ಲಿ ನೀವು ಇದನ್ನೇನಂದರೆ ಬೇರೆ ಬೇರೆ ಈ ಥರ ಇನ್ಪುಟ್ಸ್, ಈಗ ಇನ್ಪುಟ್ ಈಸ್ ಮಹೇಶ್ ಅಂತಿದೆ. ಓಕೆ, ದೆನ್ ಯು ಡೂ ನನ್. ಓಕೆ, ಇದನ್ನೀಗ ನನಗೆ ಮಾಡಿರಿ. ಓಕೆ, ದೆನ್ ಯು ಚೇಂಜ್ ಇಟ್ ಟು ಜಸ್ಟ್ empty string, then you change it to one character, then you change it to digits. ಸೊ ಈ ಥರ ಎಲ್ಲ ಇನ್ಪುಟ್ಟಿಗೆ ನೀವು ಈ ಥರ ಮಾಡಿ ಯು ಕ್ಯಾನ್ ಜಸ್ಟ್ ರನ್ ಇಟ್ ಆ್ಯಂಡ್ ಸಿ ಹೆಂಗೆ ವರ್ಕ್ ಆಗತೈತಿ, ಕರೆಕ್ಟ್ ಆಯಿತೋ ಇಲ್ಲೋ ನಿಮ್ಮದು. ನಂಬರ್ ಆಫ್ ಓವೆಲ್ಸ್ ಇನ್ ಮಹೇಶ್ ಇಸ್ 2, ನಂಬರ್ ಆಫ್ ಓವೆಲ್ಸ್ ಇನ್ ನನ್ ಇಸ್ 0, ನಂಬರ್ ಆಫ್ ಓವೆಲ್ಸ್ ಅದು ಎಂಟಿ ಸ್ಟ್ರಿಂಗ್ ಐತೆ ಅದಕ್ಕೆ 0 ಬಂತು. ನಂಬರ್ ಆಫ್ ಓವೆಲ್ಸ್ ಇನ್ ಎ ಈಸ್ 1, ನಂಬರ್ ಆಫ್ ಓವೆಲ್ಸ್ ಇನ್ 1 2 3 ಈಸ್ 0, ಕರೆಕ್ಟ್? ಸೊ ಇಟ್ಸ್ ವರ್ಕಿಂಗ್ ಫೈನ್. ಸೊ ಈ ಥರ ನೀವು ಬರೆದಿದ್ದ ಕೋಡನ್ನು ಈ ಥರ ಬೇರೆ ಬೇರೆ ಇನ್ಪುಟ್ಟಿಗೆ ಟೆಸ್ಟ್ ಮಾಡಿ ಈ ಥರ ಅದನ್ನು ಫಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕೋಡ್. ನೋಡಿರಿ, ಈಗ ಕೌಂಟ್ ಇದನ್ನು ಓದಿದ್ರಿ ಅಂದ್ರೆ ನಿಮ್ಗೆ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಕೌಂಟ್ ಓವೆಲ್ಸ್ ಇಂಟಿಜರ್ ರಿಟರ್ನ್ ಮಾಡತೈತಿ, ಒಂದು ಕೌಂಟರ್ ತೊಗೊಂಡಿರಿ. ಇಫ್ ಸ್ಟ್ರಿಂಗ್ ಈಸ್ ನಾಟ್ ನನ್, ಇಲ್ಲಪ್ಪ ಅಂತಂದ್ರೆ ದೆನ್ ಫಾರ್ ಈಚ್ ಕ್ಯಾರೆಕ್ಟರ್ ಇನ್ ಸ್ಟ್ರಿಂಗ್. ಓಕೆ, ಫಾರ್ ಈಚ್ ಕ್ಯಾರೆಕ್ಟರ್ ಇನ್ ಸ್ಟ್ರಿಂಗ್, ಇಫ್ ಕ್ಯಾರೆಕ್ಟರ್ ಈಸ್ ಈಕ್ವಲ್ ಟು ಎ ಆರ್ ಇಫ್ ಕ್ಯಾರೆಕ್ಟರ್ ಈಸ್ ಈಕ್ವಲ್ ಟು ಇ, ಇದೇನಾರು ಇತ್ತಂದ್ರೆ ಕೌಂಟರ್ ಈಸ್ ಈಕ್ವಲ್ ಟು ಕೌಂಟರ್ ಪ್ಲಸ್ 1, ರೈಟ್? ಆ್ಯಂಡ್ ದೆನ್ ಎಂಡಿಗೆ ರಿಟರ್ನ್ ಕೌಂಟರ್. ಈ ಕೋಡ್ ನೀವು ಓದಿದ್ರಿ ಅಂದರೆ ನಿಮ್ಗೆ ಯಾರು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಕೋಡ್ ಈಸ್ ಮೋರ್ ಲೈಕ್ ನಿಮ್ಮದು ನ್ಯಾಚುರಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದ್ದಂಗೆ ಐತಿ. ಸೊ ದ್ಯಾಟ್ ಈಸ್ ವೈ ಇದೇ ಕೋಡನ್ನು ಯಾರಿಗೂ ಅರ್ಥ ಆಗಲ್ದಂಗೆ ಕನ್ಫ್ಯೂಷನ್ ಆಗೋಂಗೂ ಬರಿಬೋದು, ಇಲ್ಲಂತಿಲ್ಲ. ಸೊ ಕೋಡು ಈಸಿಯಾಗಿ ಅರ್ಥ ಆಗುತ್ತೋ ಇಲ್ಲೋ ಅನ್ನೋದು ಯಾರು ಬರೀತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಆ್ಯಸ್ ಎ ಎಲ್ಲ ಪ್ರೋಗ್ರಾಮರ್ಸ್ ಬೇರೆದವ್ರಿಗೆ ಅರ್ಥ ಆಗುವಂಗೆ ಕೋಡ್ ಬರೆಯೋಕೆ ಕಲೀರಿ. ಸೊ ಏನು ಮಾಡೋಣಂತ, ಇದನ್ನು ಮೂವ್ ಇಟ್ ಅಂಡರ್ ಇದು ಮೂವ್ ಇಟ್ ಅಂಡರ್ ಇನ್ವೊಕೇಶನ್ ಫಂಕ್ಷನ್. ಓಕೆ, ಇದು ಜಸ್ಟ್ ನಿಮಗೆ ಈ ಥರ ಬರೆದಿದ್ದು ಉದಾಹರಣೆಗೆ ಬೇಕಲ್ಲ, ಇದನ್ನ ಇಲ್ಲಿ ಇಟ್ಟಿರ್ತೀನಿ, ನೀವು ಆಮೇಲೆ ನೋಡ್ಕೋರಿ ಇದನ್ನು. ಓಕೆ, ಇಲ್ಲೇ ಇಟ್ಟಿರ್ತೀನಿ ಇದಕ್ಕೆ ಕಮೆಂಟ್ದಾಗ. ಓಕೆ, this was to show another not so good way to write if statement. Okay, illiirli idu. So then let's come and implement a invocation code. Invoke ಏನಿದೆ ಫಂಕ್ಷನ್ ಹೆಸರು, count ovels. ಇವೆಲ್ಲ ಇನ್ಪುಟ್ಟನ್ನು ಇಲ್ಲಿ ಹಾಕ್ಬಿಡೋಣ ಅಂತ. ಈಗ ಇವನ್ನೆಲ್ಲ ಏನು ಮಾಡಿರಿ, ಟ್ಯಾಬ್ ಹಾಕ್ಬಿಡ್ರಿ ಇದಕ್ಕೆ. ಓಕೆ, ಸೊ ದಿಸ್ ದ ಇನ್ವೋಕ್ ಫಂಕ್ಷನ್. ಓಕೆ, ನಮ್ಮದು 9th ಪ್ರೋಗ್ರಾಮ್ ಐತಲ್ಲ, ಇಟ್ ಈಸ್ ಕಾಲ್ಡ್ ರಿವರ್ಸ್ ಸ್ಟ್ರಿಂಗ್ ಅಂತಂದು. ಭಾಳಷ್ಟು ಕಂಪ್ನಿ ಒಳಗೆ ನಾ ಜಾಬ್ ಹುಡುಕುವಾಗ ಸದ್ಯಕ್ಕೆ ಈ ಕ್ವಶನ್ ಕೇಳ್ತಿದ್ರು. ಈಗೂ ಎಷ್ಟೋ ಕಡೆ ಆ್ಯಸ್ ಎನ್ ಐಸ್ ಬ್ರೇಕರ್, ಆ್ಯಸ್ ಎನ್ ಈ ಬಿಗಿನರ್ ಕ್ವಶನ್ ರಿವರ್ಸ್ ಸ್ಟ್ರಿಂಗ್ ಕೇಳ್ತಾರೆ. ಯಾಕಂದ್ರೆ ಇದನ್ನು ಭಾಳಷ್ಟು ಇಂಟ್ರೆಸ್ಟಿಂಗ್ ವೇಸ್ನಾಗ ಸಾಲ್ವ್ ಮಾಡ್ಬೋದು. ಇದು ಒಂದೇ ಕ್ವಶನನ್ನು 2-3 ರೀತಿಯಿಂದ ನಾವು ಸಾಲ್ವ್ ಮಾಡ್ಬೋದು.
ಆಮೇಲೆ ಇದ್ರ ಜೊತೆ ಏನಂದ್ರೆ ಅದು ಕನ್ವರ್ಸೇಷನ್ ಆಗುತ್ತೆ. ಇದು ಓಕೆ ಹಿಂಗೆ ಮಾಡಿದ್ರೆ ಫಾಸ್ಟ್ ಆಗುತ್ತೇನು, ಹಿಂಗೆ ಮಾಡಿದ್ರೆ ಏನು ಫಾಯ್ದೆ ಆಗುತ್ತೆ, ಹಿಂಗೆ ಮಾಡಿದ್ರೆ ಏನು ನುಕ್ಸಾನ್ ಆಗುತ್ತೆ. ನಿಮ್ಗೆ ಯಾವಾಗ ಒಂದು ಪ್ರಾಬ್ಲಮ್ಗೆ 2-3 ಸೊಲ್ಯೂಷನ್ ಇದ್ದು ಅಂದ್ರೆ ಅವಾಗ ಏನಾಗುತ್ತೆ, ನೀವು ಅದ್ರ ಬಗ್ಗೆ ಕನ್ವರ್ಸೇಷನ್ ಮಾಡ್ಬೋದು ಕ್ಯಾಂಡಿಡೇಟ್ ಜೊತೆ. ಇದನ್ನ ಯಾಕೆ ಚೂಸ್ ಮಾಡತ್ತೀರಿ, ಅದನ್ನ ಯಾಕೆ ಚೂಸ್ ಮಾಡಾಕ್ತೀರಿ, ಅದ್ರದ್ದು ಅಡ್ವಾಂಟೇಜ್ ಏನೈತಿ, ಅದ್ರದ್ದು ಡಿಸ್ಅಡ್ವಾಂಟೇಜ್ ಏನೈತಿ, ಈ ರೀತಿ ನೀವು ಕ್ಯಾಂಡಿಡೇಟ್ ಜೊತೆ ಮಾತಾಡ್ಬೋದು. ಅದರಿಂದ ಏನಾಗುತ್ತೆ, ಅವ್ರು ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರು ಹೆಂಗೆ ಥಿಂಕ್ ಮಾಡ್ತಾರೆ, ಇದೆಲ್ಲ ಗೊತ್ತಾಗುತ್ತೆ, ರೈಟ್. ಸೊ ಹೀಗಾಗಿ ಭಾಳಷ್ಟು ನಾವು ಇಂಟರ್ವ್ಯೂ ಒಳಗೆ ಎಂಥ ಕ್ವಶನ್ ಚೂಸ್ ಮಾಡ್ತೀವಿ ಅಂದ್ರೆ ಆ ಒಂದೇ ಕ್ವಶನ್ಗನ 2-3 ಸೊಲ್ಯೂಷನ್ ಅಥವಾ ಇನ್ನೂ ಜಾಸ್ತಿ ಸೊಲ್ಯೂಷನ್ ಇರುವಂಥ ಪ್ರಾಬ್ಲಮ್ಗಳನ್ನು ಚೂಸ್ ಮಾಡ್ತೀವಿ. ಯಾಕಂದ್ರೆ ನಮಗೆ ಆ ಕ್ಯಾಂಡಿಡೇಟ್ ಥಾಟ್ ಪ್ರಾಸೆಸ್ ಅರ್ಥ ಆಗುತ್ತೆ. ಸೊ ರಿವರ್ಸ್ ಸ್ಟ್ರಿಂಗ್ ಐತಲ್ಲ, ಇದು ಒನ್ ಆಫ್ ದ ವೆರಿ ಫೇಮಸ್ ಕ್ವಶನ್. ಇದನ್ನು ಭಾಳ ಲಕ್ಷ ಕೊಟ್ಟು ಕೇಳ್ರಿ, ಆಮೇಲೆ ನೀವು ಇದನ್ನು ಕೋಡ್ ಬರೆಯೋಕೆ ಪ್ರಯತ್ನ ಮಾಡಿರಿ. ಸೊ ದಟ್ ಈಸ್ ಆರ್ ಕ್ವಶನ್ ನಂಬರ್ 9. ನಿಮಗೆ ಯಾರ ಇದ್ರೊಳಗೆ ಎಲ್ಲಂತಾರ ಇಂಟರ್ವ್ಯೂ ಒಳಗೆ ಈ ರಿವರ್ಸ್ ಸ್ಟ್ರಿಂಗ್ ಕೇಳಿದ್ರಂದ್ರೆ ಅಲ್ಲೇ ನಮ್ಮ LMS ವೆಬ್ಸೈಟ್ನಾಗ ಕಮೆಂಟ್ಸ್ನಾಗ ಹೇಳ್ರಿ, ಹೌದು ಇದು ನನಗೆ ಇಂಟರ್ವ್ಯೂ ಒಳಗೂ ಇದು ಕ್ವಶನ್ ಕೇಳಿದ್ರಂತ ಯು ಕ್ಯಾನ್ ಆ್ಯಡ್ ಅ ಕಮೆಂಟ್. ಸೊ ಅವರ್ 9th ಕ್ವಶನ್ ಈಸ್ ರಿವರ್ಸ್ ದ ಸ್ಟ್ರಿಂಗ್. ಸೊ ಈ ರಿವರ್ಸ್ ಸ್ಟ್ರಿಂಗ್ ಅನ್ನೋದು ಐತಲ್ಲ, ಸೊ ಇದ್ರೊಳಗೆ ಒಂದು ಅಸಂಪ್ಷನ್ ಇದೆ. ಒಂದೇನು ಅಸಂಪ್ಷನ್ ಐತಂದ್ರೆ, ನಿಮಗೇನೀಗ ಒಂದು ಸ್ಟ್ರಿಂಗ್ ಕೊಟ್ಟಾರಲ್ಲ, ಈ ಸ್ಟ್ರಿಂಗ್ನ ನೀವು ರಿವರ್ಸ್ ಮಾಡ್ಬೇಕಂತ. ಈಗ ಸೇ ಫಾರ್ ಎಕ್ಸಾಂಪಲ್ ಈ ಸ್ಟ್ರಿಂಗ್ ABC ಅಂತ ಐತಿ. ಸೊ ನಿಮ್ಗೆ ಆ ಕ್ವಶನ್ ಒಳಗೆ ಅವ್ರು ಎಕ್ಸ್ಪ್ಲಿಸಿಟಾಗಿ ಬರೋದಿಲ್ಲ, ಬಟ್ ಜನ್ರಲಿ ಇದು ನಿಮ್ದು ಇನ್ಪುಟ್ ಐತೆ ಅಂತ ತಿಳ್ಕೊರಿ. ಇದು ಜನ್ರಲಿ ಎಕ್ಸ್ಪೆಕ್ಟೇಷನ್ ಏನಿರ್ತೈತಂತಂದ್ರೆ, ಈ ಸ್ಟ್ರಿಂಗ್ದೊಳಗನ ಇಲ್ಲೇನ ನೀವು ಇನ್ನೊಂದು ಎಕ್ಸ್ಟ್ರಾ ಸ್ಟ್ರಿಂಗ್ ಯೂಸ್ ಮಾಡ್ದನ ಇಲ್ಲೇ ಈ ಸ್ಟ್ರಿಂಗ್ದೊಳಗನ ನೀವು ಏನು ಮಾಡ್ಬೇಕಂದ್ರೆ ಇದನ್ನು ರಿವರ್ಸ್ ಮಾಡಬೇಕು. ಸೊ ಇದನ್ನು ರಿವರ್ಸ್ ಮಾಡಿದಾಗ ಏನಾಗುತ್ತೆ, ಅವಾಗ CBA ಆಮೇಲೆ ಇದು ಟರ್ಮಿನೇಷನ್, ಸ್ಟ್ರಿಂಗ್ ಟರ್ಮಿನೇಷನ್ ಕ್ಯಾರೆಕ್ಟರ್ ಇಲ್ಲಿದ್ದೇ ಇರುತ್ತೆ. ಸೊ ABC ಇರೋದು CBA ಆಗುತ್ತೆ. ಓಕೆ, ನೀವು ಇನ್ನೊಂದು ವೇರಿಯೇಬಲ್ ತೊಗೊಂಡು ಅದ್ರಾಗ ಮಾಡೋಕ್ಕೆ ಯೂಶಲಿ ಹೇಳಲ್ಲ. ಅದೇನು ಒರಿಜಿನಲ್ ಸ್ಟ್ರಿಂಗ್ ಇರುತ್ತಲ್ಲ ಅಲ್ಲೇ ಮಾಡೋಕ್ಕೆ ಹೇಳ್ತಾರೆ ಜನರಲ್ ಆಗಿ. ಓಕೆ, ಸೊ ನೀವು ಬೇಕಿದ್ರೆ ಅದನ್ನ ಕ್ವಶನ್ ಕೇಳ್ಬೋದು, ಅದ ಸ್ಟ್ರಿಂಗ್ನಾಗ ಮಾಡಬೇಕೇನು, ಇದಕ್ಕೆ ಇನ್ ಮೆಮೊರಿ ಅಥವಾ ಇನ್ ಪ್ಲೇಸ್ ಅಂತಾರೆ ಇದಕ್ಕೆ, ಇದು ನೆನ್ಪಿಟ್ಕೋರಿ. ಸೊ ಈ ಥರ ಮಾಡೋದಕ್ಕೆ ಏನಂತಾರೆ, ಇನ್ ಪ್ಲೇಸ್. ಇನ್ ಪ್ಲೇಸ್ ಅಂದ್ರೆ ಅಲ್ಲಿ ಇರುವಂಥ ಜಾಗದೊಳಗೆ ಅಥವಾ ಇನ್ ಮೆಮೊರಿ ನೀವು ಅಲ್ಲೇನ ಅದನ್ನು ಚೇಂಜ್ ಮಾಡ್ಬೋದು. ಓಕೆ, ಸೊ ಈಗ ನೀವು ಇದನ್ನು ಮೆಕ್ಯಾನಿಕಲಿ ಹೆಂಗೆ ಮಾಡ್ತೀರಿ ಅಂತ ಥಿಂಕ್ ಮಾಡಿರಿ. ಓಕೆ, ಸೊ ನೀವೇನು ಅನ್ಬೋದು, ಓಕೆ ನಾ ಫಸ್ಟ್ ಇಲ್ಲಿಂದ ನೋಡ್ತೀನಿ, ಇಲ್ಲಿಂದ ಶುರು ಮಾಡ್ತೀನಿ, ನಾ ಇಲ್ಲಿ A ಐತಲ್ಲ, ಇಲ್ಲಿ A ತೆಗೆದು ನಾ ಇಲ್ಲಿ C ಬರಿತೀನಿ ಅಂತೀರಿ. ಓಕೆ, ಬಟ್ ಈಗ ನಿಮಗೆ ಇಲ್ಲಿ ಫಸ್ಟ್ದಾಗ ಏನು ಕ್ಯಾರೆಕ್ಟರ್ ಇದೆ, ಇಲ್ಲಿ ಲಾಸ್ಟ್ದಾಗ ಏನೈತಿ ಅಂತ ಗೊತ್ತಿರ್ಬೇಕು, ಕರೆಕ್ಟ್. ಸೊ ನೀವು ಇಲ್ಲಿಂದ C ಬರಿತೇನಿ ಅಂತಂದ್ರೆ, ನೀವು ಇಲ್ಲಿ C ಬರಿಬೇಕು ಅಂತಂದ್ರೆ ನಿಮ್ದೊಂದು ಪಾಯಿಂಟರ್ ಇಲ್ಲಿ ಎಂಡಿಗೆ ಇರಬೇಕಲ್ಲ, ಎಂಡಿಗೆ ಒಂದು ಪಾಯಿಂಟರ್ ಹೋಗಿರ್ಬೇಕಲ್ಲ. ಅದು ಎಂಡಿಗೆ ಹೋಗ್ಬೇಕಂದ್ರೆ ನಿಮಗೆ ಲಾಸ್ಟ್ ಸೈಜ್ ಗೊತ್ತಿರ್ಬೇಕಲ್ಲ, ಅದ್ರ ಸ್ಟ್ರಿಂಗ್ದು ಎಷ್ಟು ಸೈಜ್ ಐತೆ ಅಂತ. ಅದನ್ನು ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ಬೇಕು, ನೀವು ಹುಡ್ಕೊಂಡು ಹೋಗ್ಬೇಕು. ಅದು ಇಲ್ಲಿಂದ ಶುರು ಮಾಡಿ ಎಂಡ್ ಎಲ್ಲೈತಪ್ಪ ಅಲ್ಲಿ ಮಟ್ಟ ಹುಡ್ಕೊಂಡು ಹೋಗ್ಬೇಕು, ಅಲ್ಲಿ ಎಂಡ್ ಮಟ್ಟ. ಅಲ್ಲಿ ಹೋಗಿ ನೀವು ಇಲ್ಲಿ ನಲ್ ಕ್ಯಾರೆಕ್ಟರ್ ಬರ್ತಲ್ಲ ಅದ್ರ ಹಿಂದೆ ಒಂದು ಸ್ಥಾನ ಹಿಂದೆ ಹೋಗಿ ನೀವು ನಿಂದಿರ್ಬೇಕು. ಸೊ ಮೊದಲು ನಿಮ್ಗೊಂದು ಎಂಡ್ ಪಾಯಿಂಟರ್ ಬೇಕು. ಮುಂದೆ ಇದು ಎಂಡಿಗೆ ಬಂದ ಮ್ಯಾಗ ನೀವಿಲ್ಲಿ A ಐತಿ. ಸೊ ಇದು ಟೆಕ್ನಿಕಲಿ ಏನು ಮಾಡ್ಬೇಕು, ನೀವು ಈ C-ನ ಇಲ್ಲಿ ಕಾಪಿ ಮಾಡಬೇಕು, ಆಮೇಲೆ ಈ A-ನ ಇಲ್ಲಿ ಕಾಪಿ ಮಾಡ್ಬೇಕು C-ಗೆ. ಬಟ್ ಆದರೆ ನೀವು ಇದನ್ನು ಡೈರೆಕ್ಟ್ ಹಿಂಗೆ ಮಾಡಿದ್ರಿ ಅಂದ್ರೆ ಇದು A ಇದ್ದದ್ದು ಏನಾಗ್ತೈತಿ, ಓವರ್ ರೈಟ್ ಆಗಿಬಿಡ್ತೈತಿ. ಸೊ ಈಗ ತೋರಿಸ್ತೀನಿ ನೋಡ್ರಿ ಏನಾಗುತ್ತೆ ಅಂತ. ಡೈರೆಕ್ಟ್ ಮಾಡಿದ್ರಿ ಅಂದ್ರೆ ಈ C ಇದ್ದದ್ದನ್ನು ಇಲ್ಲಿ ಡೈರೆಕ್ಟ್ ಕಾಪಿ ಮಾಡಿದ್ರಿ ಅಂದ್ರೆ ಏನಾಗುತ್ತೆ, ಇದು A ಹೋಗುತ್ತಾ, A ಹೋಗಿ ಇಲ್ಲಿ C ಬಂದುಬಿಡ್ತೈತಿ. ಸೊ ನಿಮಗೆ ಅವಾಗ A ಹೋಯ್ತು ಅಥವಾ ಅದು A ಎಲ್ಲೈತೆ ಅನ್ನೋದು ಹೆಂಗೆ ಗೊತ್ತಾಗ್ಬೇಕು ನಿಮಗೆ. ಅಥವಾ ನೀವು ಅದನ್ನು ಎಲ್ಲೂ ತೆಗೆದೇ ಇಡಲಿಲ್ಲ, ಸೈಡಾಗಿ ತೆಗೆದು ಇಟ್ಟಿಲ್ಲ ಅಂದ್ರೆ ಓವರ್ ರೈಟ್ ಆಗ್ತೈತಿ. ಇದು ಓವರ್ ರೈಟ್ ಅಂತಾರೆ ಇದಕ್ಕೆ. ಓವರ್ ರೈಟ್ ಮಾಡೋದಂದ್ರೆ ಅದನ್ನು ಅಳಿಸ್ ಅದ್ರ ಮೇಲೆ ಬರೆದು ಬಿಡೋದು. ಸೊ ಹಿಂಗೆ ಬರೋದ್ರಿ ಅಂದ್ರೆ ಏನಾಯಿತು, ಓವರ್ ರೈಟ್ ಆಯಿತು. ಓವರ್ ರೈಟ್ ಆಯ್ತು ಅಂದ್ರೆ ನಿಮ್ಮ ಹತ್ರ ಅದು ಮಾಹಿತಿ ಇರೋಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ಅದನ್ನು ಟೆಂಪ್ರವರಿ ಎಲ್ಲಾರ ತೆಗೆದಿಡ್ಬೇಕು ಓವರ್ ರೈಟ್ ಮಾಡೋಕ್ಕಿಂತ ಮೊದಲು. ಸೊ ಅದಕ್ಕೆ ನಿಮಗೊಂದು ಟೆಂಪ್ರವರಿ ವೇರಿಯೇಬಲ್ ಬೇಕಾಗ್ತೈತಿ. ಸೊ ಆ ಟೆಂಪ್ರವರಿ ವೇರಿಯೇಬಲ್ ಒಳಗೆ ಇಲ್ಲೇನು A ಇತ್ತಲ್ಲ ಅದನ್ನು ತೆಗೆದಿಡಬೇಕು. ತೆಗೆದಿಟ್ಟು ಈಗ C ಇಲ್ಲಿ ಓವರ್ ರೈಟ್ ಮಾಡಿದ್ರಿ, ಒಂದನೇ ಸ್ಟೆಪ್. ಓಕೆ, ಫಸ್ಟ್ ಸ್ಟೆಪ್ ಏನು, ಈ ಟೆಂಪ್ರವರಿ ಒಳಗೆ ಅದನ್ನು ತೆಗೆದಿಡ್ಬೇಕು, ಇದು ಒಂದನೇ ಸ್ಟೆಪ್ಪು. ಇಲ್ಲಿ ಓವರ್ ರೈಟ್ ಮಾಡಿದ್ರಲ್ಲ, ಇದು ಎರಡನೇ ಸ್ಟೆಪ್ ಇದು. ಮುಂದೆ ಈ ಟೆಂಪ್ರವರಿಯಿಂದ ಇದನ್ನು ಇಲ್ಲಿ ತಂದು ಇದು ಕಾಪಿ ಮಾಡ್ಬೇಕು, ಅದು ಮೂರನೇ ಸ್ಟೆಪ್. ಸೊ ಇದನ್ನು ಇಲ್ಲಿ C ತೆಗೆದು ಈಗ ಇಲ್ಲಿ ಏನು ಮಾಡಿದ್ರಿ, ಇಲ್ಲಿ
ಎ ಮಾಡಿದ್ರಿ. ದಟ್ ಈಸ್ ದ 3ನೇ ಸ್ಟೆಪ್. ಸೊ ದಿಸ್ ಈಸ್ ದ ಟೆಕ್ನಿಕ್. ಅದಕ್ಕೆ 2 ಪಾಯಿಂಟರ್ ತೊಗೊಂಡು ಅವನೇನು ಮಾಡಾಕ್ತೀರಿ, ಅದ್ಲು ಬದಲು ಮಾಡಾಕ್ತೀರಿ. ಹಂಗೆ ಮಾಡ್ಕೋತ ಹೋದಾಗ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಸ್ಟ್ರಿಂಗ್ ರಿವರ್ಸ್ ಆಗುತ್ತೆ. ಓಕೆ, ಸೊ ಈಗ ಕೆಲವೊಂದು ಕೋಡಿಂಗ್ ಲ್ಯಾಂಗ್ವೇಜ್, ಓಕೆ, ಅದ್ರೊಳಗೆ ಪೈಥಾನ್ ಅಂತಂದು, ಪೈಥಾನ್ದೊಳಗೆ ಸ್ಟ್ರಿಂಗ್ ಇಮ್ಯೂಟೇಬಲ್ ಅಂತಾರೆ. ಇಮ್ಯೂಟೇಬಲ್ ಅಂದ್ರೆ ನೀವು ಒಂದ್ಸರಿ ಸ್ಟ್ರಿಂಗ್ ಡಿಕ್ಲೇರ್ ಮಾಡಿದಿರಿ, ಆ ಸ್ಟ್ರಿಂಗ್ ಸ್ಟೋರ್ ಮಾಡಿದಿರಿ ಅಂದ್ರೆ ಅದನ್ನು ಅಳ್ಸೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಬೇರೆ ಸ್ಟ್ರಿಂಗ್ ಬೇಕಿದ್ರೆ ಮತ್ತೆ ನೀವು ಒಂದು ಹೊಸದ ಮಾಡಬೇಕು. ಆ ಥರ ಪೈಥಾನ್ದೊಳಗೆ ಮಾಡಿಟ್ಟಾರೆ, ಆಯಿತಾ. ಸೊ ಅಲ್ಲಿದ್ದಾಗ ನೀವು ಏನು ಮಾಡೋಕ್ಕೆ ಬರೋಂಗಿಲ್ಲ. ಅಲ್ಲಿದ್ದಾಗ ಏನು ಮಾಡ್ಬೇಕಾಗ್ತೈತಿ, ನೀವು ರ್ಯಾಮ್ದೊಳಗೆ ಈಗ ನಿಮ್ದೊಂದು ಸ್ಟ್ರಿಂಗ್ ಐತಿ ಈ ಥರ ABC, ಓಕೆ, ನೀವು ಇನ್ನೊಂದು ಹೊಸ ಜಾಗದೊಳಗೆ ಇಲ್ಲಿ ಎಂಡಿಂದ ಅದನ್ನು ರೀಡ್ ಮಾಡಿ CB ಅಂತ ಸ್ಟೋರ್ ಮಾಡಬೇಕು. ಇದ್ರ ರೆಫರೆನ್ಸ್ ಬಿಟ್ಟು ಬಿಡ್ಬೇಕು. ಇದನ್ನು ರೆಫರೆನ್ಸ್ ಬಿಟ್ಟು ಅದೇನು ವೇರಿಯೇಬಲ್ ಇರ್ತೈತಲ್ಲ STR ಅಂತ, ಅದನ್ನು ಇದಕ್ಕೆ ಪಾಯಿಂಟ್ ಮಾಡ್ಬೇಕು. ಈಗ ಆಯಿತಾ, ಇದ್ರದ್ದು ಅಡ್ರೆಸ್ 1000 ಐತಿ, ಇದ್ರದ್ದು 1.5 ಐತಿ ಅಂತ ತಿಳ್ಕೊರಿ. ಸೊ ಅದನ್ನು ಇದಕ್ಕೆ ಪಾಯಿಂಟ್ ಮಾಡ್ಬೇಕು. ಅವಾಗ ಏನಾಗ್ತೈತಿ, ಪೈಥಾನ್ ಅಂತ ಲ್ಯಾಂಗ್ವೇಜ್ದೊಳಗೆ ಆಟೋಮೆಟಿಕ್ಲಿ ಅದನ್ನು ಯಾವ್ಯಾವುದು ವೇರಿಯೇಬಲ್ಸ್ ನಾವು ಯೂಸ್ ಮಾಡತ್ತಿಲ್ಲಲ್ಲ ಅದನ್ನು ಕ್ಲೀನ್ ಮಾಡುವಂಥ ಮೆಕ್ಯಾನಿಸಮ್ ಇರ್ತೈತಿ, ಆಯಿತಾ. ಅದಕ್ಕೇನಂತಾರೆ, ಗಾರ್ಬೇಜ್ ಕಲೆಕ್ಟರ್ ಅಂತಾರೆ, ಗಾರ್ಬೇಜ್ ಕಲೆಕ್ಷನ್ ಅಂತಾರೆ. ಅದಕ್ಕೆ ಆ ಮಾಡುವಂಥ ಪ್ರೊಸೆಸ್ಗೆ ಗಾರ್ಬೇಜ್ ಕಲೆಕ್ಟರ್ ಅಂತಾರೆ. ದಟ್ ಪ್ರಕ್ರಿಯೆಗೆ ಏನಂತಾರೆ, ಗಾರ್ಬೇಜ್ ಕಲೆಕ್ಷನ್ ಅಂತಾರೆ. ಓಕೆ, ಸೊ ಗಾರ್ಬೇಜ್ ಕಲೆಕ್ಷನ್ ಅಂದ್ರೆ ಏನು, ಇಂಗ್ಲೀಷ್ನಾಗ ಕಸ ಎತ್ಕೊಂಡು ಹೋಗೋದು ಅಂತಂದಂಗೆ, ಆಯಿತಾ. ಸೊ ಮೆಮರಿ ಒಳಗೆ ಯೂಸ್ ಮಾಡದೆ ಬಿಟ್ಟಿರುವಂಥ ವೇರಿಯೇಬಲ್ಸನ್ನು, ಆಬ್ಜೆಕ್ಟ್ಸನ್ನು ಆ ಕಸ ಎತ್ಕೊಂಡು ಹೋಗುವಂಥ ಒಂದು ಪ್ರಾಸೆಸ್ ಇರ್ತೈತಿ. ಆ ಪ್ರಾಸೆಸ್ ಏನು ಮಾಡ್ತೈತಿ, ಅದನ್ನು ರ್ಯಾಮ್ದಿಂದ ಫ್ರೀ ಮಾಡ್ತೈತಿ, ಆಯಿತಾ. ಇದ್ರ ಬಗ್ಗೆ ನಾ ಸಪ್ರೇಟ್ ಸೆಷನ್ ಮಾಡ್ತೀನಿ ಗಾರ್ಬೇಜ್ ಕಲೆಕ್ಷನ್ ಬಗ್ಗೆ. ಯಾಕಂದ್ರೆ ಪೈಥಾನ್ ಜಾವಾದಾಗ ಎರಡೂದ್ರಾಗೂ ಈ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ಐತಿ. ನಾ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಕವರ್ ಮಾಡುವಾಗ ಅದನ್ನು ಕವರ್ ಮಾಡ್ತೀನಿ, ಆಯಿತಾ. ಈಗಿಷ್ಟ ನೆನ್ಪಿಟ್ಕೋರಿ, ಇಲ್ಲಿ ಸ್ಟ್ರಿಂಗ್ ಪೈಥಾನ್ದೊಳಗೆ ಇಮ್ಯೂಟೇಬಲ್ ಇರ್ತಾವ. ಅಂದ್ರೆ ಒಂದು ಸರಿ ರ್ಯಾಮ್ದಾಗ ಹಾಕಿದ್ರಿ ಅಂದ್ರೆ ಅದನ್ನು ಹೊಳ್ಳಿ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ದ ಓನ್ಲಿ ಆಪ್ಷನ್ ಏನಂದ್ರೆ ಹೊಸ ಇನ್ನೊಂದು ಅಲೋಕೇಟ್ ಮಾಡೋದು, ಹಳಿದನ್ನು ಫ್ರೀ ಮಾಡಿಬಿಡ್ಬೋದು. ಓಕೆ, ಸೊ ಪೈಥಾನ್ದಾಗ ಈ ಥರ ಇರುತ್ತೆ. ಬಟ್ ಸಿದಾಗ, C++ನ್ಯಾಗ, C#ನ್ಯಾಗ, ಆಮೇಲೆ ಜಾವಾದಾಗ ನಾವು ಸ್ಟ್ರಿಂಗನ್ನು ಅಪ್ಡೇಟ್ ಮಾಡುವಂಥ ಪಾಸಿಬಿಲಿಟಿ ಐತಿ. ವಿ ಕ್ಯಾನ್ ಅಪ್ಡೇಟ್ ದ ಸ್ಟ್ರಿಂಗ್ಸ್. ಸೊ ಈಗ ಇದನ್ನು ಏನು ಮಾಡಿರಿ, ಕೋಡ್ ಬರೆಯೋಕ್ಕೆ ಟ್ರೈ ಮಾಡಿರಿ. ಆ್ಯಂಡ್ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪ್ರೋಗ್ರಾಮ್. ರಿವರ್ಸ್ ದ ಸ್ಟ್ರಿಂಗ್. ಓಕೆ, ಇದು ಪೈಥಾನ್ದೊಳಗೆ ಏನಂತಂದ್ರೆ ಭಾಳ ಟ್ರಿಕಿ ಐತ್ರಿ. ಸೊ ಲೆಟ್ಸ್ ರೈಟ್ ಇಟ್ ಡೌನ್. ಫಂಕ್ಷನ್ ಟು ರಿವರ್ಸ್ ದ ಸ್ಟ್ರಿಂಗ್, 9th ಪ್ರೋಗ್ರಾಮ್ ಇದು. ಇದ್ರೊಳಗೆ ಏನಂತಂದ್ರೆ ನಾವು ಈಗ C ಒಳಗೆ ನೋಡಿರಿ ಅಥವಾ ಜಾವಾದೊಳಗೆ ಅಲ್ಲೆಲ್ಲ ಏನಂದ್ರೆ ಇನ್ ಮೆಮೊರಿ ಅದೆಲ್ಲಿ ಪ್ಲೇಸ್ ಇರುತ್ತಲ್ಲ ಅಲ್ಲೇ ಆಗಿರುತ್ತೆ. ಸೊ ಇದ್ರದ್ದು ಏನಂತಂದ್ರೆ ನಾವು ಈಗ ಜನರಲಿ ಏನಂತಂದ್ರೆ ಇನ್ ಮೆಮೊರಿ ಮಾಡ್ತೀವಿ. ಇನ್ ಮೆಮೊರಿ ಅಂದ್ರೆ ಏನು, ಎಕ್ಸ್ಟ್ರಾ ಮೆಮೊರಿ ಅಲೋಕೇಟ್ ಮಾಡ್ದನ ಅಲ್ಲೇನು ಆಲ್ರೆಡಿ ಅಲೋಕೇಟ್ ಆಗಿರುತ್ತೆ ಅದ್ರೊಳಗನ ನಾವೇನು ಮಾಡ್ತೀವಿ, ಅದನ್ನು ಚೇಂಜ್ ಮಾಡ್ತೀವಿ. ಸೊ ಈಗ ಇಲ್ಲೇನು ಮಾಡೋನು ಅಂತಂದ್ರೆ ಇನ್ ಮೆಮೊರಿ ಮೊದಲು ಮಾಡೋಕ್ಕೆ ಟ್ರೈ ಮಾಡಿ ನೋಡೋನು ಏನಾಗತ್ತಂತ ನಿಮ್ಗೆ ಗೊತ್ತಾಗತ್ತೆ. ಅದಾದಮೇಲೆ ದೆನ್ ವಿಲ್ ಚೇಂಜ್ ದ ಸ್ಟ್ರಾಟಜಿ. ಓಕೆ, ಸೊ ಯು ಸೇ ಇದು ಡೆಫಿನಿಷನ್, ಆಮೇಲೆ ರಿವರ್ಸ್ ಸ್ಟ್ರಿಂಗ್, ಆಮೇಲೆ ನಿಮ್ಗೆ ಇಲ್ಲಿ ಡೇಟಾ ಟೈಪ್ ಕೊಟ್ಟರು ಬರುತ್ತಾ ಇಲ್ಲಾಂದ್ರೆ ಬಿಟ್ಟರು ಬರುತ್ತಾ, ಜಸ್ಟ್ ಸೇ ಸ್ಟ್ರಿಂಗ್. ಓಕೆ, ಈಗ ಸದ್ಯ ನಾವೇನು ರಿಟರ್ನ್ ಮಾಡ್ತಿಲ್ಲಲ್ಲ, ಜಸ್ಟ್ ಈಗ ಇಷ್ಟ ಕೊಟ್ಬಿಡೋಣ ಅಂತ. ಓಕೆ, ಈಗ ನಾವು ಏನಂದ್ರೆ ಅದು ಸ್ಟ್ರಿಂಗ್ದೊಳಗಿಂದ ಒಂದೊಂದು ಕ್ಯಾರೆಕ್ಟರ್ ರೀಡ್ ಮಾಡಬೇಕು, ಆಯಿತಾ. ಸೊ ಅದನ್ನು ರೀಡ್ ಮಾಡ್ಬೇಕಂದ್ರೆ ನಿಮಗೇನು ಬೇಕು, ಆ ಥರದ್ದು ಲೆಂತ್ ಬೇಕು. ಆಮೇಲೆ ನಾನು ನಿಮ್ಗೆ ಹೇಳ್ದಂಗೆ ಸ್ಟ್ರಿಂಗ್ ರಿವರ್ಸ್ ಮಾಡಬೇಕು, ಇನ್ ಮೆಮೊರಿ ಮಾಡ್ಬೇಕಂದ್ರೆ ನಾವು ಅದು 2 ಪಾಯಿಂಟ್ರ್ ಇಟ್ಕೊಂಡು ಒಂದು ಲೆಫ್ಟ್ ಟು ರೈಟ್, ಒಂದು ರೈಟ್ ಟು ಲೆಫ್ಟ್ ಹೋಗಬೇಕು, ಆಯಿತಾ. ನಿಮ್ಗೆ ಆ ಥರ ಹೋಗ್ಬೇಕಂದ್ರೆ ಈಗ ಸಿದಾಗಲಿ ಜಾವಾದಾಗಲಿ ಏನು ಮಾಡ್ತೀರಿ, 2 ವೇರಿಯೇಬಲ್ಸ್ ತೊಗೋತೀರಿ. 2 ವೇರಿಯೇಬಲ್ಸ್ ತೊಗೊಂಡು ಅವ್ನು 0ಗೆ ಇನಿಷಿಯಲೈಸ್ ಮಾಡಿ ಇದು ಸ್ಟಾರ್ಟ್ ಇದು ಎಂಡ್ ಅಂತ ಹೇಳ್ತೀರಿ. ಆದ್ರೆ ಪೈಥಾನ್ದೊಳಗೆ ಆ ಥರ ಆಪ್ಷನ್ ಇಲ್ಲ. ಪೈಥಾನ್ದಾಗ ಫಾರ್ ಲೂಪ್ನಾಗ ಏನು ಯೂಸ್ ಮಾಡ್ತೀರಿ ಅಂದ್ರೆ ರೇಂಜ್ ಫಂಕ್ಷನ್ ಯೂಸ್ ಮಾಡ್ತೀರಿ. ಆ ರೇಂಜ್ ಫಂಕ್ಷನ್ ಏನು ಮಾಡ್ತೈತೆ ಅಂದ್ರೆ ನಿಮಗೆ ಆ ವ್ಯಾಲ್ಯೂಸನ್ನು ಜನ್ರೇಟ್ ಮಾಡಿಕೊಡ್ತೈತೆ. ಅದೊಂದು ಟ್ಯೂಪಲ್ ಕ್ರಿಯೇಟ್ ಮಾಡ್ಕೊತೈತಿ ಇಂಟರ್ನಲ್ಲಿ. ಸೊ ನಿಮಗೆ ಅಲ್ಲಿಂದ ಏನಾಗ್ತೈತಿ, ಫಾರ್ ಲೂಪ್ ಇಂಟರ್ನಲ್ಲಿ ಅದರೊಳಗೆ ಐಟ್ರೇಟರ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದು ನಿಮಗೆ ಮುಂದೆ ಕ್ಲಾಸಸ್ ಅಥವಾ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ಗೆ ಹೋದಾಗ ಅರ್ಥ ಆಗುತ್ತೆ ಐಟ್ರೇಟರ್ ಅಂದ್ರೆ ಏನಂತ. ಅಟ್ ಪ್ರೆಸೆಂಟ್ ಏನು ಅನ್ಕೋರಿ, ಸೀರೀಸ್ ಆಫ್ ಐಟಮ್ಸ್ ಇದ್ದು ಅಂದ್ರೆ ಒಂದೊಂದು ಫೆಚ್ ಮಾಡೋದು, ಅದಕ್ಕೆ ಏನಂತಾರೆ ಐಟ್ರೇಟರ್ ಅಂತಾರೆ. ಓಕೆ, ಸೊ ಈಗ ನಾ ರೇಂಜ್ ಫಂಕ್ಷನ್ಗೆ 1ರಿಂದ 10 ಅಂತ ಕೊಟ್ಟಿದ್ನಿ ಅಂದ್ರೆ ಆಟೋಮೆಟಿಕ್ಲಿ ಇಟ್ ವಿಲ್ ಜನ್ರೇಟ್ 1 to 10. ಈಗ ನಾವು ಈಗ ಆಲ್ರೆಡಿ ಬೇರೆ ಕಡೆ ಎಲ್ಲಿ ರೇಂಜ್ ಫಂಕ್ಷನ್ ಯೂಸ್ ಮಾಡೇವೆ ನೋಡೋಣ. ಓಕೆ, ಸೊ ನಾವಿಲ್ಲಿ ಇನ್ನೂ ಮಟ್ಟ ರೇಂಜ್ ಫಂಕ್ಷನ್ ಯೂಸ್ ಮಾಡಿಲ್ಲ. ಸೊ ಈಗ ಫಸ್ಟ್ ಟೈಮ್ ಯೂಸ್ ಮಾಡತ್ತೀವಿ ಹಂಗಾರೆ. ಓಕೆ, ಸೊ ನಾನು ನಿಮ್ಗೆ ಏನು ಮಾಡ್ತೀನಿ, ಇನಿಷಿಯಲಿ ಈಗ ಸಿಂಪಲ್ ಒಂದು ಪ್ರೋಗ್ರಾಮ್ ಬರೋದು ತೋರಿಸ್ತೀನಿ. ಅದರದ್ದು
ಹೆಂಗೆ ರೇಂಜ್ ಫಂಕ್ಷನ್ ಹೆಂಗೆ ಯೂಸ್ ಆಗುತ್ತೆ ಅಂತಂದು. ಓಕೆ, ಆಮೇಲೆ ನಮ್ದು ಫಾರ್ ಲೂಪ್ ಸೆಷನ್ ಇತ್ತಲ್ಲ, ಅದ್ರೊಳಗೂ ಐ ಥಿಂಕ್ 1 ಅಥವಾ 2 ಎಕ್ಸಾಂಪಲ್ ತೋರಿಸಿದ್ನಿ ನಾನು ನಿಮಗೆ ಇದ್ರೊಳಗೆ ಪೈಥಾನ್ದಾಗ ಹೆಂಗಾಗತ್ತೆ ಫಾರ್ ಲೂಪ್ ಅಂತ. ಬಟ್ ಲೆಟ್ ಸಿ ಇನ್ ಡೀಟೇಲ್ ಇಲ್ಲಿ. ಸೊ ಈಗ ಇದ್ರೊಳಗೆ ಏನಂತನ್ರಿ, ಒಂದು ಫ್ರಮ್ ದ ಸ್ಟಾರ್ಟ್ ಅಲ್ಲ, ಫಾರ್ ಸ್ಟಾರ್ಟ್ ಇನ್ ರೇಂಜ್. ಓಕೆ, ಸೊ ಎಲ್ಲಿಂದ ಶುರು ಮಾಡಬೇಕು ನೀವು, ಇದನ್ನು 0ದಿಂದ ಶುರು ಮಾಡಬೇಕು ಸ್ಟಾರ್ಟ್ ಪಾಯಿಂಟ್. ಆಮೇಲೆ ಎಂಡ್ ಎಲ್ಲಿಗೆ ಮಾಡಬೇಕು, ಆ ಸ್ಟ್ರಿಂಗ್ ಲೆಂತ್ ಇರ್ತೈತಿಲ್ಲ, ಆ ಲೆಂತ್ಗಿಂತ ಒಂದು ಕಡಿಮೆ, ಆಯಿತಾ. ಸೊ ಲೆಂತ್ ಹೆಂಗೆ ಕಂಡು ಹಿಡಿತೀರಿ, ಇದ್ರೊಳಗೆ ಪೈಥಾನ್ದಾಗ ಲೆಂತ್ ಕಂಡು ಹಿಡಿಯೋಕೆ ಒಂದು ಲೆಂತ್ ಅಂತ ಫಂಕ್ಷನ್ ಐತಿ, ಆಯಿತಾ. ಸೊ ನೀವು ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿರಿ ಲೆಂತ್ ಅಂತ, ಎನ್ ಅಂತ ಒಂದು ಫಂಕ್ಷನ್ ಐತಿ, ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಅದು. ನೀವು ಅದಕ್ಕೆ ಈ ಸ್ಟ್ರಿಂಗ್ ಅಂತ ಒಂದು ಇನ್ಪುಟ್ ವೇರಿಯೇಬಲ್ ಪ್ಯಾರಾಮೀಟರ್ ಕೊಟ್ರಿ ಅಂದ್ರೆ ಇಲ್ಲಿ ಏನು ಸ್ಟೋರ್ ಆಗುತ್ತಾ, ಇದ್ರದ್ದು ಲೆಂತ್ ಬರುತ್ತೆ ಇಲ್ಲಿ. ಸೊ ಈಗ ಇಲ್ಲಿ ನೋಡ್ರಿ ಅವ್ರು ಏನು ಅನ್ನತ್ತಾರ, ಡೆಫಿನಿಷನ್ ಆ್ಯಂಡ್ ರಿಟರ್ನ್ ದ ನಂಬರ್ ಆಫ್ ಐಟಮ್ಸ್ ಇನ್ ದ ಕಂಟೈನರ್ ಅನ್ನತೈತಿ. ಸೊ ಇಲ್ಲೇನಾಗ್ತೈತಿ, ಇದು ಆಬ್ಜೆಕ್ಟ್ ಅಂದ್ರೆ ಜನ್ರಿಕ್, OBJ ಅಂದ್ರೆ ಜನ್ರಿಕ್ ಆಬ್ಜೆಕ್ಟ್ ಟೈಪ್. ಈ ಅಡ್ವಾನ್ಸ್ ಲ್ಯಾಂಗ್ವೇಜ್ ಏನದಾವಲ್ರಿ, ಯಾವ್ಯಾವುದು ಪೈಥಾನ್ ಇರ್ಬೋದು, C#, ಜಾವಾ, ಇಲ್ಲೆಲ್ಲ ಏನು ಮಾಡ್ಯಾರ ಅಂತಂದ್ರೆ ಪ್ರಿಮಿಟಿವ್ ಡೇಟಾ ಟೈಪ್ಸನ್ನು ಆಬ್ಜೆಕ್ಟ್ ಮಾಡೋಗೋದು ಬಿಟ್ರೆ ಇಲ್ಲಿ. ಸೊ ಇವೊಂದು ಯು ಆರ್ ಡಿಕ್ಲೇರಿಂಗ್ ಅ ಸ್ಟ್ರಿಂಗ್ ಆರ್ ಯು ಆರ್ ಡಿಕ್ಲೇರಿಂಗ್ ಆನ್ ಇಂಟ್, ಇಂಟರ್ನಲ್ಲಿ ಇಟ್ ಈಸ್ ಕ್ರಿಯೇಟಿಂಗ್ ಅ ಆಬ್ಜೆಕ್ಟ್ ಓನ್ಲಿ, ರೈಟ್. ಸೊ ಅದಕ್ಕೆ ಅಲ್ಲಿ ಅದು ಆಬ್ಜೆಕ್ಟ್ ಅಂತ ಹೇಳಾಗ್ತೈತಿ, ಅದರದ್ದು ಟೋಟಲ್ ಸೈಜ್ ಕೊಡ್ತೈತಿ ಅಂತ ಹೇಳಾಗ್ತೈತಿ. ಸೊ ಸ್ಟ್ರಿಂಗ್ ಕೊಟ್ಟಾಗ ಅದರದ್ದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಸಿಗ್ತಾವೆ. ಸೊ ನಿಮ್ದು ಇಂಡೆಕ್ಸ್ ಅಂಕ್ರ ಸೇಮ್, ಇಂಡೆಕ್ಸ್ ಹೆಂಗೆ ಸಿದೊಳಗನು ಜಾವಾದಾಗ ಹೆಂಗೆ 0ಲೇ ಶುರು ಆಗುತ್ತೆ, ಪೈಥಾನ್ದಾಗನು 0ಲೇನೂ ಶುರು ಆಗುತ್ತೆ. ಸೊ ನೀವು 0ದಿಂದ ಎಲ್ಲಿ ಮಟ್ಟ ಹೋಗಬೇಕು, 0ದಿಂದ ಲೆಂತ್ -1 ಮಟ್ಟ ಹೋಗ್ಬೇಕು, ಕರೆಕ್ಟಾ. ಹಾಂ, ಸೊ ಇಲ್ಲಿ ಒಂದು ನೆನಪಿಟ್ಕೋರಿ ಏನಂತಂದ್ರೆ ಫಾರ್ ಲೂಪ್ನಾಗ ಇಲ್ಲಿ ಲೆಸ್ ದೆನ್ ಕಂಡೀಷನ್ ಅಷ್ಟೇ ಐತಿ, ಲೆಸ್ ದೆನ್ ಈಕ್ವಲ್ ಟು ಇಲ್ಲ. ಸೊ ಯು ಹ್ಯಾವ್ ಟು ಸೇ ಲೆಂತ್, ಅದನ್ನು ನೋಡೋಣ, ಅದು ಲೆಸ್ ದೆನ್ ಆಯಿತು ಲೆಸ್ ದೆನ್ ಈಕ್ವಲ್ ಟು ಆಯಿತು ಅದನ್ನು ನೋಡೋಣ ಅಂತ. ಈಗ 1 ಆಯಿತಾ, 1 ಏನು ಇನ್ಕ್ರಿಮೆಂಟ್. ಓಕೆ, ಸೊ ಇಷ್ಟು ಕೊಟ್ಟಾಗ ಈಗಿಲ್ಲಿ ಏನು ಮಾಡೋಣ, ಇದರದ್ದು ಸ್ಟಾರ್ಟ್ ಅನ್ನೋದು ಏನೈತಲ್ಲ ಇದನ್ನು ಪ್ರಿಂಟ್ ಮಾಡೋಣ. ಓಕೆ, ಪ್ರಿಂಟ್ ಸ್ಟಾರ್ಟ್. ಸೊ ನಮಗದು ಏನು ರೇಂಜ್ ಜನ್ರೇಟ್ ಆಗ್ತೈತಿ ಅಂತ ಗೊತ್ತಾಗ್ತೈತಿ. ಹಾಂ, ಇದೇ ರೀತಿ ನಾವು ಇನ್ನೊಂದು ಫಾರ್ ಲೂಪ್ ಬರಿಬೇಕು, ಫಾರ್ ಎಂಡ್ ಇನ್ ರೇಂಜ್. ಶುರು ಮಾಡೋದು ಎಲ್ಲಿಂದ, ಲೆಂತ್ದಿಂದ. ಲೆಂತ್ ಅಂದ್ರೆ ಲೆಂತ್ ಅಲ್ಲ, ಸಾರಿ, ಲೆಂತ್ -1ಇಂದ ಮಾಡಬೇಕು, ಆಯಿತಾ. ಎಲ್ಲಿ ಮಟ್ಟ ಬೇಕು ನಮಗೆ, 0 ಮಟ್ಟ ಬೇಕು. ಸೊ 0 ಮಟ್ಟ ಅಂದ್ರೆ ಲೆಸ್ ದೆನ್ ಯೂಸ್ ಮಾಡೋದ್ರಿಂದ ನೀವು 0 ಕೊಟ್ಟರೆ ಅಂದ್ರೆ ಏನಾಗ್ತೈತಿ, ಅದು 1ಕ್ಕೆ ಸ್ಟಾಪ್ ಆಗ್ತೈತಿ ಇಂಡೆಕ್ಸ್. ಈಗ ನಾವು ರಿವರ್ಸ್ ಬರತ್ತೇವೆ ಅಂದ್ರೆ ಎಂಡ್ದಿಂದ 0ಗೆ ಬರತ್ತೇವಲ್ಲ, ನೀವು 0ಗೆ ಸ್ಟಾಪ್ ಮಾಡ್ಬೇಕಂದ್ರೆ ನೀವು 0ನ ಕೊಟ್ಟರೆ ಏನಾಗ್ತೈತಿ, 1ಕ್ಕೆ ಸ್ಟಾಪ್ ಆಗ್ತೈತಿ. ಸೊ 0ಗಿಂತ ಹಿಂದಿನ ನಂಬರ್ ಯಾವುದು, -1. ಸೊ ಇಲ್ಲಿ -1 ಕೊಡಬೇಕು. ಆಮೇಲೆ ಇದನ್ನು ಇನ್ಕ್ರಿಮೆಂಟಲ್ ಡಿಕ್ರಿಮೆಂಟ್ ಮಾಡತ್ತೀವಲ್ಲ ಅದಕ್ಕೆ -1 ಕೊಡ್ರಿ. ಇಲ್ಲೇನು ಮಾಡಿರಿ, ಪ್ರಿಂಟ್ ಎಂಡ್. ಓಕೆ, ಸೊ ಇಲ್ಲಿ ನೋಡ್ರಿ ಇದ್ರದ್ದು ನಿಮಗೆ ಎಲ್ಲೇ ಡೌಟ್ ಬರುತ್ತಲ್ಲ, ಯಾವುದೋ ಫಂಕ್ಷನ್ ಯೂಸ್ ಮಾಡುವಾಗ ಪೈಥಾನ್ದಾಗಿರ್ಬೋದು, ಜಾವಾದಾಗಿರ್ಬೋದು, C#ದಾಗಿರ್ಬೋದು, ಡೌಟ್ ಬಂತಂದ್ರೆ ನಿಮ್ಮ ಮೌಸ್ ತೊಗೊಂಡು ಏನು ಮಾಡ್ಬೇಕು, ಅದ್ರ ಮೇಲೆ ಹೋಗಿ ನಿಂದ್ರಿಸ್ಬೇಕು. ಹಿಂಗೆ ನಿಂದ್ರಿಸಿದಾಗ ನಿಮಗಲ್ಲಿ ಕಾಣಿಸುತ್ತೆ ಏನು, 1ನೇ ಪ್ಯಾರಾಮೀಟರ್ ಏನು, ಸ್ಟಾರ್ಟ್, 2ನೇದು ಸ್ಟಾಪ್, 3ನೇದು ಸ್ಟೆಪ್, ಎಷ್ಟು ಅದನ್ನು ಇನ್ಕ್ರಿಮೆಂಟ್ ಮಾಡಬೇಕು, ಎಷ್ಟು ಡಿಕ್ರಿಮೆಂಟ್ ಮಾಡ್ಬೇಕಂತ. ಓಕೆ, ಸೊ ಈಗ ಆಯ್ತು ರೀ, ಇದು ಸ್ಟಾರ್ಟ್ ಆಯಿತು, ಎಂಡ್ ಆಯಿತು. ಓಕೆ, ಈಗೇನು ಮಾಡೋಣ, ಬರೀ ಇದನ್ನು ಪ್ರಿಂಟ್ ಮಾಡಿ ನೋಡೋಣ ಅಂತ. ಈಗ ಈ ಫಂಕ್ಷನ್ ಇಲ್ಲಿಂದ ಕಾಲ್ ಮಾಡೋಣ. ಸೊ ಮೊದಲೊಂದು ನೇಮ್ ಈಸ್ ಈಕ್ವಲ್ ಟು ಇಲ್ಲೊಂದು ಇದು ಕೊಡೋಣ ಹೆಸರು, ಆಯಿತಾ, ಅಲ್ಗೋ ಅಂತ. ದೆನ್ ಅದನ್ನು ರಿವರ್ಸ್ ಸ್ಟ್ರಿಂಗ್ ಈ ನೇಮ್ ಕಾಲ್ ಮಾಡೋಣ. ಓಕೆ, ಆಮೇಲೆ ಇಲ್ಲಿ ಪ್ರಿಂಟ್ ಮಾಡೋಣ. ಇಲ್ಲಾಂದ್ರೆ ವಿಲ್ ಜಸ್ಟ್ ಗಿವ್ ಸಿಂಪಲ್ ABCD. ಓಕೆ, ಅದು ಪ್ರಿಂಟ್ ಆಗಬೇಕಿಲ್ಲಿ. ರನ್ ಮಾಡಿ ನೋಡೋಣಂತ ಇದನ್ನು. ಈಗಂಕರ್ ಏನು ನಾವು ಬರೀ ನಂಬರ್ ಪ್ರಿಂಟ್ ಮಾಡಾಕ್ತೇವೆ, ಸೊ ಅದೇನಲ್ಲಿ ಇದಾಗಲ್ಲ. ಸೊ ಲೆಟ್ ಮಿ ಜಸ್ಟ್ ಪ್ರಿಂಟ್, ನಿಮ್ಗೆ ಔಟ್ಪುಟ್ ತೋರಿಸ್ತೀನಿ, ಆಮೇಲೆ ನೋಡೋಣಂತ. ಈಗ ರಿವರ್ಸ್ಡ್ ಅಲ್ಲ, ಸಾರಿ, ರಿವರ್ಸ್ಡ್ ಅಲ್ಲ, ಫಂಕ್ಷನ್ ಹೆಸರು ರಿವರ್ಸ್ ಸ್ಟ್ರಿಂಗ್ ಐತಿ ಇದು. ಓಕೆ, ಇದನ್ನು ಇನ್ವೋಕ್ ಮಾಡಿರಿ.
ಅದ ಅಂತೀನಿ ಯಾಕೆ ಔಟ್ಪುಟ್ ಬರಲಿಲ್ಲ ಅಂತದ್ದು. ಸೊ ಲೆಟ್ಸ್ ರನ್ ಇಟ್. ಇಲ್ಲಿ ನೋಡ್ರಿ, ಈಗ ಫಸ್ಟ್ ಇದು ಫಾರ್ ಲೂಪ್ ಆಯಿತಾ. ಸೊ ಇಲ್ಲೇನು ಮಾಡೋಣ, ಇಲ್ಲ ನಿಮ್ಗೆ ಕ್ಲಾರಿಟಿ ಬರಲಿ, ಇಲ್ಲೊಂದು ಪ್ರಿಂಟ್ ಎಫ್ ಆಯಿತಾ, ಫಸ್ಟ್ ಲೂಪ್, ಇಲ್ಲೊಂದು ಫಸ್ಟ್ ಲೂಪ್ ಅಂತ ಹಾಕೋಣ, ಇದಕ್ಕೇನಂತ ಹಾಕೋಣ, ಸೆಕೆಂಡ್ ಲೂಪ್ ಅಂತ ಹಾಕೋಣ. ಓಕೆ, ಈಗ ರನ್ ಮಾಡೋಣ ಅಂತ. ಈಗ ಅಬ್ಸರ್ವ್ ಮಾಡಿರಿ, ಫಸ್ಟ್ ಲೂಪ್ ಏನೈತಲ್ಲ ಓಕೆ 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 ಇಲ್ಲಿ ಕೆಳಗೈತಿ ಔಟ್ಪುಟ್. ಸೊ ಲೆಟ್ ಸಿ ಹಿಯರ್. ಓಕೆ, ಫಸ್ಟ್ ಲೂಪ್ ಎಲ್ಲಿಂದ ಎಲ್ಲಿ ಮಟ್ಟ ಇದೆ, 0 1 2 3 ಮಟ್ಟ ಐತಿ. ಈಗ ಲೆಂತ್ ಅನ್ನೋದು, ಲೆಂತ್ ಎಷ್ಟೈತೆ ಅದನ್ನು ಪ್ರಿಂಟ್ ಮಾಡಿಬಿಡೋಣ ಅಂತ, ಕನ್ಫ್ಯೂಷನ್ ಬೇಡ. ಪ್ರಿಂಟ್ ಲೆಂತ್ ಇಸ್ ಈಕ್ವಲ್ ಟು ಹೆಂಗೆ ಬರಿಬೇಕು, ಬ್ರೇಸಸ್ ಒಳಗೆ ಲೆಂತ್ ಅಂತ ಬರಿಬೇಕು, ಇಲ್ಲಿ ಏನಂತ ಕೊಡಬೇಕು, ಎಫ್ ಅಂತ ಕೊಡಬೇಕು. ಅವಾಗ ಏನಾಗುತ್ತೆ, ಲೆಂತು ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಓಕೆ, ಈಗ ಬಂತು ನೋಡ್ರಿ ಔಟ್ಪುಟ್. ಸೊ ಈಗ ಏನು ಮಾಡೋಣ ಅಂತ, ಈಗ ಔಟ್ಪುಟ್ ನೋಡೋಣ. ಸೊ ಲೆಂತ್ ಎಷ್ಟೈತಿ, 4 ಐತಿ, ABCD 4 ಅದಾವೆ. ಈಗ ಇವು 4 ಇದ್ರಂದ್ರೆ ಇಲ್ಲಿ ಏನಾಗ್ತೈತಿ, ಈಗ ಫಸ್ಟ್ ನೋಡ್ರಿ ಲೆಂತ್ 4 ಐತಿ. ಆಮೇಲೆ ಎಲ್ಲಿಂದ ಎಲ್ಲಿ ಮಟ್ಟ ನಾವೇನಂದ್ವಿ, ಸ್ಟಾರ್ಟ್ ರೇಂಜ್ 0ದಿಂದ ಶುರು ಮಾಡಿರಿ, ಲೆಂತ್ 4 ಮಟ್ಟ ಹೋಗ್ರಿ, ಆಮೇಲೆ ಇನ್ಕ್ರಿಮೆಂಟ್ ಬೈ 1. ಹಂಗೆ ಅಂದಾಗ ಅಬ್ಸರ್ವ್ ಮಾಡಿರಿ ಏನಾಗ್ತೈತೆ ಅಂತ. ಲೂಪ್ ಎಲ್ಲಿ ಮಟ್ಟ ಹೊಂಟೈತಿ, 4 ಮಟ್ಟ ಹೊಂಟಿಲ್ಲ, ಲೆಸ್ ದೆನ್ 4. ಸೊ ಅಲ್ಲಿ ಲೆಸ್ ದೆನ್ 4 ಕಂಡೀಷನ್ ಚೆಕ್ ಆಗ್ತೈತಿ. ಸೊ ರಿಮೆಂಬರ್ ದಿಸ್. ಈ ರೇಂಜ್ ಫಂಕ್ಷನ್ನು ಏನು ಜನ್ರೇಟ್ ಮಾಡತ್ತೈತಂದ್ರೆ, ಇಟ್ ಈಸ್ ಜನರೇಟಿಂಗ್ ಅ ರಿಟರ್ನ್ಸ್ ಅನ್ ಆಬ್ಜೆಕ್ಟ್ ದಟ್ ಪ್ರೊಡ್ಯೂಸಸ್ ಅ ಸೀಕ್ವೆನ್ಸ್ ಆಫ್ ಇಂಟೀಜರ್ಸ್ ಫ್ರಮ್ ಸ್ಟಾರ್ಟ್ ಟು ಸ್ಟಾಪ್ ಬೈ ಸ್ಟೆಪ್. ಸೊ ಇಟ್ ಪ್ರೊಡ್ಯೂಸಸ್ ಸೀಕ್ವೆನ್ಸ್ ಆಫ್ ಇಂಟೀಜರ್ಸ್. ಓಕೆ, ಅದನ್ನು ನಾವು ಐಟ್ರೇಟರ್ ಯೂಸ್ ಮಾಡಿ ಒಂದೊಂದು ಫಾರ್ ಲೂಪ್ ಫೆಚ್ ಮಾಡಾಕ್ತೈತಿ. ಸೊ ಅದು ಟೆಕ್ನಿಕಲಿ ಏನು ಮಾಡಾಕ್ತೈತಿ, ನೀವು ರೇಂಜ್ ಫಂಕ್ಷನ್ ಆ ಥರ ಕೊಟ್ಟಾಗ 0 1 2 3 ಅಂತಂದು ಒಂದು ಟ್ಯೂಪಲ್ ಅಥವಾ ಒಂದು ಇಂಟರ್ನಲ್ಲಿ ಒಂದು ಡೇಟಾ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಳತೈತಿ. ಓಕೆ, ಅದನ್ನು ನಾವು ಫೆಚ್ ಮಾಡಾಕ್ತೀವಿ. ಸೊ ಈಗ ನಿಮಗೆ ಗೊತ್ತಾದಂಗೆ ಇಲ್ಲಿ ಬರೀ ಅದು 0 to 3 ಮಟ್ಟ ಮಾಡ್ತೈತಿ. ಓಕೆ, ಸೊ ಇದು ಮಾಡಿದ್ರೆ ಸಾಕಲ್ಲ ನಿಮ್ಗೆ, ಯಾಕಂದ್ರೆ ನೀವು ಕ್ಯಾರೆಕ್ಟರ್ ಏನದಾವ 4 ಅದಾವೆ. ಸೊ ಅದ್ರದ್ದು ಇಂಡೆಕ್ಸ್ 0 to 3 ಐತಿ. ಬಟ್ ಸೆಕೆಂಡ್ದು ಅಬ್ಸರ್ವ್ ಮಾಡಿರಿ ಹೆಂಗೆ ಬರ್ದೇನಂತ. ಸೆಕೆಂಡ್ದು ಈಗ 0 to 3 ಮಾಡ್ದಂಗೆ ಸೆಕೆಂಡ್ ಲೂಪ್ದಾಗ 3 to 0 ಮಾಡ್ಬೇಕಲ್ಲ, ನಾವು ಉಲ್ಟಾ ಬರ್ಬೇಕಲ್ಲ ಎಂಡದಿಂದ ಬಿಗಿನಿಂಗಿಗೆ. ಕರೆಕ್ಟಾ? ಅದು ಬರ್ಬೇಕಂದ್ರೆ ಇಲ್ಲೇನಾಗಬೇಕು, ನೀವು ಎಂಡ್ದಿಂದ ಬಿಗಿನಿಂಗ್ ಮಟ್ಟ, ಸೊ ಲೆಂತ್ -1 ಎಂಡ್ ಎಲ್ಲಿ ಮಟ್ಟ 0ಗಿಂತ ಒಂದು ನಂಬರ್ ಚಿಕ್ಕದು ತೊಗೋಬೇಕು. ಒಂದು ನಂಬರ್ 0ಗಿಂತ ಚಿಕ್ಕದಂದರೆ ಅದು -1. ಇಲ್ಲಿ ಇನ್ಕ್ರಿಮೆಂಟ್ ಮಾಡಾಕ್ತೀರಿ, ಇಲ್ಲಿ ಡಿಕ್ರಿಮೆಂಟ್ ಮಾಡಬೇಕು. ಸೊ ಇದು ಸೆಕೆಂಡ್ ಲೂಪ್. ಅದಾದಮೇಲೆ ಎಂಡಿಗೆ ವಿ ವೇರ್ ಪ್ರಿಂಟಿಂಗ್ ಜಸ್ಟ್ ದ ನೇಮ್. ಓಕೆ, ಸೊ ಈ ಥರ ಒಂದು ಬಿಗಿನಿಂಗ್ದಿಂದ ಒಂದು ಎಂಡಿಂದ ಮಾಡಬೇಕು. ಆಮೇಲೆ ನಮಗೀಗ ನೀವು ನೋಡ್ದಂಗೆ ನಾವು ಎಲ್ಲಿ ಮಟ್ಟ ಮಾಡ್ತಿದ್ವಿ, ಇದನ್ನು ಪೂರಾ ಎಂಡ್ ಮಟ್ಟ ಮಾಡ್ತಿರ್ಲಿಲ್ಲ, ಬರೀ ಮಿಡಲ್ ಮಟ್ಟ ಮಾಡ್ತಿದ್ವಿ ಸ್ವ್ಯಾಪ್ ಮಾಡೋಕ್ಕೆ. ಕರೆಕ್ಟಾ? ಸೊ ನಮಗೆ ಬರೀ ಮಿಡಲ್ ಮಟ್ಟ ಹೋಗ್ಬೇಕು. ಸೊ ಲೆಂತ್ ಆಯ್ತಾ, ದೆನ್ ಯು ಸೇ ಮಿಡಲ್ ಈಸ್ ಈಕ್ವಲ್ ಟು ಲೆಂತ್ ಡಿವೈಡೆಡ್ ಬೈ 2. ಕರೆಕ್ಟಾ? ಸೊ ಯು ಜಸ್ಟ್ ಹ್ಯಾವ್ ಟು ಗೋ ಟು ದಟ್ ಪಾಯಿಂಟ್. ಸೊ ಈಗ ಇಲ್ಲಿ ಏನು ಮಾಡಿರಿ, ಈಗ ಲೆಂತ್ ಇಷ್ಟ ಆಯ್ತಾ, ಇದನ್ನೇನು ಮಾಡೋಣ, ಮಿಡಲ್ ಅಂತ ಮಾಡೋಣ. ಸಿ ಇದನ್ನೆಲ್ಲ ಈಗ ರಿವರ್ಸ್ ಸ್ಟ್ರಿಂಗಿಗೆ ಇಷ್ಟೆಲ್ಲ ಕೋಡ್ ಬರೆಯೋ ಅವಶ್ಯಕತೆ ಇಲ್ಲ. ನಿಮಗೆ ಫಾರ್ ಲೂಪ್ ಚಲೋ ಅರ್ಥ ಆಗಲಿ ಪೈಥಾನ್ದಾಗ ಅಂತ ಇದನ್ನು ತೋರ್ಸಾತೇನೆ. ಓಕೆ, ಸೊ ಈಗ ಮಿಡಲ್ ಇಲ್ಲಿ ಮಟ್ಟ ಬಂತ. ಈಗ ನಮ್ಮದು 0 to 4 ಇತ್ತಪ್ಪ ಅಂತಂದ್ರೆ ಈಗ ಎಷ್ಟು ಮಿಡಲ್ ಬರ್ತೈತೆ ಅಂತ ನೋಡೋಣ. ನೋಡಿ ದೆನ್ ವಿಲ್ ಸ್ಟ್ರಾಟಜೈಸ್ ಇಟ್. ಸೊ ಮಿಡಲ್ ಇಂಡೆಕ್ಸ, ಸೊ ಮಿಡಲ್ ಇಲ್ಲಿ ಲೆಂತ್ ಡಿವೈಡೆಡ್ ಬೈ 2 ಮಾಡಿದ್ವಿ. ಮಿಡಲ್ ಈಸ್ 2. ಓಕೆ, ಸೊ 0 1 2 ಇಲ್ಲಿ ಯಾಕಂದ್ರೆ ನೋಡ್ರಿ ಇಲ್ಲಿ ಏನಂತಂದ್ರೆ
ಇಲ್ಲಿ 2 ಅದಾವ, ಇಲ್ಲಿ 2 ಅದಾವ. ಸೊ ಇದ್ರ ನಡು ಇಲ್ಲಿ 2.5 ಮಾಡೋಕ್ಕೆ ಬರೋಂಗಿಲ್ಲ, ರೈಟ್? ಸೊ ದ ಟೋಟಲ್ ಲೆಂತ್ ಇಸ್ 4. ಸೊ 4 ಡಿವೈಡೆಡ್ ಬೈ 2 ಈಸ್ ದ 2 ಓನ್ಲಿ. ಸೊ ಇಲ್ಲೇನಂದ್ರೆ ಈಗ 1 2 3 1 2 3 4 ಎಲಿಮೆಂಟ್ ಒಳಗೆ ಇದು 2 ಅಂತ ತೊಗೊಳಾಗ್ತೈತಿ. ಇನ್ ಕೇಸ್ ಇಲ್ಲಿ ABCDE ಇತ್ತಂದ್ರೆ ದೆನ್ ಮಿಡಲ್ ಈಸ್ 2.5. ಈಗ ಇದು ಏನಾಗ್ತೈತಿ, ಫ್ರ್ಯಾಕ್ಷನ್ದಾಗ ತೊಗೊಳಾಗ್ತೈತಿ. ನಮಗೆ ಫ್ರ್ಯಾಕ್ಷನ್ದಾಗ ಮಾಡೋಕ್ಕೆ ಬರೋಂಗಿಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಇಂಟ್, ಆಯಿತಾ? ಸೊ ನೀವು ಇದನ್ನು ಈ ಥರ, ಇದಕ್ಕೇನಂತಾರೆ, ಟೈಪ್ ಕಾಸ್ಟಿಂಗ್ ಅಂತಾರೆ, ಆಯಿತಾ? ಸೊ ಟೈಪ್ ಕಾಸ್ಟಿಂಗ್ ಅಂತಾರೆ. ಇದ್ರ ಬಗ್ಗೆ ನಾನು ನಿಮಗೆ ಬೇರೆ ಒಂದು ಸೆಷನ್ದಾಗ ಹೇಳ್ತೀನಿ. ಅದು ಇಂಟ್ ಕನ್ವರ್ಟ್ ಮಾಡುತ್ತೆ, ಓಕೆ? ಸೊ ಅವಾಗ ನೋಡ್ರಿ ಇಲ್ಲಿ ಏನಾಗುತ್ತೆ. ಸೊ ಮಿಡಲ್ ಏನಾಯ್ತು, ಈಗ ಇಲ್ಲಿ 2 ಆಯಿತು. ಸೊ 2 ಇದು ಮಿಡಲ್ ಆಯಿತು. ಅದ್ರ ಹಿಂದೆ ಈ ಕಡೆ 2 ಕ್ಯಾರೆಕ್ಟರ್ ಅದಾವೆ, ಆ ಕಡೆ 2 ಅದಾವೆ, ಕರೆಕ್ಟಾ? ಸೊ ಈ ಥರ ನೀವು ಏನು ಮಾಡ್ಬೋದು ಅಂದ್ರೆ ಲೂಪ್ ಬರಿಬೋದು. ಹಾಗಿದ್ರೆ ಈಗ ಮತ್ತೀಗ ಎರಡೂ ಸೇರಿ ಹೆಂಗೆ ಬರಿತೀರಿ ಅಂದರೆ ಈ ಲೂಪ್ ಹೆಂಗೆ ಬರಿತೀರಿ ಅಂದರೆ, ಈಗ ಲೆಂತ್ ಇತ್ತಲ್ಲ, ಲೆಂತ್ ಬದಲಿ ನಾವು ಏನು ಮಾಡೋದು, ಈಗ ಮಿಡಲ್ ಯೂಸ್ ಮಾಡೋದು, ಆಯಿತಾ? ಇಲ್ಲಿ ಮಿಡಲ್ ಯೂಸ್ ಮಾಡಿರಿ. ಇಲ್ಲೂ ನೀವು ಏನಂತಂದ್ರೆ ಮ್ಯಾಕ್ಸಿಮಮ್ ನೀವು ಮಿಡಲ್ ಮಟ್ಟ ಹೋಗ್ಬೇಕು. ಇಲ್ಲಿಂದ ಮ್ಯಾಕ್ಸಿಮಮ್ ಮಿಡಲ್ ಮಟ್ಟ ಹೋಗ್ಬೇಕು, ಕರೆಕ್ಟಾ? ಸೊ ಇಲ್ಲೂ ನೀವು ಶುರು ಮಾಡೋದು ಈ ಸ್ಟಾರ್ಟ್ದಿಂದ ಮಿಡಲ್, ಲೆಫ್ಟಿಂದ ಮಿಡಲ್ ಇಲ್ಲಿ ಬರಬೇಕು, ಇಲ್ಲಿ ಎಂಡ್ದಿಂದ ಮಿಡಲ್ ಬರಬೇಕು. ಸೊ ಯುವರ್ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಲೆಂತ್ -1 ಓನ್ಲಿ, ಬಟ್ ಇನ್ಸ್ಟೆಡ್ ಆಫ್ -1 ಯು ವಿಲ್ ಸೇ ಮಿಡಲ್, ಓಕೆ? ಸೊ ಈಗ ನೀವು ಏನು ಮಾಡಿರಿ, ಇದನ್ನು ರನ್ ಮಾಡಿ ನೋಡಿರಿ. ಈಗ ಇಲ್ಲೇನು ಮಾಡಿದ್ರಿ, 0ದಿಂದ ಮಿಡಲ್ ಮಟ್ಟ, ಓಕೆ? 0ದಿಂದ ಮಿಡಲ್ ಮಟ್ಟ 1 ಫಾರ್ ಲೂಪ್. ಸೆಕೆಂಡ್ ಲೆಂತ್ -1, ಮಿಡಲ್ ಆ್ಯಂಡ್ ಇದು -1, ಈ ಥರ ಮಾಡಿದ್ರಿ ಇಲ್ಲಿ. ಸೊ ಈಗ ಇಲ್ಲಿ ನೋಡ್ರಿ, ಇಲ್ಲಿ ಏನಂದ್ರೆ 0 1 2 3 4. ಲೆಟ್ಸ್ ಪ್ರಿಂಟ್ ದ ಮಿಡಲ್. ಮಿಡಲ್ ಇಸ್ 2. ಸೊ ಯು ಆರ್ ಸ್ಟಾರ್ಟಿಂಗ್ ಎಟ್ 0, ಓಕೆ? ಸೊ ಈ ಲೂಪ್ 0ದಿಂದ ಸ್ಟಾರ್ಟ್ ಆಗಿ ಮಿಡಲ್ ಮಟ್ಟ ಹೋಗ್ಬೇಕಿತ್ತು, ಅಲ್ಲಿ ಹೋಗ್ತಿಲ್ಲ. ಸೊ ಏನು ಮಾಡೋಣ, ಡಿಬಗ್ ಮಾಡಿ ನೋಡೋಣ ಅಂತ. ಸೊ ರೇಂಜಿನ 0ದಿಂದ ಮಿಡಲ್ ವ್ಯಾಲ್ಯೂ 2 ಇದೆ, ಓಕೆ? ಸೊ ನೀವೀಗ ಇಲ್ಲಿ ಬಂದಾಗ ಸ್ಟಾರ್ಟ್ ವ್ಯಾಲ್ಯೂ ಎಷ್ಟಿದೆ, 0 ಇದೆ. ನೆಕ್ಸ್ಟ್ ಸ್ಟಾರ್ಟ್ ವ್ಯಾಲ್ಯೂ ಎಷ್ಟೈತಿ, 1 ಐತಿ. ಸೊ ನಮ್ಮ ಲಾಜಿಕ್ ಪ್ರಕಾರ ಇಟ್ ಶುಡ್ ಸ್ಟಾಪ್. ಸೊ ಈಗ ಸ್ಟಾಪ್ ಆಯ್ತು ನೋಡಿರಿ, 0 1 ಇಲ್ಲಿ ಸ್ಟಾಪ್ ಆಯಿತು. ನೆಕ್ಸ್ಟ್ ಈಗ ಸೆಕೆಂಡ್ಗೆ ಬಂದ್ವಿ. ಸೊ ಎಂಡಿಂದ ಶುರು ಆಯಿತು, ಇಲ್ಲಿಂದ 4ಇಂದ, ಓಕೆ? 4ಇಂದ ಶುರು ಆಯಿತು. ಆಮೇಲೆ ಎಲ್ಲಿ ಮಟ್ಟ ಹೋಗಬೇಕು, ಅಪ್ ಟು 2 ಮಟ್ಟ. ಸೊ ಇಲ್ಲಿ 4 3 ಬಂದಾದ್ಮ್ಯಾಗ ದೆನ್ ಇಟ್ ಸ್ಟಾಪ್ಡ್, ಓಕೆ? ಸೊ ಈ ರೀತಿ ನೀವು ನಿಮಗೆ ಮಿಡಲ್ ಅಂದರೆ ಈಗ ನೀವು ಎಲ್ಲಿ ಬೇಕಲ್ಲ ಅದಕ್ಕಿಂತ ಒಂದು ಕಡಿಮೆನ ಮಾಡ್ಬೇಕು. ಸೊ ಯು ಹ್ಯಾವ್ ಟು ಡೂ ಹಿಯರ್ ಮಿಡಲ್ -1. ಈಗ ಅಲ್ಲಿ ನಿಂದಿರ್ಸ್ಬೇಕಂತಂದ್ರೆ ಈಗ ಲೆಫ್ಟ್ದಿಂದ ಹೊಂಟಾಗ ಮಿಡಲ್ +1 ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ನೀವು ಮಿಡಲ್ -1 ಮಾಡಬೇಕಾಗತ್ತೆ. ಸೊ ಈ ಥರ ಐತಿ. ನಾ ಈಗ ನಿಮಗೆ ಇದನ್ನು ಒಂದು ಕೋಡಿಗೆ ಒಂದು ಲೈನ್ ಬರೋದು ತೋರಿಸ್ತೀನಿ. ಆ್ಯಕ್ಚುಲಿ ಇದು ವರ್ಕ್ ಆಗಂಗಿಲ್ಲ ಪೈಥಾನ್ದಾಗ, ಯಾಕನ್ನೋದು ನಿಮ್ಗೆ ತೋರಿಸ್ಬೇಕೈತಿ. ಸೊ ಇದೇನಾಗುತ್ತೆ, ಎಕ್ಸೆಪ್ಷನ್ ಬರುತ್ತೆ ಇಮಿಡಿಯೇಟಾಗಿ. ಸೊ ಈಗ ಸದ್ಯ ಏನು ಮಾಡೋಣ, ಈಗ ಇಷ್ಟ ಬರ್ದನ ಅದು ಸ್ಟಾರ್ಟಿಂಗ್ 1ನೇ ಲೈನ್ದಾಗನ ಎಕ್ಸೆಪ್ಷನ್ ಬರುತ್ತೆ. ಸೊ ಲೆಟ್ ಮಿ ಶೋ ದ್ಯಾಟ್. ಈಗ ಈ ಥರ ಫಾರ್ ಲೂಪ್ ಇದ್ದಿದ್ದನ್ನು ನೀವೇನು ಮಾಡಬೇಕು, ಕಂಬೈನ್ ಮಾಡಬೇಕು. ಸೊ ಇದನ್ನು ಕಂಬೈನ್ ಹೆಂಗೆ ಮಾಡ್ತೀರಿ, ಕಂಬೈನ್ ಹೆಂಗೆ ಮಾಡೋದು ಏನಂತಂದ್ರೆ ನಿಮಗೆ ತೋರಿಸ್ತೀನಿ ಇಲ್ಲಿ ಹೆಂಗೆ ಕಂಬೈನ್ ಆಗುತ್ತೆ ಅಂತಂದು. ಸೊ ಇದನ್ನು ಹೆಂಗೆ ಕಂಬೈನ್ ಮಾಡ್ತಾರೆ ಅಂದ್ರೆ, ಫಾರ್ ಸ್ಟಾರ್ಟ್ ಬರೋದು ಈ ಥರ ಎಂಡ್ ಅಂತ ಬರೋದು, ಇನ್ನು ಜಿಪ್ ಅಂತ ಒಂದು ಫಂಕ್ಷನ್ ಐತಿ. ಆ ಜಿಪ್ ಫಂಕ್ಷನ್ ಒಳಗೆ ಈ ಥರ ಮಲ್ಟಿಪಲ್ ನೀವು ರೇಂಜ್ ಫಂಕ್ಷನ್ಗಳು ಕಾಲ್ ಮಾಡ್ಬೋದು, ಓಕೆ? ಈಗ ಇದೊಂದು ಮಾಡಿರಿ, ಏನಂತ ನಿಮಗಿದು ಸಿಂಪಲ್ ಇರಬೇಕಂತಂದ್ರೆ ಈಗ ನೀವು ಏನು ಇದೇ ಮಾಡಿದ್ರಲ್ಲ, ಸೊ ಲೆಟ್ಸ್ ಕೀಪ್ ಇಟ್ ದ್ಯಾಟ್ ಓನ್ಲಿ, ಓಕೆ?
ದೆನ್ ಅಗೇನ್ ಈ ಫಂಕ್ಷನ್. ಓಕೆ, ಸೊ ಏನಂತಂದ್ರೆ ಈ ಥರ ಫಾರ್ ಲೂಪ್ ಬರೋದು, ಸ್ಟಾರ್ಟ್ ಎಂಡ್ ಇನ್ ಜಿಪ್. ಇಲ್ಲಿ ರೇಂಜ್ ಒಳಗೆ 0 ಲೆಂತ್ ಇದು 1. ಓಕೆ, ಇನ್ಕ್ರಿಮೆಂಟ್ ಬೈ 1. ಓಕೆ, ಸೊ ಇಲ್ಲಿ ನೀವೇನು ಕೊಡಾಕ್ತೀರಿ, ಲೆಂತ್ ಕೊಡಾತೀರಿ. ಆಮೇಲೆ ಕಾಮ ಮತ್ತು ಇದು ರೇಂಜ್ ಫಂಕ್ಷನ್ ಇಲ್ಲಿ ಕಾಲ್ ಮಾಡಿದ್ರಿ, ಇಲ್ಲೊಂದು ಕಾಮ ಹಾಕಿ ಮತ್ತೆ ರೇಂಜ್ ಕೊಟ್ಟು ಲೆಂತ್ -1. ಇದನ್ನ ಫಾರ್ ಎಕ್ಸಾಂಪಲ್ -1 ಇಡೋಣಂತ. ಇದು -1. ಆಮೇಲೆ ಇದು ಕ್ಲೋಸ್. ಇಲ್ಲಿ ನೋಡ್ರಿ ಏನು ಮಾಡಾಕ್ತೀರಿ ಅಂದ್ರೆ ಎರಡು ಇದನ್ನು ಮಾಡಾಕ್ತೀರಿ. ಇದು ಇಂಡೆಂಟೇಷನ್ ಮ್ಯಾಚ್ ಆಗಿಲ್ಲ, ಅದಕ್ಕೆ ಎರರ್ ಬರಾಕ್ತೈತಿ. ಇದು ಇಲ್ಲಿ ಮ್ಯಾಚ್ ಆಗ್ಬೇಕು ಈ ಲೈನಿಗೆ. ಓಕೆ, ಸೊ ಎರಡು ವೇರಿಯೇಬಲ್ ಕೊಡಾತೀರಿ, ಸ್ಟಾರ್ಟ್ ಎಂಡ್ ಅಂತಂದು. ಇಲ್ಲಿ ಜಿಪ್ ಫಂಕ್ಷನ್ ಏನು ಮಾಡ್ತೈತೆ ಅಂದ್ರೆ, ಈಗ ನಾವು ಹೆಂಗೆ ಸಿ ಒಳಗೆ IJ ಯೂಸ್ ಮಾಡಿ ಅದರ ಸಪ್ರೇಟ್ ಕಂಡೀಷನ್ ಬರೀತಿದ್ವಿ, ಅದ ಸೇಮ್ ಇಲ್ಲೇ ಆಗಾಗ್ತೈತಿ. ಈ ಜಿಪ್ ಫಂಕ್ಷನ್ ಏನು ಮಾಡ್ತೈತೆ ಅಂದ್ರೆ ಈ ಥರ ಎರಡು ರೇಂಜ್ ಫಂಕ್ಷನ್, ಎರಡು ಐಟ್ರೇಟರ್ಗಳು ಕ್ರಿಯೇಟ್ ಮಾಡತೈತಿ. ಎರಡು ಅಂತ ಅಷ್ಟೇ ಅಲ್ಲ, ಈಗ ನೀವು ಇಲ್ಲಿ ಸ್ಟಾರ್ಟ್ ಅನ್ಬೋದು, ಎಂಡ್ ಅನ್ಬೋದು, ಮಿಡಲ್ ಅನ್ಬೋದು. ಯು ಕ್ಯಾನ್ ಗಿವ್ ಆಸ್ ಮೆನಿ ಆಸ್ ಯು ವಾಂಟ್ ಆ್ಯಂಡ್ ಯು ಕ್ಯಾನ್ ಗಿವ್ ದೋಸ್ ಮೆನಿ ಐಟ್ರೇಟರ್ಸ್. ಇಟ್ ವಿಲ್ ವರ್ಕ್. ಸೊ ಎರಡೆರಡು ಇಂಡೆಕ್ಸ್ ಇಟ್ಕೊಂಡು ಏನೇನು ಮಾಡೋ ಪ್ರೋಗ್ರಾಮ್ ಇರ್ತಾವಲ್ಲ, ಅಲ್ಲಿ ಎಲ್ಲ ಕಡೆ ನಿಮಗೆ ಇದು ಯೂಸ್ ಆಗೋದೈತಿ. ಸೊ ಈ ಟೆಕ್ನಿಕ್ ನೆನಪಿಟ್ಕೋರಿ. ನಾನು ನಿಮ್ಗೆ ಏನು ಮಾಡ್ತೇನೆ, ಇದನ್ನು ಪ್ರಿಂಟ್ ಮಾಡಿ ತೋರಿಸ್ತೇನೆ ವ್ಯಾಲ್ಯೂಸ. ಸೊ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಓಕೆ, ಈಗ ನೋಡ್ರಿ, ಈಗ ಇದನ್ನು ಇನ್ವೋಕ್ ಮಾಡಿ ನೋಡೋಣ ಅಂತ. ಸೊ ನಿಮಗೆ ಗೊತ್ತಾಗುತ್ತೆ ಇದು ಹೆಂಗೆ ವರ್ಕ್ ಆಗುತ್ತಂತ. ಸ್ಟಾರ್ಟ್ is equal to 0, end is equal to 4. So maybe I'll write this also here only. ಈಗ ನೋಡ್ರಿ, ಇಲ್ಲಿ ಒಂದು 0 ಐತಿ, ಒಂದು 0ಗೆ ಶುರು ಆಗ್ತೈತಿ, ಇನ್ನೊಂದು 4ಕ್ಕೆ ಶುರು ಆಗತೈತಿ. ಇದು 0ದಿಂದ 0 1 2 3 4 ಈ ಥರ ಹೊಂಟೈತಿ. ಇದು 4 3 3 2 1 0 ಹೊಂಟೈತಿ. ಕರೆಕ್ಟಾ? ಇಲ್ಲಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಲೆಂತ್ ಎಷ್ಟು ಅದಾವೆ, 5 ಅದಾವೆ. ಸೊ 5 ಇತ್ತಂದ್ರೆ 0 to 4 ಮಟ್ಟ ಇರ್ತೈತಿ. ಓಕೆ, ಸೊ ಈ ಥರ ಒಂದು ಫಾರ್ ಲೂಪ್ ಬರಿಬೋದು. ಓಕೆ, ಈಗ ನಾವೇನು ಮಾಡೋಣ, ಇಲ್ಲಿ ಅವು ಎರಡು ಕ್ಯಾರೆಕ್ಟರ್ನ ಸ್ವ್ಯಾಪ್ ಮಾಡಬೇಕು. ಓಕೆ, ಇದ್ರೊಳಗೆ ಮಾಡಿದ್ವಲ್ಲ, ಹೆಂಗೆ ರಿವರ್ಸ್ದೊಳಗೆ ಏನು ಮಾಡಿದ್ವಿ, ಒಂದು ಟೆಂಪ್ರರಿ ಕ್ಯಾರೆಕ್ಟರ್ ತೊಗೊಂಡು ಸ್ವ್ಯಾಪ್ ಮಾಡಿದ್ವಿ. ಸೊ ಪೈಥಾನ್ದೊಳಗೆ ಒಂದು ಅಡ್ವಾಂಟೇಜ್ ಏನೈತೆ ಅಂತಂದ್ರೆ, ನೀವು ಡೈರೆಕ್ಟ್ ಮಾಡ್ಬೋದು. ಅಲ್ಲೇ ನಿಮಗೆ ಟೆಂಪ್ರರಿ ವೇರಿಯೇಬಲ್ ಬೇಕಂತ ಏನಿಲ್ಲ. ಓಕೆ, ಸೊ ನೀವು ಹಿಂಗೆ ಬರಿಬೋದು. ಹೆಂಗಂದ್ರೆ ಸ್ಟ್ರಿಂಗ್ ಸ್ಟಾರ್ಟ್ ಕಾಮ ಸ್ಟ್ರಿಂಗ್ ಎಂಡ್ ಇಸ್ ಈಕ್ವಲ್ ಟು ಸ್ಟ್ರಿಂಗ್ ಎಂಡ್ ಕಾಮ ಸ್ಟ್ರಿಂಗ್ ಸ್ಟಾರ್ಟ್ ವಿತೌಟ್ ಟೆಂಪ್ರರಿ ವೇರಿಯೇಬಲ್ ಈ ಥರ ಬರಿಬೋದು. ಆಯಿತಾ? ಇದು ಕೋಡ್ ವರ್ಕ್ ಆಗಲ್ಲ, ಬಟ್ ನಿಮಗೆ ರನ್ ಮಾಡಿ ತೋರಿಸ್ತೀನಿ, ಡಿಬಗ್ ಮಾಡಿ ತೋರಿಸ್ತೀನಿ. ಆಯಿತಾ? ಅದು ಯಾಕೆ ವರ್ಕ್ ಆಗಲ್ಲ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ. ಸೊ ಈಗೇನು ಮಾಡೋಣ್ರಿ, ಇಲ್ಲಿಂದ ನೋಡೋಣ. ಈಗ ಫಾರ್ ಲೂಪ್ ಬಂದ್ವಿ. ಫಾರ್ ಲೂಪ್ ಬಂದಾಗ ಇಲ್ಲಿ ಈಗ ಸ್ಟಾರ್ಟ್ ಹಾಕ್ರಿ. ಇನ್ನೂ ಸ್ಟಾರ್ಟ್ ಇನಿಷಿಯಲೈಸ್ ಆಗಿಲ್ಲ, ಎಂಡ್ ಹಾಕಿ, ಆಮೇಲೆ ಸ್ಟ್ರಿಂಗ್ ಸ್ಟಾರ್ಟ್, ಆಮೇಲೆ ಸ್ಟ್ರಿಂಗ್ ಎಂಡ್. ಆಯಿತಾ? ಈಗೆಲ್ಲ ಅದು ಎರರ್ ಕೊಡಾಕ್ತೈತಿ, ಬಟ್ ಈಗ ನಾವು ಅಲ್ಲಿ ಒಳಗೆ ಹೋದ ತಕ್ಷಣ ಇನಿಷಿಯಲೈಸ್ ಆಗುತ್ತೆ. ನೋಡ್ರಿ, ಆಟೋಮೆಟಿಕ್ ಏನಾಯಿತು, ಇಲ್ಲಿ ಬಂದ ತಕ್ಷಣ ಸ್ಟಾರ್ಟ್ 0ಗೆ ಸೆಟ್ ಆಯಿತು, ಎಂಡಿಗೆ 4ಗೆ ಸೆಟ್ ಆಯಿತು. ಸ್ಟ್ರಿಂಗ್ ಸ್ಟಾರ್ಟ್ ಎ ಐತಿ, ಸ್ಟ್ರಿಂಗ್ ಎಂಡಿಗೆ ಇ ಐತಿ. ನಾವು ಯಾಕಂದ್ರೆ ABCD ಕಳಿಸಿದ್ವಲ್ಲ ಸ್ಟ್ರಿಂಗ್. ಓಕೆ, ನೆನ್ಪಿಟ್ಕೋರಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಥರ ನಾವು ಆಕ್ಸೆಸ್ ಮಾಡಾಕ್ತೀವಿ, ಹೆಂಗೆ ಮಾಡಾಕ್ತೀವಿ ಅಂತಂದು. ಈಗ ಇದು ನೆಕ್ಸ್ಟ್ ಸ್ವ್ಯಾಪ್ ಲೈನ್ ನೋಡೋಣ ಏನಾಗ್ತೈತೆ ಅಂತ, ವರ್ಕ್ ಆಗುತ್ತಾ ಇಲ್ಲ ಅಂತ. ಸೊ ಫಾರ್ ಲೂಪ್ ನೋಡ್ರಿ, ಇಲ್ಲಿ ಫಾರ್ ಲೂಪ್ ಏನಾಗ್ಬಿಡ್ತು, ಎಂಡ್ ಆಗ್ಬಿಡುತ್ತೆ ಅಬ್ರಪ್ಟಾಗಿ ಎಂಡ್ ಆಗಿ ಈ ಥರ ಎರರ್ ಬಂತು. ಅಲ್ಲಿಂದ ಹೊರಗೆ ಬಂದುಬಿಡ್ತದೆ ಕೋಡ್. ಇದು ಆ್ಯಕ್ಚುಲಿ ಏನಂತಂದರೆ ಇಲ್ಲೊಂದು ಎಕ್ಸೆಪ್ಷನ್ ಆಯ್ತದು. ಈಗ ಇಲ್ಲಿ ಬಂತು ನೋಡ್ರಿ, ಈಗ ನಾನು ನೆಕ್ಸ್ಟ್ ಅಂದ ತಕ್ಷಣ ಬಂತು. ಏನಂತ ಬಂತು ಎಕ್ಸೆಪ್ಷನ್ ನೋಡೋಣ. STR ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ಐಟಮ್ ಅಸೈನ್ಮೆಂಟ್. STR ಅಂದರೆ ಏನು? ಸ್ಟ್ರಿಂಗ್ ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ಐಟಮ್ ಅಸೈನ್ಮೆಂಟ್.
ಈಗೇನು ಈ ಥರ ಅಸೈನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಲ್ಲ ಇದು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದೆ ಅದು. ಓಕೆ, ಇಲ್ಲಿ ನೋಡಿರಿ, ಇಲ್ಲಿದೆ ಕಾಲ್ ಸ್ಟ್ಯಾಕ್ ಒಳಗೆ ಇದು ಎರರ್ ಬಂದಿದೆ ಇಲ್ಲಿ. ಫುಲ್ ಎಕ್ಸೆಪ್ಷನ್ ಟ್ರೇ ಶೋನ್ ಬಟ್ ಎಕ್ಸಿಕ್ಯೂಷನ್ ಈಸ್ ಪಾಸ್ಡ್. ಓಕೆ, ಸೊ ಏನಾಗ್ತಿದೆ ಅದು ಇದು ಇಲ್ಲಿ ಎಕ್ಸೆಪ್ಷನ್ ಬಂದಿದೆ. ಆ ಎಕ್ಸೆಪ್ಷನ್ ಏನಂತಂದ್ರೆ ಈ ಥರ ಎರರ್ ಆಗಿದೆ, ಇದು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದೆ. ಇದು ಯಾಕೆ ಹಿಂಗಂತಂದ್ರೆ ಪೈಥಾನ್ದಾಗ ಸ್ಟ್ರಿಂಗ್ ಏನದಾವಲ್ಲ ಇಮ್ಯೂಟೇಬಲ್ ಅಂದ್ರೆ ಅದಕ್ಕೆ ನೀವು ಒಂದು ಸರಿ ಅಲೋಕೇಟ್ ಮಾಡಿದ್ರಿ ರ್ಯಾಮ್ದಾಗ ಮೆಮೊರಿ ಅಂದ್ರೆ ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ನೀವು ಬೇರೆ ಸ್ಟ್ರಿಂಗ್ ಬೇಕಿತ್ತಪ್ಪ ಅಂದ್ರೆ ಇನ್ನೂ ಒಂದು ಹೊಸದನ್ನ ಒಂದು ಕ್ರಿಯೇಟ್ ಮಾಡ್ಕೋಬೇಕು ಹೊರತಾಗಿ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ದ ಇದು ಬೈ ಡಿಸೈನ್ ಈ ಥರ ಮಾಡ್ಯಾರ ಪೈಥಾನ್ದಾಗ. ಅದರದ್ದೇ ಆದಂಥ ಇದು ಪ್ರೋಸ್ ಆ್ಯಂಡ್ ಕಾನ್ಸ್ ಅದಾವ. ಈ ಥರ ಆಗೋದ್ರಿಂದ ಏನಾಗುತ್ತೆ, ಹಗಲೆಲ್ಲ ಗಾರ್ಬೇಜ್ ಕಲೆಕ್ಷನ್ನಿಂದ ಫ್ರೀ ಮಾಡ್ಕೋಬೇಕು ಐಟಮ್ಸ್ನ, ಆ ಥರ ಆಗುತ್ತೆ. ಬಟ್ ದೇರ್ ಆರ್ ಸಮ್ ಆಲ್ಸೋ ಅಡ್ವಾಂಟೇಜಸ್ ವೈ ಪೈಥಾನ್ ಈಸ್ ಡೂಯಿಂಗ್ ದಿಸ್ ವೇ. ಈ ಥರ ಇಲ್ಲೇನಂತಂದ್ರೆ ಅದು ಸ್ಟ್ರಿಂಗ್ ಯಾವುದು ಎಡಿಟ್ ಆಗಲ್ಲ, ಇಟ್ ಆಲ್ವೇಸ್ ಹ್ಯಾಸ್ ಟು ಅಲೋಕೇಟ್ ದ ನ್ಯೂ. ಆದರೆ ವೇರಿಯಬಲ್ ಹೆಸರು ಸೇಮ್ ಉಳಿತೈತಿ. ಸೊ ಈಗ ಇದು ಬರೋಂಗಿಲ್ಲ ಅಂತಂದ್ರೆ ಮತ್ತು ನೀವು ರಿವರ್ಸ್ ಹೆಂಗೆ ಮಾಡ್ತೀರಿ? ಸೊ ರಿವರ್ಸ್ ಹೆಂಗೆ ಮಾಡೋದಂದ್ರೆ ಈಗ ನೀವು ಬರೀ ಅದನ್ನು ರಿವರ್ಸಿಂಗ್ ರೀಡ್ ಮಾಡ್ಕೊತ ಹೋಗಿ ಅದನ್ನು ಸ್ಟ್ರಿಂಗಿಗೆ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಆ್ಯಡ್ ಮಾಡ್ಕೊತ ಹೋಗಿ ಅದನ್ನು ಫೈನಲಿ ಯು ಕ್ಯಾನ್ ಜನ್ರೇಟ್ ದ್ಯಾಟ್ ಇನ್ ಟು ಅ ಸ್ಟ್ರಿಂಗ್. ಓಕೆ, ಸೊ ಈಗ ನಮ್ಮ ಹತ್ರ ಕೋಡ್ ಹೆಂಗಿದ್ರು ಎಂಡ್ದಿಂದ ಬಿಗಿನಿಂಗ್ ರೀಡ್ ಮಾಡೋಕೆ ಕೋಡ್ ಐತಿ ಇಲ್ಲಿ, ಯಾವುದು ಎಂಡದ್ದು, ಆಯಿತಾ? ಅದನ್ನು ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಡೂ ಇಟ್. ಸೊ ಐ ಆಮ್ ಗೋಯಿಂಗ್ ಟು ಪಾಸ್ ಇಟ್. ಸೊ ಏನು ಮಾಡಿರ್ತೀನಿ ನಾ ಈ ಲೈನನ್ನು ಇದು ಕಮೆಂಟ್ ಮಾಡಿರ್ತೀನಿ. ನೀವು ಇದನ್ನು ಆಮೇಲೆ ಏನು ಮಾಡಿರಿ, ಬರೋದು ಈ ಥರ ಬರೋದು ನೋಡಿರಿ, ಆಯಿತಾ? ಇದು ಕೋಡ್ ನಾನು ನಿಮ್ಗೆ ಕೊಡುವಾಗ ನಮ್ಮ ಸ್ಯಾಂಪಲ್ ಕೋಡ್ ಒಳಗೆ ಇರುತ್ತೆ ಇದು. ಸೊ ಈ ಥರ ಮಾಡೋ ಬದಲಿ ಸ್ಟಾರ್ಟ್ ತೆಗೆದು ಬಿಡೋಣಂತ. ಸ್ಟಾರ್ಟ್ ಇಂಡೆಕ್ಸ್ ಬೇಡ ನಮಗೆ, ಎಂಡ್ ಅಷ್ಟೇ ಬೇಕು. ಜಿಪ್ ಫಂಕ್ಷನು ಬೇಡ ಅವಾಗ, ಬರೀ ರೇಂಜ್ ಅಷ್ಟೇ ಇರಲಿ. ಇಷ್ಟು ಮಾಡಿರಿ. ಸೊ ಈಗ ನೀವು ಒಂದೊಂದು ಕ್ಯಾರೆಕ್ಟರ್ ನೋಡ್ಕೊತ ಹೋದ್ರಿ ಅಂದ್ರೆ ನಿಮಗೆ ಅದು ರಿವರ್ಸ್ ಇದ್ರೊಳಗೆ ಸಿಗುತ್ತೆ, ಆಯಿತಾ? ಸೊ ಇದ್ರೊಳಗೆ ಈಗ ಏನು ಮಾಡ್ಬೋದು ನಾವು, ಒನ್ ಟೆಕ್ನಿಕ್ ಏನಂದ್ರೆ ಅದ ಸ್ಟ್ರಿಂಗ್ದೊಳಗನ ಆ ಥರ ಅಪೆಂಡ್ ಮಾಡ್ಕೊತ ಹೋಗ್ಬೋದು ಒಂದೊಂದು ಕ್ಯಾರೆಕ್ಟರ್ನ, ಆಯಿತಾ? ಸೊ ಸೇ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸೇ ರಿವರ್ಸ್ಡ್ ಸ್ಟ್ರಿಂಗ್. ಓಕೆ, ಈ ಥರ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂದ್ರೆ ಅದನ್ನ ಇಲ್ಲಿ ಅಪೆಂಡ್ ಮಾಡ್ಕೊತ ಹೋಗ್ಬೋದು. ಹೆಂಗೆ? ರಿವರ್ಸ್ ಸ್ಟ್ರಿಂಗ್ ಪ್ಲಸ್ ಈಕ್ವಲ್ ಟು ಇಲ್ಲಿ ಯಾವುದು ಕ್ಯಾರೆಕ್ಟರ್ ಬರ್ತೈತಲ್ಲ ಅದು ಏನಂತ, ಸ್ಟ್ರಿಂಗ್ ಎಂಡ್. ಅದನ್ನ ಅದಕ್ಕೆ ಅಪೆಂಡ್ ಮಾಡ್ಕೊತ ಹೋದ್ವಿ ಅಂತ ತಿಳ್ಕೊರಿ, ಅದು ರಿವರ್ಸ್ ಸ್ಟ್ರಿಂಗ್ ಕ್ರಿಯೇಟ್ ಆಗ್ತೈತಿ, ಆಯಿತಾ? ಇದನ್ನು ನೋಡೋಣ, ಈಗ ಇಲ್ಲಿ ಪ್ರಿಂಟ್ ಮಾಡಿ ನೋಡೋಣ ಅಂತ. ಓಕೆ, ಸೊ ಈಗ ಏನಂದ್ರೆ ಇವು ಎಲ್ಲ ಇದು ಮಾಡಿಬಿಡೋಣ. ಇಲ್ಲಿ ನೋಡ್ರಿ, ಇ ಬಿ ಡಿ ಸಿ ಎ ಬಿ ಎ ಇದ್ದದ್ದು ಎ ಬಿ ಸಿ ಡಿ ಎ ಆಯಿತು, ಆಯಿತಾ? ಸೊ ಈ ಥರ ಮಾಡೋದ್ರಿಂದ ಒಂದು ರಿವರ್ಸ್ ಸ್ಟ್ರಿಂಗ್ ಕ್ರಿಯೇಟ್ ಆಯಿತು. ಬಟ್ ಈಗ ಅದನ್ನು ರಿಟರ್ನ್ ಮಾಡ್ಬೇಕು. ಇಲ್ಲಿ ನಾವು ಇನ್ ಮೆಮೊರಿ ಮಾಡೋಕ್ಕಾಗಲ್ಲಲ್ಲ. ಸೊ ಇನ್ ಮೆಮೊರಿ ಮಾಡೋಕ್ಕಾಗಲ್ಲಪ್ಪ ಅಂತಂದ್ರೆ ಅದನ್ನೇನು ಮಾಡಬೇಕು, ರಿಟರ್ನ್ ಮಾಡಬೇಕು. ಸೊ ಹಿಯರ್ ಯು ಸೇ ಎಸ್ ಟಿ ಆರ್. ಸೊ ಯು ಆರ್ ರಿಟರ್ನಿಂಗ್ ಇಟ್. ಸೊ ಇಲ್ಲಿ ಎಂಡಿಗೆ ಏನು ಮಾಡಿರಿ, ಇದನ್ನು ಎಂಡಿಗೆ ಇದನ್ನು ಇಲ್ಲಿ ಪ್ರಿಂಟ್ ಮಾಡಾಕ್ತಿರಲ್ಲ, ಇಲ್ಲಿ ರಿಟರ್ನ್ ರಿವರ್ಸ್ಡ್ ಸ್ಟ್ರಿಂಗ್. ಓಕೆ, ಈ ಪ್ರಿಂಟ್ ತೆಗೆದು ಬಿಡೋಣಂತ ಇಲ್ಲಿಂದ. ಸೊ ಕೋಡ್ ಇಷ್ಟ ಇದೆ. ಇದು ಏನ, ಇದು ಲೆಂತ್ ಅಷ್ಟು ಬೇಕು ನಮಗೆ. ಲೆಂತ್ ಬಿಟ್ಟರೆ ಬೇರೆದೇನು ಬೇಡ, ಇದು ಮಿಡಲ್ ಇದೆ ಯಾವುದು ಬೇಡ. ಆಮೇಲೆ ಈ ಕೋಡ್ ಹಂಗೆ ನಿಮ್ಗೆ ಅದನ್ನು ಜಿಪ್ ಫಂಕ್ಷನ್ ನೋಡೋಕ್ಕಿರಲಿ ಅಂತ ಇಲ್ಲಿ ಇಟ್ಟಿರ್ತೇನೆ ನಾ ಕಮೆಂಟ್ನಾಗ, ನೀವು ಅದನ್ನು ಬರೆದು ನೋಡಿರಿ. ಸೊ ದ ರಿವರ್ಸ್ ಫಂಕ್ಷನ್ ಕೋಡ್ ಎಷ್ಟೈತಪ್ಪ ಅಂದ್ರೆ ಇಷ್ಟ ಐತಿ. ಈ ಥರ ಒಂದು ವೇರಿಯೇಬಲ್ ತೊಗೋಬೇಕು, ಎಂಡಿಂದ ಸ್ಕ್ಯಾನ್ ಮಾಡಬೇಕು, ಲೆಂತ್ -1ಇಂದ -1 ಮಟ್ಟ ಹೋಗಬೇಕು, -1 ಮಾಡ್ಕೊತ ಡಿಕ್ರಿಮೆಂಟ್ ಮಾಡ್ಕೊತ ಹೋಗ್ಬೇಕು. ಹೋಗಿ ಫೈನಲಿ ಯು ಡೂ ಅ ರಿವರ್ಸ್ ಸ್ಟ್ರಿಂಗ್. ಓಕೆ, ಈಗ ಇಲ್ಲಿ ಏನು ಮಾಡೋಣ ಅಂತಂದ್ರೆ ನೇಮ್ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ ಇತ್ತಲ್ಲ, ಇಲ್ಲಿ ನೇಮ್ ಈಸ್ ಈಕ್ವಲ್ ಟು ರಿವರ್ಸ್ ಸ್ಟ್ರಿಂಗ್ ಮಾಡಿ ಇಲ್ಲಿ ನೇಮ್ ಪ್ರಿಂಟ್ ಮಾಡತ್ತೀವಿ. ಓಕೆ, ಅದನ್ನು ಪಾಸ್ ಮಾಡಿ ಬಂದಂಥ ವ್ಯಾಲ್ಯೂ ಮತ್ತು ನೇಮ್ಗೆ ಓವರ್ ರೈಟ್ ಮಾಡತ್ತೇವೆ. ಸೊ ಈಗ ಇದನ್ನು ರನ್ ಮಾಡಿ ನೋಡಿರಿ. ಸೊ ಈಗ ನೋಡಿರಿ ಇಲ್ಲಿ ಏನು ಪ್ರಿಂಟ್ ಆಯ್ತು, ABCDE ಪ್ರಿಂಟ್ ಆಯಿತು. ಓಕೆ, ಸೊ ಲೆಟ್ಸ್ ಸಿ ಇಟ್. ರಿವರ್ಸ್ ಸ್ಟ್ರಿಂಗ್.
ರಿವರ್ಸ್ಡ್ ಸ್ಟ್ರಿಂಗ್ ಅದು. ಓಕೆ, ವೇರಿಯಬಲ್ ಹೆಸರು ರಿವರ್ಸ್ ಸ್ಟ್ರಿಂಗ್. ಸೊ ಈಗ ಇದನ್ನು ರನ್ ಮಾಡಿ ನೋಡೋಣ ಅಂತ. ಈಗ ಇಲ್ಲಿ ವಾಚ್ನಾಗ ಹಾಕೋರಂತ ಇಲ್ಲಿ ಬೇಕಿದ್ರೆ. ಸೊ ಫಸ್ಟ್ ನೋಡ್ರಿ ಇಲ್ಲೇ ಇದು ಹೆಂಗೆ ಗ್ರೋ ಆಗುತ್ತೆ ನೋಡ್ರಿ. ಈ ಐತಿ ಈಗ EDCBA ಆಯಿತಾ. ಆಗಿದ್ದು ಈಗ ಇದು ಸ್ಟ್ರಿಂಗ್ ರಿಟರ್ನ್ ಆಗ್ತೈತಿ, ರಿವರ್ಸ್ ಸ್ಟ್ರಿಂಗ್ EBCDA. ಎದಕ್ಕೆ ರಿಟರ್ನ್ ಆಗ್ತೈತಿ? ಇಲ್ಲಿ ನೇಮ್ ಐತಲ್ಲ, ಈ ನೇಮಿಗೆ ರಿಟರ್ನ್ ಆಗತೈತಿ. ಓಕೆ, ಸೊ ಇಲ್ಲಿ ನೇಮ್, ಈಗ ನೇಮ್ ಏನೈತಿ ABCDE ಐತಿ. ಓಕೆ, ಸೊ ಇಲ್ಲಿದ ಇಸ್ ಗೋಯಿಂಗ್ ಟು ರಿಟರ್ನ್ ದಟ್ ಸ್ಟ್ರಿಂಗ್. ಸೊ ಲೆಟ್ಸ್ ಸಿ. ಇಲ್ಲಿ ನೋಡ್ರಿ ಏನಾಯಿತು, EDCBA ಚೇಂಜ್ ಆಯ್ತಿಲ್ರಿ ಅದು. ಇಲ್ಲಿದ್ದು ವ್ಯಾಲ್ಯೂ ಬಂದು ಇದಕ್ಕೆ ಓವರ್ ರೈಟ್ ಆಯಿತು. ಓವರ್ ರೈಟ್ ಆಗಿ ನಾವು ವಿ ಪ್ರಿಂಟೆಡ್ ದಟ್ EDCBA. ಸೊ ಪೈಥಾನ್ ಒಳಗೆ ರಿವರ್ಸ್ ಸ್ಟ್ರಿಂಗ್ ಈಸ್ ಆ್ಯಕ್ಚುಲಿ ಹೈಲಿ ಇನ್ಎಫಿಷಿಯೆಂಟ್. ಯಾಕೆ ಇನ್ಎಫಿಷಿಯೆಂಟ್ ಅಂದ್ರೆ ಪ್ರತಿ ಸರಿನೂ ಅದೇನು ಮಾಡ್ತೈತಿ, ಒಂದು ಹೊಸ ಸ್ಟ್ರಿಂಗ್ ಮೆಮೊರಿ ಅಲೋಕೇಟ್ ಮಾಡಿ ಅವನು ಎರಡು ಜೋಡಿಸ್ತೈತಿ, ಹಳೇದು ಮತ್ತು ಹೊಸದು ಜೋಡಿಸ್ಕೊಂತ ಹೋಗುತ್ತೆ. ಸೊ C# ದೇರ್ ಈಸ್ ಅ ಸ್ಪೆಷಲ್ ಕ್ಲಾಸ್ ಕಾಲ್ ಸ್ಟ್ರಿಂಗ್ ಬಿಲ್ಡರ್. ಅದು ಜಾವಾದಾಗೂ ಇರ್ಬೋದು ಅನ್ಕೋತೀನಿ. ಅಲ್ಲೇನಾಗುತ್ತೆ ಇನ್ನೂ ಎಫಿಷಿಯೆಂಟಾಗಿ ಆಗುತ್ತೆ. ಸೊ ದಿಸ್ ಈಸ್ ಲಿಟಲ್ ಟ್ರಿಕಿ ಟು ಡೂ ಇನ್ ಪೈಥಾನ್, ಬಟ್ ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆ್ಯಂಡ್ ಲಾಜಿಕ್. ಸೊ ಏನು ಮಾಡೋಣ ಅಂತ ಇದು ಇನ್ವೊಕೇಶನ್ ಕೋಡನ್ನು ಇಲ್ಲಿ ಮೂವ್ ಮಾಡಿಬಿಡೋಣ. ಓಕೆ, ಲೆಟ್ಸ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಪ್ರೋಗ್ರಾಮ್. ನಮ್ಮ 10th ಪ್ರೋಗ್ರಾಮ್ ಬರೀನಂತ ಬರ್ರಿ. ಏನಂತಂದ್ರೆ 10th ಪ್ರೋಗ್ರಾಮ್ ಏನಿದೆ, ಗೆಟ್ ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ ಅನ್ ಇಂಟೀಜರ್ ಅರೇ. ನಿಮ್ಗೆ ಭಾಳಷ್ಟು ಡೀಟೇಲ್ಸ್ ಕೊಟ್ಟು ಬಿಟ್ರೆ ಅದ್ರೊಳಗೆ ಏನಂತ ಹೇಳಾಕ್ತಾರ, 10th ಪ್ರೋಗ್ರಾಮ್ ಏನು, ಸಮ್ ಆಫ್ ಈ ಒಂದು ಪ್ರೋಗ್ರಾಮ್ದೊಳಗೆ ಆಲ್ರೆಡಿ ಕ್ವಶನ್ದೊಳಗೆ ಭಾಳ ಡೇಟಾ ಟೈಪ್ ಬಗ್ಗೆ ಡೀಟೇಲ್ಸ್ ಎಲ್ಲ ಇದ್ರೊಳಗೆ ಹೇಳೇ ಬಿಟ್ಟಾರೆ. ಇನ್ಪುಟ್ ಏನಂತ ಹೇಳಾಕ್ತಾರೆ ನಿಮ್ಗೆ, ಇಂಟೀಜರ್ ಅರೇ ಅಂತ ಹೇಳಾಕ್ತಾರೆ ಇನ್ಪುಟ್. ಓಕೆ, ಇಂಟೀಜರ್ ಅರೇ ಇದು ಇನ್ಪುಟ್ ನಿಮ್ಮದು. ಔಟ್ಪುಟ್ ಏನಂತ ಹೇಳಾಕ್ತಾರ, ಔಟ್ಪುಟ್ ಏನಂದ್ರೆ ಸಮ್ ಅಂತ ಹೇಳತ್ತಾರೆ. ಸೊ ಸಮ್ದು ಡೇಟಾ ಟೈಪ್ ಏನಿರುತ್ತೆ, ಇದು ಇಂಟೀಜರ್ ಇರುತ್ತೆ. ಓಕೆ, ಆಮೇಲೆ ಇಲ್ಲಿ ನೀವು ಏನು ಕಲಿತೀರಿ ಅಂದ್ರೆ, ಒಂದು ಇನ್ಪುಟ್ ಇಂಟೀಜರ್ ಅರೇ ಒಂದು ಫಂಕ್ಷನ್ಗೆ ಹೆಂಗೆ ಪಾಸ್ ಮಾಡಬೇಕು, ಅದನ್ನು ಹೆಂಗೆ ಒಂದೊಂದು ಐಟಮ್ ರೀಡ್ ಮಾಡಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನು ಕಂಡು ಹಿಡಿತೀರಿ ಅಂದರೆ, ನೀವು ಆ ಕೌಂಟರ್ ಲಾಜಿಕ್ ಏನು ಕಲ್ತಿದ್ರಲ್ಲ ಮೊದಲ, ಆ ರೀತಿ ಸಮ್ ಮಾಡೋದು, ಎವ್ರೇಜ್ ಮಾಡೋದು, ಆಮೇಲೆ ಸಮ್ ಆಫ್ ಆಡ್ ನಂಬರ್ಸ್, ಸಮ್ ಆಫ್ ಈವನ್ ನಂಬರ್ಸ್, ಇವೆಲ್ಲ ಪ್ರೋಗ್ರಾಮ್ದೊಳಗೂ ಸೇಮ್ ಟೆಕ್ನಿಕ್ ಯೂಸ್ ಆಗುತ್ತೆ. ಓಕೆ, ಸೊ ಐಟಮ್ಸ್ ಕೌಂಟ್ ಮಾಡೋದು, ಈ ಐಟಮ್ಸ್ ಕೌಂಟ್ ಮಾಡೋದು ಅಥವಾ ಸಮ್ ತೊಗೊಳ್ಳೋದು, ಇವೆಲ್ಲ ಅಲ್ಗೋರಿದಮ್ಸ್ ಅದಾವಲ್ಲ, ಇವು ಭಾಳ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಾಗ ಭಾಳ ಯೂಸ್ ಆಗ್ತಾವೆ. ಸೊ ನೀವೀಗ ಫಾರ್ ಎಕ್ಸಾಂಪಲ್ ಈಗ ಇದ್ರಾಗ ಸ್ವಿಗ್ಗಿದಾಗ, ಅಮೆಝಾನ್ದಾಗ, ಕಾರ್ಟ್ದಾಗ ಐಟಮ್ಸ್ ಹಾಕ್ತೀರಿ. ಸೊ ಇಟ್ ಹ್ಯಾಸ್ ಟು ಕೌಂಟ್ ದ ಸಮ್ ಆಫ್ ದ ಐಟಮ್ಸ್. ನಿಮಗೆ ಫೈನಲ್ ಹೇಳ್ತೈತೆ ನೋಡ್ರಿ ಅದು ಟೋಟಲ್ ಐಟಮ್ಸ್ ಇಷ್ಟು ಅಂತಂದು. ಆ ಟೋಟಲ್ ಐಟಮ್ಸ್ ಇಷ್ಟು ಅಂದ್ರೆ ಅದೇನು ಐಟಮ್ಸ್ ಕಲೆಕ್ಷನ್ ಇರುತ್ತಲ್ಲ, ಆ ಕಲೆಕ್ಷನ್ ಒಳಗೆ ಒಂದೊಂದು ಹೋಗಿ ಅದನ್ನು ಕೌಂಟ್ ಮಾಡೇ ಮಾಡ್ಬೇಕು. ಇಲ್ಲೇ ನೀವು ಕೋಡ್ ಬರೀತಿರಲ್ಲ, ಹೆಚ್ಚು ಕಡಿಮೆ ಆ ಥರ ಇರುತ್ತೆ ಕೋಡ್. ಅದು ಒಂದೊಂದು ಐಟಮ್ ರೀಡ್ ಮಾಡಿ ಅದರ ಕ್ವಾಂಟಿಟಿ ಚೆಕ್ ಮಾಡಿ ಇಟ್ ವಿಲ್ ಸೇ ಟೋಟಲ್ 13 ಐಟಮ್ಸ್ 20 ಐಟಮ್ಸ್ ಅಂತಂದು. ಕರೆಕ್ಟ್. ಸೊ ಇದ್ರೊಳಗೆ ಮುಖ್ಯವಾಗಿ ಏನೇನು ಬೇಕಂತ ನೋಡೋಣ ಇಲ್ಲಿ. ಆಮೇಲೆ ಈ ಫಂಕ್ಷನ್ ಹೆಸರಂತ ಯಾವ ಥರ ಕೊಡಬೇಕು, ಗೆಟ್ ಸಮ್. ಓಕೆ, ಸಮ್ ಅನ್ನೋದು ಕ್ಯಾಲ್ಕುಲೇಷನ್ನ, ಇದನ್ನು ನೀವು ಗೆಟ್ ಮಾಡಾಕ್ತೀರಿ. ಇಟ್ ಈಸ್ ಕಂಪ್ಯೂಟಿಂಗ್ ದಟ್ ಸಮ್, ರೈಟ್. ಸೊ ಇದ್ರೊಳಗೆ ಅಲ್ಗೋರಿದಮ್ದೊಳಗೆ ಮೇನ್ ಪಾರ್ಟ್ಸ್ ಏನೇನದ ಅಂತ ನೋಡ್ರಿ. ಸೊ ಫಸ್ಟ್ ಥಿಂಗ್ ಏನಂದ್ರೆ, ನೀವು ಒಂದೊಂದು ಅವ್ನ ಐಟಮ್ಸ್ ರೀಡ್ ಮಾಡಬೇಕು. ಓಕೆ, ರೀಡ್ 1
ವ್ಯಾಲ್ಯೂ ಎಟ್ ಅ ಟೈಮ್. ಇದಕ್ಕೆ ನಾವು ಇನ್ನೊಂದು ಹೆಸರು ಏನು ಕೊಟ್ಟಿದ್ವಿ, ಐಟ್ರೇಷನ್ ಅಂತ ಕೊಟ್ಟಿದ್ವಿ ಆಯಿತಾ. ಇದಕ್ಕಂತ ಐಟ್ರೇಷನ್ ಅಥವಾ ಐಟ್ರೇಟಿಂಗ್ ಓವರ್ ದ ಅರೇ ಎಲಿಮೆಂಟ್ಸ್ ಅಂತ ಅಂತಿದ್ವಿ. ಸೊ ವೆನ್ ಎವರ್ ದೇರ್ ಇಸ್ ಅನ್ ಐಟ್ರೇಷನ್ ದೇರ್ ಇಸ್ ಅ ಲೂಪ್. ಓಕೆ, ಎರಡನೇದೇನು ಇದ್ರೊಳಗೆ ನಿಮ್ಗೆ ಅದನ್ನು ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಆ್ಯಡ್ ಮಾಡ್ಕೊತ ಹೋಗ್ಬೇಕಂದ್ರೆ ನೀವು ಹೆಂಗೆ ಅಲ್ಲಿ ಕೌಂಟರ್ ಯೂಸ್ ಮಾಡಿದ್ರಿ ಅದೇ ರೀತಿ ಬೇರೆ ಪ್ರೋಗ್ರಾಮ್ ಒಳಗೆ ಇಲ್ಲೇನು ಯೂಸ್ ಮಾಡಬೇಕು, ಸಮ್ ಅಂತ ಯೂಸ್ ಮಾಡಬೇಕು. ಸೊ ಇನಿಷಿಯಲಿ ಸಮ್ 0 ಇಟ್ಕೊಂಡು ಆ ಬರ್ತಾ ಇರುವಂಥ ನಂಬರ್ನ ಅದಕ್ಕೆ ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಆಮೇಲೆ ಫೈನಲಿ ಆ ಬಂದಿರೋ ಸಮ್ಮನ್ನು ನೀವು ರಿಟರ್ನ್ ಮಾಡಬೇಕು. ಓಕೆ, ಇದ್ರೊಳಗೆ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಈಗ ಅರೇಸ್ ಒಳಗೆ ಭಾಳ ಅಂದ್ರೆ ಭಾಳ ಪ್ರೋಗ್ರಾಮ್ಸ್ ಅದಾವೆ ಆಯಿತಾ. ಅರೇಸ್ ಸ್ಟ್ರಿಂಗ್ಸ್ ಒಳಗೆ ಇಷ್ಟು ಪ್ರೋಗ್ರಾಮ್ ಅದಾವೆ ಅಂದ್ರೆ ಮ್ಯಾಕ್ಸಿಮಮ್ ನೀವು ಎಲ್ಲಿ ಕೋಡಿಂಗ್ ಇಂಟರ್ವ್ಯೂ ಹೋಗ್ತಿರ್ಲಿ ಅದ್ರೊಳಗೆ ನಿಮಗೆ ಒಂದು 2-3 ಕ್ವಶನ್ ಇದ್ರೊಳಗೆ ಬರ್ತಾವೆ ಎದ್ರಾಗ ಅರೇಸ್ ಸ್ಟ್ರಿಂಗ್ ರಿಲೇಟೆಡ್. ಇದ್ರೊಳಗೆ ಮತ್ತು ಅರೇಸ್ ಇಂಟಿಜರ್ ಅರೇ ಒಳಗೆ ಅಗದಿ ಕ್ರಿಯೇಟಿವ್ ಪ್ರಾಬ್ಲಮ್ಸ್ ನಾವು ಕ್ರಿಯೇಟ್ ಮಾಡ್ಬೋದು. ಭಾಳಷ್ಟು ರಿಯಲ್ ಲೈಫ್ ವರ್ಲ್ಡ್ ಎಕ್ಸಾಂಪಲ್ ತೊಗೊಂಡು ಅದ್ರೊಳಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಹೀಗಾಗಿ ಅರೇಸ ಮತ್ತು ಸ್ಟ್ರಿಂಗ್ಸ್ ಕೋಡಿಂಗ್ ಪ್ರಾಕ್ಟೀಸ್ ಚಲೋತ್ತಾಗ ಮಾಡಿರಿ. ಇದ್ರೊಳಗೆ ಒಂದು 4-5 ಪ್ಯಾಟ್ರನ್ ಅದಾವೆ. ಎಲ್ಲ ಪ್ಯಾಟ್ರನ್ ಕಲ್ತ್ರಿ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇದ್ರದ್ದು ಕೋಡ್ ಬರೆಯೋಕೆ ಟ್ರೈ ಮಾಡಿರಿ. ಫಂಕ್ಷನ್ ಟು ಗೆಟ್ ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ ಆ್ಯನ್ ಇಂಟೀಜರ್ ಅರೇ. ಯಾವುದು 10ನೇ ಪ್ರೋಗ್ರಾಮ್. ಇದ್ರೊಳಗೆ ಏನಂತಂದ್ರೆ ನಿಮ್ಗೆ ಸಿಂಪಲ್ ಒಂದು ಅರೇ ಇರುತ್ತೆ ಆ್ಯಂಡ್ ಯು ಹ್ಯಾವ್ ಟು ಐಟ್ರೇಟ್ ಥ್ರೂ ದ ಅರೇ. ನಿಮ್ಗೆ ಗೊತ್ತಿರುವಂಗೆ ಪೈಥಾನ್ದು ಏನು ಡೆವಲಪರ್ ಇದ್ರಲ್ಲ ಅವ್ರು ಏನು ಮಾಡಿದ್ರಂದ್ರೆ ನೇಟಿವ್ ಅರೇಗೆ ಹೆಂಗೆ ಸಿ ಒಳಗೆ ಜಾವ ಒಳಗೆ ಐತಲ್ಲ ಆ ಥರ ಮಾಡಲಿಲ್ಲ. ಅವ್ರು ಲಿಸ್ಟನ್ನು ಮಾಡಿದ್ರು. ಬಟ್ ಇಟ್ ಈಸ್ ಅ ಸ್ಪೆಷಲ್ ಲಿಸ್ಟ್. ಇಟ್ಸ್ ಅನ್ ಲಿಸ್ಟ್ ವಿತ್ ಇಂಡೆಕ್ಸ್. ಅಂದರೆ ಇದು ಒಂಥರ ಹೆಂಗಂದ್ರೆ ಅರೇ ಮತ್ತು ಲಿಂಕ್ಡ್ ಲಿಸ್ಟ್ನ ಆಡಿದ್ರೂ ಮರ್ಜ್ ಮಾಡಿದ್ರೆ ಏನು ಕೆಪಾಬಿಲಿಟಿ ಇರುತ್ತಲ್ಲ ಆ ಥರ. ಸೊ ಅವ್ರು ಏನು ಮಾಡಿದ್ರು ಆ ಥರ ಕ್ರಿಯೇಟ್ ಮಾಡಿದ್ರು. ಅದನ್ನು ಬರೆಯೋ ಸಿಂಟ್ಯಾಕ್ಸ್ ಹೆಂಗೆ ಐತಂದ್ರೆ ನೀವು ಅರೇ ಹೆಂಗೆ ಬರೀತಿರಲ್ಲ ಅದೇ ಥರ ಐತಿ. ಅಲ್ಲಿ ಶೋ ಇಟ್ ಯು ಹೌ ಟು ಡೂ ಇಟ್ ಅಂತಂದು. ಸೊ ಇದ್ರೊಳಗೆ ನೀವು ಸಿಂಪಲ್ ಈಗ ನೋಡಿರಿ ಹೆಂಗೆ ಅಲ್ಲಿ ಫಾರ್ ಲೂಪ್ ಕಲಿತ್ರಿ ಅಲ್ಲ, ಈಗ ರಿವರ್ಸ್ ಥಿಂಗ್ ಒಳಗೆ ಈ ಥರ ರೇಂಜ್ ಫಂಕ್ಷನ್ ಯೂಸ್ ಮಾಡೋದು ಹೆಂಗೆ ಕಲ್ತ್ರಿ ಅದೇ ಸೇಮ್ ಟೆಕ್ನಿಕ್ಕನ್ನು. ಆ್ಯಂಡ್ ಯು ವಿಲ್ ಲರ್ನ್ ಅ ಕಾನ್ಸೆಪ್ಟ್ ಅದನ್ನ ಹೆಂಗೆ ಐಟ್ರೇಟ್ ಮಾಡಬೇಕು, ಸಮ್ ಹೆಂಗೆ ತೊಗೋಬೇಕು, ಅದನ್ನ ವಾಪಸ್ ರಿಟರ್ನ್ ಹೆಂಗೆ ಮಾಡಬೇಕು. ಸೊ ವಿಲ್ ಲರ್ನ್ ಆಲ್ ಆಫ್ ದ್ಯಾಟ್. ಇನ್ಫ್ಯಾಕ್ಟ್ ಪ್ರಾಲಿ ಇಟ್ ಈಸ್ ಸಿಂಪ್ಲರ್ ದೆನ್ ದಿಸ್ ಫಂಕ್ಷನ್, ಬಟ್ ವಿಲ್ ನಾವು ಗೆಟ್ ಸ್ಟಾರ್ಟೆಡ್. ಸೊ ಲೆಟ್ಸ್ ಕಾಲ್ ಇಟ್. ಈಗ ಏನು ರೀ ಇದ್ರದ್ದು ಇನ್ಪುಟ್ ಇನ್ಪುಟ್ ಅರೇ ಐತಿ, ಔಟ್ಪುಟ್ ಸಮ್ ಐತಿ, ರೈಟ್. ಸೊ ಯು ಸೇ ಗೆಟ್ ಸಮ್. ಎದ್ರೊಳಗಿಂದ ನಂಬರ್ಸ್ದು ಒಂದು ಲಿಸ್ಟ್ ಐತಿ ಆಯಿತಾ. ನಿಮಗೆ ವಾಪಸ್ ಏನು ರಿಟರ್ನ್ ಬರತೈತಿ, ರಿಟರ್ನನ್ನು ಸಮ್ ಬರತೈತಿ. ಸೊ ಸಮ್ ಈಸ್ ಏನು, ಯಾವ ಡೇಟಾ ಟೈಪ್ ಅದು, ಇಂಟೀಜರ್ ಡೇಟಾ ಟೈಪ್. ಓಕೆ, ಸೊ ದಿಸ್ ಈಸ್ ದ ನಂಬರ್ಸ್ ಆಯಿತಾ. ಈಗ ಇಲ್ಲಿ ನೀವು ಇಲ್ಲಿ ಬರೆಯುವಾಗ ಇದೇನು ಅರೇ ಅಂತ ಬರೀತಿರಲ್ಲ, ಇವನ್ ಇದು ಬೇಸಸ್ ಇಲ್ಲಿ ಕೊಡ್ಬೇಕಂತಿಲ್ಲ ನೀವು. ಯು ಕ್ಯಾನ್ ಜಸ್ಟ್ ರೈಟ್ ಈ ಥರ ನಂಬರ್ಸ್ ಅಂತ ಹಿಂಗೆ ಬರೆದ್ರು ವರ್ಕ್ ಆಗುತ್ತೆ ಇದು. ಸೊ ಇಲ್ಲಿ ನಾವು ಯು ವಾಂಟ್ ಟು ಐಟ್ರೇಟ್ ಥ್ರೂ ದ ನಂಬರ್ಸ್. ಸೊ ಒಂದು ಫಾರ್ ಲೂಪ್ ಹೆಂಗೆ ಬರಿಬೋದು ಅಂದ್ರೆ ಸಿಂಪಲ್ ಆಗಿ ಒಂದು ಮೊದಲು ಏನು ಮಾಡಿರಿ, ಸಮ್ ಇಸ್ ಈಕ್ವಲ್ ಟು 0 ಮಾಡಿರಿ. ಈಗ ಒಂದೊಂದು ಐಟಮ್ ಐಟ್ರೇಟ್ ಮಾಡಬೇಕು. ಅದನ್ನು ಇದ್ರೊಳಗೆ ಪೈಥಾನ್ದಾಗ ಅಂಕರ ಭಾಳ ಈಸಿ ಐತಿ. ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ಇಂಗ್ಲೀಷ್ ಥರ. ಸೊ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ಫಾರ್ ನಂಬರ್ ಇನ್ ನಂಬರ್ಸ್ ಅಂತಂದು ಇಷ್ಟ ನಂಬರ್ಸ್. ಓಕೆ, ಬರೋದು ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ ನಂಬರ್. ಹಿಂಗೆ ಮಾಡಿದ್ರಿ ಅಂತ ತಿಳ್ಕೊರಿ, ರಿಟರ್ನ್ ಸಮ್. ಸೊ ನೋಡ್ರಿ ಇದು ಅಂದ್ರೆ ಪೈಥಾನ್ದೊಳಗೆ ನೀವು ಕೋಡ್ ಬರೆಯಾಕತ್ತೀರಿ ಅಂದ್ರೆ ಇಟ್ ಈಸ್ ವೆರಿ ಫಾಸ್ಟ್. ಈಗ ಎಷ್ಟು ಪ್ರೋಗ್ರಾಮ್ ಸೀದಾ ಬರೆಯೋಕೆ ನಾವು ಎಷ್ಟು ಟೈಮ್ ತೊಗೊಂಡಿದ್ವಿ, ಬಟ್ ಹಿಯರ್ ಯು ಕ್ಯಾನ್ ಫಿನಿಶ್ ಇಟ್ ಸೋ ಫಾಸ್ಟ್, ರೈಟ್. ಆ್ಯಂಡ್ ಇಟ್ಸ್ ಆಲ್ಸೋ ಮೋರ್ ಲೈಕ್ ಇಂಗ್ಲೀಷ್ ಥರ, ಕರೆಕ್ಟ್. That is why it is really liked and all. Now the good part is this will work for even integer, it will work for floating point number, so it will work for multiple things. That is the more interesting part. ಈ ರೀತಿ ಒಂದು ರೀತಿ ಫಾರ್ ಲೂಪ್ ಬರಿಬೋದು. ಇನ್ನೊಂದು ಹೆಂಗೆ ಬರಿಬೋದು ಅಂತ ಅದನ್ನು ತೋರಿಸ್ತೀನಿ ನಾ. ಬಟ್ ಈಗ ಇದನ್ನು ರನ್ ಮಾಡಿ ನೋಡೋಣ ಅಂತ, ಇದು ವರ್ಕ್ ಆಗ್ತೈತಿಲ್ಲ ಅಂತ ಟೆಸ್ಟ್ ಮಾಡೋಣ ಅಂತ. ಓಕೆ, ಸೊ ಫಸ್ಟ್ ನೀವೀಗ ಒಂದು ಇದನ್ನು ಡಿಕ್ಲೇರ್ ಮಾಡ್ಬೇಕು. ಏನು, ನಂಬರ್ಸದ್ದು ಒಂದು ಇದನ್ನು ಡಿಕ್ಲೇರ್ ಮಾಡಿರಿ. ಏನು, ಲಿಸ್ಟ್ 1 2 3. ಓಕೆ, ಆಮೇಲೆ ಇಲ್ಲಿ ಸಮ್ ಆಫ್ ನಂಬರ್ಸ್ ಇಸ್ ಈಕ್ವಲ್ ಟು ಗೆಟ್ ಸಮ್ ಫಂಕ್ಷನ್ ಕಾಲ್ ಮಾಡಿರಿ. ಗೆಟ್ ಸಮ್ಗೆ ಏನು ಪಾಸ್ ಮಾಡಬೇಕು, ನಂಬರ್ಸ್ ಪಾಸ್ ಮಾಡಬೇಕು ಆಯಿತಾ. ನಂಬರ್ಸ್ ಪಾಸ್ ಮಾಡಿ ದೆನ್ ಫೈನಲಿ ಪ್ರಿಂಟ್. ಸೊ
sum of numbers is equal to sum of numbers. ಓಕೆ, ಸೊ ಈಗ ಇದನ್ನು ರನ್ ಮಾಡಿ ನೋಡೋಣ ಅಂತ ವರ್ಕ್ ಆಗುತ್ತೆ. ನಾವೇನೇನು 1 2 3 ಮಾಡತ್ತೇವೆ. 1 2 3 ಅಂದರೆ ಎಷ್ಟಾಯಿತು? 3 5 6 ಬರಬೇಕು ಔಟ್ಪುಟ್. ನೋಡೋಣ ಬರುತ್ತಾ ಇಲ್ಲ ಅಂತ. ಸೊ ಸಮ್ ಆಫ್ ನಂಬರ್ಸ್ ಇಸ್ 6 ಅಂತ ಬಂತು. ಈಗ ಇದನ್ನು ಡಿಬಗ್ ಮಾಡಿ ನೋಡೋಣ ಹೆಂಗೆ ವರ್ಕ್ ಆಗ್ತೈತೆ ಅಂತ. ಓಕೆ, ಇಲ್ಲಿ ವಾಚ್ ಚೇಂಜ್ ಮಾಡೋಣ 2. ಸೊ ಇಲ್ಲಿ ನೋಡ್ರಿ, ಇದು ನಂಬರ್ಸ್ ಏನೈತಲ್ಲ, ಇದು ಇಲ್ಲಿ ಅರೇ ಥರನ ಅನ್ಸಾತೈತೆ ನಿಮಗೆ ನೋಡಿದ್ರೆ, ಬಟ್ ಅರೇ ಅಲ್ಲ, ಇದು ಇಂಟರ್ನಲ್ಲಿ ಲಿಸ್ಟ್. ನಾವು ಸಪ್ರೇಟಾಗಿ ಇದ್ರ ಬಗ್ಗೆ ಪೈಥಾನ್ದ ಅಡ್ವಾನ್ಸ್ ಡೇಟಾ ಸ್ಟ್ರಕ್ಚರ್ಸ್ ಏನದ ಅದ್ರ ಬಗ್ಗೆ ಒಂದು ಸೆಷನ್ ಇರುತ್ತೆ, ಅದರೊಳಗೆ ಡೀಟೇಲಾಗಿ ನೋಡೋಣ ಅಂತ. ಬಟ್ ಅಟ್ ಪ್ರೆಸೆಂಟ್ ನೀವು ನೆನ್ಪಿಟ್ಕೋರಿ, ಈ ಥರ ಸಿಂಟ್ಯಾಕ್ಸ್ ಐತಿ. ಇಟ್ ಈಸ್ ಇಂಟರ್ನಲ್ಲಿ ನಮಗೆ ಅರೇ ಥರ ಅನ್ಸಿದ್ರು ಲಿಸ್ಟ್ ಇರುತ್ತೆ, ಆ್ಯಂಡ್ ದಿಸ್ ಇಸ್ ವಾಟ್ ವಿ ಯೂಸ್. ಓಕೆ, ಸೊ ನಂಬರ್ಸ್ ಆಯಿತಾ. ಈಗ ನಾವು ಈ ಫಂಕ್ಷನ್ ಕಾಲ್ ಮಾಡಾಕ್ತೀವಿ ಇಲ್ಲಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಇದು ನಂಬರ್ಸ್ ಬಂತಲ್ಲ. ಈಗ ಇದನ್ನು ಇಲ್ಲಿ ವಾಚ್ನಾಗ ಹಾಕಿದ್ನಿ ಅಂತ ತಿಳ್ಕೊರಿ ಈ ಥರ. ಸೊ ಇಟ್ ಶೋಸ್ ಇದು ಈ ಥರ ನಂಬರ್ಸ್. ಆಮೇಲೆ ಇಲ್ಲಿ ನೋಡ್ರಿ, 0th ಇಂಡೆಕ್ಸ್ನಾಗ 1 ಐತಿ, 1ರಾಗ 2 ಐತಿ, 2ದಾಗ 3 ಐತಿ, ಲೆಂತ್ 3 ಐತಿ ಅಂತಂದು. ಓಕೆ, ಆಮೇಲೆ ಈಗ ನಾವು ಒಂದೊಂದು ಐಟ್ರೇಟ್ ಮಾಡತ್ತೇವೆ. ಒಂದೊಂದು ಐಟ್ರೇಟ್ ಮಾಡುವಾಗ ಹೆಂಗೆ ಬರುತ್ತೆ ಅಂತ ನೋಡೋಣ. ಇದು ವಾಚ್ ಆಯಿತು. ಇಲ್ಲಿ ಸಮ್. ಸಮ್ ಅಂದ್ರೆ ಅಲ್ಲಿ ಹೊಂಟೈತಿ ಇದು ಬಿಲ್ಟಿನ್ ಫಂಕ್ಷನ್ಗೆ. ಬಟ್ ಇಲ್ಲಿ ಕೆಳಗೆ ಬಂದಮೇಲೆ ಇದು ವೇರಿಯೇಬಲ್ ತೋರ್ಸೋಕೆ ಶುರು ಮಾಡುತ್ತೆ. ಈಗ ಸಮ್ ಇಸ್ ಈಕ್ವಲ್ ಟು 0. ಓಕೆ, ಈಗ ಇಲ್ಲಿ ನೋಡ್ರಿ, ಒಂದೊಂದು ವ್ಯಾಲ್ಯೂ ಎಕ್ಸ್ಟ್ರಾಕ್ಟ್ ಆಗ್ತೈತಿ. ನಂಬರ್ಸ್ ಪ್ಲೂರಲ್ ಐತಿ, ಇದು ನಂಬರ್, ಇದು ಸಿಂಗಲ್ ಇದು ಆಯಿತಾ. ಸೊ ಇಲ್ಲೇನಂತ ಹಾಕೋನು ನಂಬರ್ ಅಂತ. ಅಲ್ಲೇನು ನೀವು ಇದೇ ವೇರಿಯೇಬಲ್ ಹೆಸರು ಕೊಡ್ಬೇಕಂತಿಲ್ಲ. ಯು ಕುಡ್ ಹ್ಯಾವ್ ಗಿವನ್ ಎನಿಥಿಂಗ್, ನಾನು ಈಸಿ ಇರಲಿ ಅಂತ ಹಿಂಗೆ ಕೊಟ್ಟೇನೆ. ಈಗ ನೋಡ್ರಿ, ನಂಬರ್ಸ್ ಒಳಗೆ ಏನೈತಿ, 1 2 3 3 ಅದಾವ. ಫಸ್ಟ್ ಬರೀ ನಂಬರ್ ಒಂದು ಎಕ್ಸ್ಟ್ರಾಕ್ಟ್ ಆಯಿತು. ಇಲ್ಲಿ ನೋಡ್ರಿ, ನಿಮಗೆ ಅದರದ್ದು ಸ್ಟಾರ್ಟ್ ಏನು, ಎಂಡ್ ಏನು, ಇನ್ಕ್ರಿಮೆಂಟ್ ಮಾಡು, ಡಿಕ್ರಿಮೆಂಟ್ ಮಾಡು, ಅದು ಏನು ತಲೆನೂ ಇಲ್ಲ. ಸೀದಾಗ ಬರಿತಿದ್ರಲ್ಲ ಹಂಗೆ. ಇಲ್ಲಿ ಬರೀ ಫಾರ್ ನಂಬರ್ ಇನ್ ನಂಬರ್ಸ್ ಅಂದ್ರೆ ಮುಗಿದೋಯ್ತು. ಏನಪ್ಪ, ನಂಬರ್ಸ್ ಅಂತ ಒಂದು ಲಿಸ್ಟ್ ಐತೆ ನನ್ನ ಕಡೆ, ಅದರೊಳಗಿಂದ ಒಂದೊಂದು ನಂಬರ್ ಹೊರಗೆ ಕೊಡು ಅಂದಂಗೆ. ಇದನ್ನು ನಾವು ಸಾಫ್ಟ್ವೇರ್ ಇಂಡಸ್ಟ್ರಿ ಭಾಳ ಯೂಸ್ ಮಾಡ್ತೀವಿ. ಫಾರ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಇನ್ ಸ್ಟೂಡೆಂಟ್ಸ್, ಫಾರ್ ಎಂಪ್ಲಾಯಿ ಇನ್ ಎಂಪ್ಲಾಯೀಸ್, ಫಾರ್ ಐಟಮ್ ಇನ್ ಐಟಮ್ಸ್. ಆ ಕೋಡ್ ಏನು ಬರಿತೀವಲ್ಲ, ಇದರೊಳಗೆ C# ಒಳಗೆ ನಾವು ಫಾರ್ ಈಚ್ ಅಂತೀವಿ. ಇದಕ್ಕೆ ಫಾರ್ ಈಚ್ ಐಟಮ್ ಇನ್ ಐಟಮ್ಸ್, ಫಾರ್ ಈಚ್ ಸ್ಟೂಡೆಂಟ್ ಇನ್ ಸ್ಟೂಡೆಂಟ್ಸ್, ಈ ಥರ ಅಂತೀವಿ. ಸೊ ಇಟ್ಸ್ ಅ ವೆರಿ ಡೆವಲಪರ್ ಫ್ರೆಂಡ್ಲಿ ಆ್ಯಂಡ್ ನಿಮ್ಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಓದೋದಂಗೆ ಅನ್ಸುತ್ತೆ ಕೋಡ್. ಕರೆಕ್ಟಾ? ಸೊ ಫಾರ್ ನಂಬರ್ ಇನ್ ನಂಬರ್ಸು ಒಂದೊಂದು ಐಟಮ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅದನ್ನು ನೀವೇನು ಮಾಡಾಕ್ತೀರಿ, ಆ್ಯಡ್ ಮಾಡಿ ಸಮ್ದಾಗ ಆ್ಯಡ್ ಮಾಡ್ಕೊತ ಹೊಂಟೀರಿ. ಸೊ ಸಮ್ ಮೊದಲು 1 ಆಯಿತು, ಆಮೇಲೆ 3 ಆಯಿತು, ಆಮೇಲೆ 6 ಆಯಿತು. ದೆನ್ ಯು ಆರ್ ರಿಟರ್ನಿಂಗ್ ಬ್ಯಾಕ್ ದ ಸಮ್, and that returned value is getting now stored to sum of numbers, right? Sum of numbers ಒಳಗೆ ಅದು ಇಲ್ಲಿ ಬಂದು 6, it is getting stored here, and finally we are printing it. Okay, so this is one way to write the loop. Okay, this is the most easiest way to write. ಇಲ್ಲ ನೀವು ಇನ್ನೊಂದು ರೀತಿ, ಓಕೆ, ಇನ್ನೊಂದು ರೀತಿ ಹೆಂಗೆ ಬರೀಬೋದು ಅಂತ ತೋರಿಸ್ತೇನೆ. ಅದಕ್ಕೆ ನಾನು ಏನು ಮಾಡ್ತೇನೆ, ಇದ ಫಂಕ್ಷನ್ದು ಇನ್ನೊಂದು ಗೆಟ್ ಸಮ್ v2 ಅಂತ ಮಾಡ್ತೇನೆ, ಆಯಿತಾ. ಸೊ ಇಲ್ಲಿ ನೀವು ಇದ್ರದ್ದು ಲೆಂತ್ ಎಷ್ಟೈತಿ, ಓಕೆ, ಲೆಂತ್ ಎಷ್ಟೈತಿ ಅಂತ ಹೆಂಗೆ ಕಂಡುಹಿಡಿಬೋದು, ನಂಬರ್ಸ್ ಡಾಟ್ ಲೆಂತ್ ಅಂತ ಹಿಂಗೂ ಮಾಡ್ಬೋದು. ಇಲ್ಲಾಂದ್ರೆ ಆ LEN ಫಂಕ್ಷನ್ ಯೂಸ್ ಮಾಡಿದ್ರಲ್ಲ ಇದರೊಳಗೆ ಸ್ಟ್ರಿಂಗ್ ರಿವರ್ಸ್ನಾಗ, ಅದನ್ನು ಯೂಸ್ ಮಾಡ್ಬೋದು. ಈಗ ಇಲ್ಲಿ ಏನು ಮಾಡ್ಬೋದು, ಫಾರ್ ಇಂಡೆಕ್ಸ್ ಇನ್, ಓಕೆ, ರೇಂಜ್ ಬರಿಬೇಕು. ಎಲ್ಲಿಂದ ಶುರು ಆಗಬೇಕು, 0ದಿಂದ ಲೆಸ್ ದೆನ್ ದ ಲೆಂತ್, ಆಮೇಲೆ ಇನ್ಕ್ರಿಮೆಂಟ್ ಬೈ 1. ಓಕೆ, ಹಿಂಗೆ ಬರೋದು. ಇಲ್ಲೇನು ಬರಿಬೇಕು ಅವಾಗ, ನಂಬರ್ಸ್ ಆಫ್ ಇಂಡೆಕ್ಸ್ ಅಂತ. ಓಕೆ, ಸೊ ನಂಬರ್ ಅಲ್ಲ, ಇದು ನಂಬರ್ಸ್ ಬರಿಬೇಕಿಲ್ಲಿ. ಏನು ಮಾಡಿದ್ವಿ, ಅದರದ್ದು ಲೆಂತ್ ತೊಗೊಂಡು ಈ ಥರ ಮಾಡಿದ್ವಿ. ಇಲ್ಲಿ ಡೈರೆಕ್ಟ್ ಇದೇ ವೇರಿಯೇಬಲ್ದನ ಲೆಂತ್ ಇರುತ್ತೆ, ನಾನು ನೋಡೋಣ ತಡೀರಿ. ಇಫ್ ವಿ ಡೂ ಲೈಕ್ ದಿಸ್ ಲಿಸ್ಟ್, ಕ್ಯಾನ್ ಇಟ್ ಡೂ ಇಟ್, ಇಸ್ ದೇರ್ ಅ ಲೆಂತ್ ಆರ್ ಕೌಂಟ್ ಫಂಕ್ಷನ್? ಕೌಂಟ್ ಅಂತ ಐತಿ, ಲೆಂತ್ ಅಂತ ಐತೇನೆ, ಇಲ್ಲಿ ಲೆಂತ್ ಇಲ್ಲ, ಕೌಂಟ್ ಐತೆ. ಓಕೆ, ಸೊ ನಿಮಗೆ ಕ್ಲಾಸಸ್ ಆಬ್ಜೆಕ್ಟ್ಸ್ ಅದನ್ನೆಲ್ಲ ಕಲಿಸಿದ ಮೇಲೆ ಇಲ್ಲಿ ಇಂಟ್ರಡ್ಯೂಸ್ ದಿಸ್ ಕಾನ್ಸೆಪ್ಟ್, ಆಬ್ಜೆಕ್ಟದ ಮೆಥಡ್ಸ್ ಇನ್ವೋಕ್ ಹೆಂಗೆ ಮಾಡೋದು ಅಂತ. ದೇರ್ ಈಸ್ ಅನದರ್ ಟೆಕ್ನಿಕ್, ವಿಲ್ ಸಿ ಇಟ್ ಎಟ್ ದಟ್ ಟೈಮ್, ಬಟ್ ಸಿನ್ಸ್ ಇಟ್ ಈಸ್ ಅನ್ ಆಬ್ಜೆಕ್ಟ್ ವಿ ಕ್ಯಾನ್ ಡೂ ಇಟ್ ಲೈಕ್ ದಿಸ್ ಆಲ್ಸೋ. ಓಕೆ,
ಸೊ ಏನು ಮಾಡಿದ್ವಿ ಇಲ್ಲಿ ಲೆಂತ್ ತೊಗೊಂಡ್ವಿ. ಇದೊಂಥರ ನಿಮಗೆ ಸಿದೊಳಗೆ ಹೆಂಗೆ ಬರೆದಿದ್ವಲ್ಲ ವಿತ್ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಕಂಡೀಷನ್ ಆ ಥರ ಲೂಪ್ ಇದು ಆಯಿತಾ. ಆಮೇಲೆ ಇಲ್ಲಿ ಎಲಿಮೆಂಟ್ ನಾವೇ ಅದನ್ನು ಇಂಡೆಕ್ಸ್ ಬೇಸ್ಡ್ ಆಕ್ಸೆಸ್ ಮಾಡತ್ತೀವಿ, ಅದನ್ನು ಡಿಬಗ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ವರ್ಕ್ ಆಗುತ್ತಂತ. ಸೊ ಗೆಟ್ ಸಮ್ V2 ಈಗ ಇದನ್ನು ಕಮೆಂಟ್ ಮಾಡಿ ಏನು ಮಾಡೋಣ, ಗೆಟ್ ಸಮ್ V2 ಕಾಲ್ ಮಾಡೋಣ. ಓಕೆ, ಸೊ ಲೆಟ್ಸ್ ಡಿಬಗ್ ಐತಿ, ಇಲ್ಲಿ ಬ್ರೇಕ್ ಪಾಯಿಂಟ್ ಐತಿ, ಲೆಟ್ಸ್ ಡಿಬಗ್ ಇಟ್. ಈಗ ಇಲ್ಲಿ ನೋಡ್ರಿ ನಂಬರ್ಸ್ ತನಕ ಸೇಮ್ ಐತಿ ಆಯಿತಾ. ಈ ನಂಬರ್ಸದ್ದು ಇಂಡೆಕ್ಸ್ ವ್ಯಾಲ್ಯೂ ಅಂದಾಗ ಏನು ಬರ್ತೈತೆ ಅಂತ ನೋಡ್ರಿ. ಮೇನ್ ನಿಮಗೆ ಇದನ್ನು ತೋರ್ಸಕ್ಕೆ ನಾ ಈ ಥರ ಕೋಡ್ ಬರ್ದೇನಿ. ಸೊ ಇಂಡೆಕ್ಸ್ ಎಷ್ಟೈತಿ ಈಗ, ಸ್ಪೆಲ್ಲಿಂಗ್ ಮಿಸ್ಟೇಕ್, ಇಂಡೆಕ್ಸ್ ಎಷ್ಟೈತಿ 0 ಐತಿ ಆಯಿತಾ. 0 ಇಂಡೆಕ್ಸ್ ಇದ್ದಾಗ ಅಲ್ಲಿ ವ್ಯಾಲ್ಯೂ ಏನೈತಿ 1 ಐತಿ. ಸೊ ನೀವು ಹೆಂಗೆ ಅರೇ ಯೂಸ್ ಮಾಡ್ತಿರಲ್ಲ, ಅರೇ ಸಿಂಟ್ಯಾಕ್ಸ್ ಎಕ್ಸಾಕ್ಟ್ ಹಂಗೆ ಐತಿ ಇದು. ಅಬ್ಸರ್ವ್ ಮಾಡಿರಿ, ಅಲ್ಲಿ ಹೆಸರು ವೇರಿಯೇಬಲ್ ಹೆಸರು ಸ್ಕ್ವೇರ್ ಬ್ರಕೆಟ್ನ್ಯಾಗ ಅದ್ರದ್ದು ಇಂಡೆಕ್ಸ್ ವ್ಯಾಲ್ಯೂ ಕೊಡತ್ತೈರಿ. ಅದ್ರದ್ದು ನಿಮ್ಗೆ ಏನು ಬರಾಗ್ತೈತಿ, ವ್ಯಾಲ್ಯೂ ಎಷ್ಟೈತೆ ಅಂತ ಬರತೈತಿ ರೈಟ್. ದೆನ್ ಅದನ್ನು ಏನು ಮಾಡಾಕ್ತೀರಿ, ಒಂದೊಂದು ಇಂಡೆಕ್ಸನ್ನು ಇನ್ಕ್ರಿಮೆಂಟ್ ಮಾಡತ್ತೀರಿ. ಈಗ 0 ಆಯಿತು ಇಂಡೆಕ್ಸ್, ಈಗ ನೆಕ್ಸ್ಟ್ ಏನಾಯ್ತು 1 ಆಯಿತು, ನೆಕ್ಸ್ಟ್ 2 ಆಯಿತು. ಸೊ ಒಂದೊಂದು ವ್ಯಾಲ್ಯೂ ಏನಾಕೊಂತ ಹೋದು ಸಮ್ಗೆ ಆ್ಯಡ್ ಹಾಕೊಂತ ಹೋಗಿ ನಿಮಗೆ ಫೈನಲ್ ಬಂತು. ಸೊ ಈಗ ನೀವು ಇದನ್ನು ಅಬ್ಸರ್ವ್ ಮಾಡಿ ಹೇಳ್ರಿ ನನಗೆ, ಈ ಕೋಡ್ ನಿಮಗೆ ಜಾಸ್ತಿ ಸಿಂಪಲ್ ಆ್ಯಂಡ್ ರೀಡೇಬಲ್ ಅನ್ಸಾತೈತೋ ಏನು ಈ ಕೋಡ್ ಅನ್ಸಾತೈತೋ? ಇವೆರಡದ್ರೊಳಗೆ ಯಾವ್ದು ನಿಮಗೆ ಸಿಂಪಲ್ ಅನ್ಸಾತೈತಿ? ಅಫ್ಕೋರ್ಸ್ ದ ಫಸ್ಟ್ ಒನ್ ರೈಟ್. ದಿಸ್ ಮೇಕ್ಸ್ ಇಟ್ ವೇ ಮೋರ್ ಇದು ಸಿಂಪ್ಲರ್ ಕರೆಕ್ಟ್. ಸೊ ದಟ್ ಈಸ್ ವೈ ಆ ಥರ ಸ್ಟ್ರೇಟ್ ಫಾರ್ವರ್ಡ್ ಇತ್ತು, ಬರೀ ಐಟಮ್ಸ್ ರೀಡ್ ಮಾಡೋದಿತ್ತು ಅಂದರೆ ವಿ ಡೋಂಟ್ ರೈಟ್ ದಟ್ ಇಂಡೆಕ್ಸ್ ಬರೋದು ರೇಂಜ್ ಬರೋದು ಹಿಂಗೆಲ್ಲ ಬರೆಯೋಕೆ ಹೋಗಲ್ಲ. ಫಾರ್ ನಂಬರ್ ಇನ್ ನಂಬರ್ಸ್ ಒಂದೊಂದು ತೊಗೊಂಡು ಕೊಡ್ರಿ ನಮಗೆ, ನಾವು ಆ್ಯಡ್ ಮಾಡ್ಕೋತೀವಿ ಅಂತಂದು. ಓಕೆ, ಸೊ ದೀಸ್ ಆರ್ ದ 2 ಫಂಕ್ಷನ್ಸ್ ಆ್ಯಂಡ್ ಯು ಲರ್ನ್ಡ್ ಹೌ ಟು ಇದು ಐಟ್ರೇಟ್ ಥ್ರೂ ದಟ್ ಅರೇ ಆ್ಯಂಡ್ ದೆನ್ ಹೌ ಟು ರೀಡ್ ಅರೇದಿಂದ ಅರೇ ಅಥವಾ ಲಿಸ್ಟ್ ಇಸ್ ದ ರೈಟ್ ವರ್ಡ್, ಲಿಸ್ಟ್ ಪೈಥಾನ್ ಲಿಸ್ಟ್ ಟು ರೀಡ್ ಒನ್ ಐಟಮ್ ಎಟ್ ಅ ಟೈಮ್ ಆ್ಯಂಡ್ ಗೆಟ್ ದ ಸಮ್. ಆಮೇಲೆ ಇದ್ರದ್ದು ಮಜಾ ನೋಡ್ರಿ, ಈಗ ಇದು ಇಂಟಿಜರ್ ಐತಲ್ಲ, ಈಗ ಇದನ್ನು ಫ್ಲೋಟಿಂಗ್ ಪಾಯಿಂಟ್ ಮಾಡಿದ್ರೆ ವರ್ಕ್ ಆಗ್ತೈತಿ ಇದು ಆಯಿತಾ. ತೋರಿಸ್ತೀನಿ ನಿಮಗೆ. ನಾ ಈಗ ಇದನ್ನು 1.1 ಓಕೆ 2.1 3.1 ಮಾಡಿದ್ರು ಸಹಿತ ಈ ಕೋಡ್ ವರ್ಕ್ ಆಗುತ್ತೆ. ಲೆಟ್ಸ್ ರನ್ ಇಟ್. ಇಲ್ಲಿ ನೋಡ್ರಿ 6.3 ಕರೆಕ್ಟಾ. ಸೊ ಇಟ್ ಸ್ಟಿಲ್ ವರ್ಕ್ಡ್. ನಾವು ಇನ್ನೊಂದು ವಿಚಿತ್ರ ತೋರಿಸ್ತೀನಿ. ಓಕೆ, ಸೊ ಈ ಥರ ಏನು ಮಾಡೀನಿ, 2 ಹೆಸರು ಬರ್ದೇನಿ ಓಕೆನಾ. ಬರೆದು ಈಗ ಇನ್ವೋಕ್ ಮಾಡತ್ತೇನೆ. ಸೊ ಇದು ವರ್ಕ್ ಆಗಿಲ್ಲ. ಓಕೆ, ಇದು ವರ್ಕ್ ಆಗಿಲ್ಲ. ಇಲ್ಲಿ ಸಮ್ ಇಸ್ ಈಕ್ವಲ್ ಟು 0 ಮಾಡಿದ್ವಲ್ಲ, ಮೋಸ್ಟ್ಲಿ ಅದಕ್ಕೆ ವರ್ಕ್ ಆಗಲಿಲ್ಲ ಅನ್ಸುತ್ತೆ ಅದು. ಓಕೆ, ಸೊ ಗೆಟ್ ಸಮ್ V2 1 ನಿಮಿಷ ತಡೀರಿ. ಯಾವುದಕ್ಕೆ ಕಾಲ್ ಮಾಡಾಕ್ತೀವಿ, ನಂಬರ್ಸ್. ಓಕೆ ನಂಬರ್ಸ್ ಅಂತ ತೊಗೋಬೇಕಲ್ಲ, ಅದನ್ನು ನಾವು ನಂಬರ್ಸ್ ತೊಗೊಲಿಲ್ಲ ಅಂದ್ರೆ ಹೆಂಗೆ ವರ್ಕ್ ಆಗುತ್ತೆ. ಇನ್ನು ಕಮೆಂಟ್ ಮಾಡೋಣ. ಕಮೆಂಟ್ ಮಾಡಿ ಅದು ಹೆಸರು ನಂಬರ್ಸ್ ಇರ್ವತ್ತಕ್ಕ, ಹೆಸರು ಏನಾರು ಇರ್ವತ್ತಕ್ಕ, ವೇರಿಯೇಬಲ್ ಹೆಸರು ತಲೆ ಕೆಡಿಸ್ಕೋಬೇಡ್ರಿ. ಈಗ ನೇಮ್ಸ್ ಅಂತ ಮಾಡಿದ್ರೆ ನೇಮ್ಸ್ ಪಾಸ್ ಮಾಡ್ಬೇಕಾಗತ್ತೆ ಅಲ್ಲಿ ಆಯಿತಾ. ಸೊ ವಿ ಆರ್ ಜಸ್ಟ್ ಇದು ಕಾಲಿಂಗ್ ದಿಸ್ ಫಂಕ್ಷನ್ ಆ್ಯಂಡ್ ದೆನ್ ಇದು ಕಮೆಂಟ್ ಮಾಡಿವಿ. ಈಗ ಇಲ್ಲಿ ಕಮೆಂಟ್ ಆಗೈತೆ ಇದು. ಸೊ ವಿ ಆರ್ ಜಸ್ಟ್ ಕಾಲಿಂಗ್ ದ V2. ಓಕೆ, ಸೊ ನಾವು ಫ್ಲೋಟಿಂಗ್ ಪಾಯಿಂಟ್ ಇಂಟಿಜರ್ ಬದಲಿ ಸ್ಟ್ರಿಂಗ್ ಕೊಟ್ಟರೆ ವರ್ಕ್ ಆಗ್ತೈತೆ ನೋಡತ್ತೀವಿ ಆಯಿತಾ. ಇಲ್ಲಿ ನೋಡ್ರಿ, ಇದು ಇಂಟ್ಗೆ ಸ್ಟ್ರಿಂಗಿಗೆ ಮ್ಯಾಚ್ ಆಗಲ್ಲ ಅಂತ ಹೇಳತ್ತೈತಿ ಇಲ್ಲಿ. ಓಕೆ, ಅದಕ್ಕೆ ಏನು ಮಾಡ್ತೀನಿ, ಇದನ್ನು ಕಮೆಂಟ್ ಮಾಡಿಬಿಡ್ತೀನಿ. ಇಲ್ಲಿ ಇದನ್ನು ಕಮೆಂಟ್ ಮಾಡೋಣ. ಬರೀ ಈಗ ಲೆಂತ್ ಐತೆ, ಇಲ್ಲಿ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ನಂಬರ್ಸ್ ಆಫ್ ಇಂಡೆಕ್ಸ್ ಮಾಡಾಕ್ತೀವಿ, ರಿಟರ್ನ್ ಸಮ್ ಮಾಡತ್ತೀವಿ ಆಯಿತಾ. ಲೆಟ್ಸ್ ಸಿ. ಓಕೆ, ಇದು ವರ್ಕ್ ಆಗ್ತಿಲ್ಲ. ಈಗ ಇದನ್ನು ಏನಾರ ಡೇಟಾ ಟೈಪ್ ರಿಟರ್ನ್ ತೆಗ್ದು ಅಂದ್ರೆ
Okay. Cannot access local variable somewhere it's not associated with the value. ಬಿಕಾಸ್ ಇದು ಸಮ್ ಅಂತಂತಂದು ಒಂದು ಬೇರೆ ಇದು ಲೆಟ್ಸ್ ಸೇಸ್ ವಿ ಡೂ ಸಮ್ ಒನ್ ವಿಲ್ ಇಟ್ ವರ್ಕ್. ಲೆಟ್ಸ್ ಸಿ. ಏನಾಗ್ತೈತೆ ನೋಡೋಣ. ಔಟ್ ಆಫ್ ಕ್ಯೂರಿಯಾಸಿಟಿ ಐ ಜಸ್ಟ್ ವಾಂಟ್ ಟು ಸಿ ಹೆಂಗೆ ವರ್ಕ್ ಆಗತೈತೆ ಅಂತ. ಈಗ ನಂಬರ್ಸ್ ಅಂತ ಕೊಟ್ವಿ ಇಲ್ಲಿ, ಇಲ್ಲಿ ಹೋಯ್ತು ಎಲ್ಲಿಗೆ, ಇದಕ್ಕೆ. ಇಲ್ಲಿದು ಒಂದೇದು ಇಲ್ಲಿ ಇದು ಕಾಲಾಗಿ ಆಗ್ತೈತಲ್ಲ V2 ರೇಂಜದ್ದು. ಸೊ ಇಲ್ಲಿ ಲೆಂತ್ ಎಷ್ಟು ಬಂತಿದೆ, 2 ಬಂತು. ಓಕೆ, ಈಗ ಸಮ್ ಒನ್. ಓಕೆ, ಸಮ್ ಒನ್ ಏನೈತೆ ನೋಡೋಣ. ಅಲ್ಲಿ ಅದನ್ನು ಪ್ಲಸ್ ಮಾಡೋಕ್ಕೆ ಹೋದಾಗನ ಏನಾಗ್ತೈತಿ, ನಮಗೆ ಎಕ್ಸೆಪ್ಷನ್ ಬರಾಗ್ತೈತಿ. ಕೆನಾಟ್ ಎಕ್ಸೆಸ್ ಸಮ್ ವೆನ್ ವೇರ್ ಇಟ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ದ ವ್ಯಾಲ್ಯೂ. ಸೊ ಅದನ್ನು ನಾವು ಈ ಥರ ಆ್ಯಡ್ ಮಾಡೋಕ್ಕೆ ಬರಲ್ಲ. ಕೆನಾಟ್ ಎಕ್ಸೆಸ್ ಲೋಕಲ್ ವೇರಿಯಬಲ್ ವೇರ್ ಇಟ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ದ ವ್ಯಾಲ್ಯೂ, ಈ ಥರ ಬರಾಗ್ತೈತಿ. ಓಕೆ, ಫೈನ್. ಸೊ ಲೆಟ್ಸ್ ಡೂ ಒನ್ ಥಿಂಗ್. ಏನಂತಂದ್ರೆ ಇದನ್ನು ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ನಾ. ಇದು ತೆಗಿಯೋಣ. ಲೆಟ್ಸ್ ಹ್ಯಾವ್ ಅ ಪ್ರಾಪರ್ ವ್ಯಾಲ್ಯೂ ಆ್ಯಂಡ್ ದೆನ್ ರನ್ ಇಟ್ ವಿತ್ ಇದು ಇಂಟೀಜರ್ ಓನ್ಲಿ. ಕಮೆಂಟ್ ದಿಸ್. ನೀವು ಬೇಕಿದ್ರೆ ಆಮೇಲೆ ಅಲ್ಲಿ ಫ್ಲೋಟಿಂಗ್ ಪಾಯಿಂಟದ್ದು ಮಾಡಿ ನೋಡ್ರಿ. ಸೊ ಗೆಟ್ V2 is enabled and V2 is just doing this much. Okay, sum of elements. We'll use sum of elements. Return sum of elements. Okay, ಅದು ದೇರ್ ಈಸ್ ಅನದರ್ ಕೀವರ್ಡ್ ವಿತ್ ಸಮ್. ಅದಕ್ಕೆ ನಾನು ಏನು ಮಾಡಾಕ್ತೀನಿ, ಅದು ಕನ್ಫ್ಯೂಷನ್ ಬೇಡ ಎಡಿಟರ್ಗಂತ ಬೇರೆ ವೇರಿಯಬಲ್ ಹೆಸರು ಯೂಸ್ ಮಾಡತ್ತೇನೆ. ಓಕೆ, ಸೊ ಈಗ ನಾವು ಇಟ್ಸ್ ಅಗೇನ್ ಬ್ಯಾಕ್ ಟು ಅವರ್ ಒರಿಜಿನಲ್ ಲಾಜಿಕ್. ಓಕೆ, ಸೊ ಇಷ್ಟು ನಿಮಗೆ ಇದು ಸೇಮ್ ಫಂಕ್ಷನನ್ನು ಎರಡು ಥರ ವರ್ಕ್ ಆಗುವಂಗೆ. ಆಮೇಲೆ ಒಂದು ಸರಿ ಈ ಥರ ರೇಂಜ್ ಫಂಕ್ಷನ್ ಯೂಸ್ ಮಾಡೋದು, ಇನ್ನೊಂದು ಸರಿ ವಿತೌಟ್ ರೇಂಜ್ ಫಂಕ್ಷನ್ ಹೆಂಗೆ ಮಾಡೋದು, ಇವೆರಡು ಉದಾಹರಣೆ ತೋರಿಸ್ತೀನಿ. ನಾವು ವಿತ್ ದಿಸ್ ಯು ಕ್ಯಾನ್ ರೈಟ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ಸ್. ಈಗ ಆರೇನು ಉಲ್ಟಾ ರೀಡ್ ಮಾಡೋದಿತ್ತಂದ್ರೆ ಹೆಂಗೆ ಮಾಡಬೇಕು, ಮಿಡಲ್ದಿಂದ ಮಾಡೋದಿದ್ರೆ ಹೆಂಗೆ ಮಾಡಬೇಕು, ಎಂಡ್ ಇದ್ರೆ ಮಾಡೋದಿದ್ರೆ ಹೆಂಗೆ ಮಾಡಬೇಕು. ಯು ಕ್ಯಾನ್ ರೈಟ್ ಆಲ್ ದ್ಯಾಟ್ ಕೋಡ್ ಯೂಸಿಂಗ್ ದಿಸ್ ಟೆಕ್ನಿಕ್. ಓಕೆ, ಸೊ ಲೆಟ್ಸ್ ಮೂವ್ ದಿಸ್ ಕೋಡ್ ಅಂಡರ್ ಇನ್ವೊಕೇಶನ್. ಐ ಹೋಪ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಮಜಾ ಬಂತಂತಂದು. ದಟ್ಸ್ ಫಾರ್ ದಿಸ್ ಸೆಷನ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದಗಳು.